ಯೋಗ ಕರ್ಮಸು ಕೌಶಲಂ, ಇಟ್ ಈಸ್ ಅ ಸ್ಕಿಲ್ ಅಂತ ಹೇಳಿದ್ರು. ಟು ಬಿಕಮಿಂಗ್ ಎಫಿಷಿಯಂಟ್ ಇನ್ ವಾಟ್ ಎವರ್ ಯು ಡು. ಸೊ ಆ ಡ್ಯುಯಲಿಟಿನ ಕಡಿಮೆ ಮಾಡಿ, ನಿಮ್ಮ ಬಾಡಿ ಅದೇ ಹೇಳಬೇಕು, ಮೈಂಡು ಅದೇ ಹೇಳಬೇಕು, ಎಮೋಷನ್ ಅದೇ ಹೇಳಬೇಕು, ಇಂಟೆನ್ಷನ್ ಅದೇ ಹೇಳಬೇಕು. ಸ್ಪಿರಿಚುಯಾಲಿಟಿ ಯಾಕೆ ಬರುತ್ತೆ ತಲೆಯಲ್ಲಿ ಯೋಗ ಅನ್ನೋದನ್ನ? ಏನು ಮಿಸ್ಪರ್ಸೆಪ್ಷನ್ ಆಗಿದೆನಾ, ಮಿಸ್ಪ್ಲೇಸ್ಮೆಂಟ್ ಆಗಿದೆನಾ ಯೋಗ ಅನ್ನೋದು? ಇದು ಸಿಂಪಲ್ ಅನಿಸುತ್ತೆ ಕೇಳೋದಕ್ಕೆ, ಭಾಳ ಕಾಂಪ್ಲಿಕೇಟೆಡ್ ಇದೆ. ಏನು ಹೇಳ್ತೀನಿ ಅಂತಂದರೆ, ಯೋಗ ಅನ್ನೋದು 5 ನಿಮಿಷ 10 ನಿಮಿಷ ಮಾಡೋದಲ್ಲ. ಯೋಗ ಈಸ್ ಎ ವೇ ಆಫ್ ಲೈಫ್. ಸಮತ್ವಂ ಯೋಗ ಮುಚ್ಯತೆ, ಬ್ಯಾಲೆನ್ಸ್ ಈಸ್ ಯೋಗ. ಯೋಗ ಅಂದರೆ ಆಸನಗಳಲ್ಲ, ಯೋಗ ಈಸ್ ಎ ವೇ ಆಫ್ ಲೈಫ್. ಇನ್ನೊಂದು, ಯೋಗ ಬರೀ ಸನ್ಯಾಸಿಗಳು, ಬರೀ ಸಾಧುಗಳಿಗಲ್ಲ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನೀಡ್ಸ್ ಯೋಗ. ಯುನೈಟಿಂಗ್ ಆಫ್ ದ ಬಾಡಿ ಆ್ಯಂಡ್ ದ ಮೈಂಡ್, ದ ಕಾನ್ಷಿಯಸ್ ಆ್ಯಂಡ್ ದ ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ಪ್ರಜ್ಞಾವಸ್ಥೆ, ಮನಸ್ಸಿನ ಪ್ರಜ್ಞಾವಸ್ಥೆ ಮತ್ತು ಸುಪ್ತಾವಸ್ಥೆ. ಸೊ ಪ್ರಾಣಾಯಾಮ ಅಂತಂದರೆ ಪ್ರಾಣನ ಆಯಾಮ ಮಾಡೋದು, ಅಂದರೆ ಲೆಂಗ್ತ್ನಿಂಗ್ ಆಫ್ ದ ಪ್ರಾಣ. ಮಹತ್ತರವಾದ ಕ್ರಿಯೆಗಳು ಯಾವುದು ಅಂತ, ಬ್ಲಡ್ ಸರ್ಕ್ಯುಲೇಷನ್ ಒಂದು ಆಗಬೇಕು, ಆಕ್ಸಿಜನ್ ಸಪ್ಲೈ ಬಾಡಿಗೆ ಕಂಪ್ಲೀಟಾಗಿ ಆಗಬೇಕು. 1 ಬ್ರೆತ್ತು, ಹಾಫ್ ಬ್ರೆತ್ತು, ಈ ಥರ ಇರುತ್ತೆ. ಅದ್ರದ್ದು ಲೈಫ್ ಸ್ಪ್ಯಾನ್ ಯೋಚನೆ ಮಾಡಿ, 200-300 ಇಯರ್ಸ್ ಬದುಕತ್ತೆ. ನಮ್ಮ ಮೈಂಡ್ ಓಡ್ತಾ ಇರೋದು ಅಲ್ಲಿ ಇಲ್ಲಿ ಓಡ್ತಾ ಇರೋದು, ಟಕ್ ಅಂತೇಳಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಫೋಕಸ್ ವಿಲ್ ಇಂಪ್ರೂವ್, ಕಾನ್ಸಂಟ್ರೇಷನ್ ವಿಲ್ ಇಂಪ್ರೂವ್. ದಟ್ ಈಸ್ ವಾಟ್ ಹ್ಯಾಪನ್ ಟು ಮೀ. ಎಕ್ಸರ್ಸೈಸ್ ಅಲಾಂಗ್ ವಿತ್ ಬ್ರೆತ್ ಮಾಡಬೇಕು. ಅಲಾಂಗ್ ವಿತ್ ಬ್ರೆತ್ ಮಾಡದಿಲ್ದಿರೋದ್ರಿಂದ ನಮ್ಮ ಲಂಗ್ಸ್ ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಾ ಇಲ್ಲ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, SNS, PNS ಅಂತ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ 2 ಆಗಿ ಡಿವೈಡ್ ಮಾಡಿದ್ದಾರೆ. ಪ್ಯೂರ್ ಸೈನ್ಸ್, ಪ್ಯೂರ್ ಫ್ರೀಕ್ವೆನ್ಸೀಸ್, ಪ್ಯೂರ್ ಇಂಗ್ಲೀಷ್. ಓಕೆ. ಸೊ ಅದಕ್ಕೆ ನಾರ್ಮಲಿ ಯೋಗ ಟ್ರೈನರ್ಸ್ ಅದೆಲ್ಲ ಕುರ್ತಾ ಪೈಜಾಮದಲ್ಲಿ ಇರ್ತಾರೆ, ನೀವು ನೋಡ್ತಾ ಇದ್ದೀರಾ ಬ್ಲೇಸರಲ್ಲಿ ಬಂದಿದ್ದೀರಾ, ಬ್ಲೇಸರ್ ಹಾಕ್ಕೊಂಡು ಅವ್ರಿಗೋಸ್ಕರ ಈ ಥರ ಬಂದಿರೋದು. ಬಿಫೋರ್ ವಾಚಿಂಗ್ ದಿಸ್ ಪಾಡ್ಕಾಸ್ಟ್, ನಾನು ನಿಮಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ವಿಜಯಾದಿತ್ಯ ರಾಯ, ಫೌಂಡರ್ ಆಫ್ ಆದಿ ಯೋಗಾಲಯ ಫೌಂಡೇಶನ್, ಹಾಗೆ ಫೌಂಡರ್ ಆಫ್ ಇನ್ನರ್ವರ್ಸ್ ವಿಷನ್. ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ವೈಸ್ ಪ್ರಿನ್ಸಿಪಲ್ ಆಗಿ ಹಾಗೂ ಡೀನ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರು ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಷಿಯನ್ ಹಾಗೆ ಕಾಂಪೋಸಿಟರ್ ಕೂಡ ಹೌದು. ಅವರು ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಯೋಗ ಟ್ರೈನರ್ ಹಾಗೆ ಸೌಂಡ್ ಹೀಲರ್. ಇವತ್ತು ಈ ಒಂದು ಪರ್ಟಿಕ್ಯುಲರ್ ಪಾಡ್ಕಾಸ್ಟಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ದೀವಿ ಅಂದರೆ, ಯೋಗ ಅನ್ನೋದು ಅ ವೇ ಆಫ್ ಲೈಫ್ ಆ್ಯಂಡ್ ಯೋಗ ಆ್ಯಸ್ ಎ ಸ್ಕಿಲ್. ನಾವು ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ಯಾವ ರೀತಿ ನಾವು ಅಡಾಪ್ಟ್ ಮಾಡ್ಕೊಳ್ಬೋದು. ಯಾಕೆ ಅಂತಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲರೂ ಹಸ್ಲಿಂಗಲ್ಲಿ ಇದ್ದಂಗೆ ಆಗಿದೆ. ಸೊ ಯೋಗನ ನಾವು ಅಡಾಪ್ಟ್ ಮಾಡಿಕೊಂಡು ನಮ್ಮ ಲೈಫನ್ನು, ನಮ್ಮ ಕೆಲಸವನ್ನು ಯಾವ ರೀತಿ ಈಸಿ ಮಾಡ್ಕೋಬೋದು ಅನ್ನೋದ್ರ ಮೇಲೆ ಕಂಪ್ಲೀಟ್ ಫೋಕಸ್ ಆಗಿದೆ. ಡೋಂಟ್ ಮಿಸ್ ದಿಸ್ ಪಾಡ್ಕಾಸ್ಟ್ ಆ್ಯಂಡ್ ಡೂ ವಾಚ್. ಎಲ್ಲರಿಗೂ ನಮಸ್ಕಾರ. Welcome to another episode of IIC Talks, which is Ignite, Inspire and Connect, an initiative by Deekshana Global Development Foundation. I am your host ಪ್ರಶಾಂತ್ ಚಿಗಾನೂರ್. ಇವತ್ತು ನಮ್ಮ ಜೊತೆ ಬಹಳ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಯೋಗ ಟ್ರೈನರ್, ಇನ್ಸ್ಟ್ರಕ್ಟರ್ ಆ್ಯಂಡ್ ಸೌಂಡ್ ಹೀಲರ್. ಅವರು 20 ವರ್ಷದಿಂದ ಅನಿಮೇಷನ್ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇನ್ನರ್ವರ್ಸ್ ವಿಷನ್ ಅನ್ನೋ ಒಂದು ಕಂಪನಿಯಿಂದ ಯೋಗ ಆ್ಯಸ್ ಎ ಸ್ಕಿಲ್, ಯೋಗ ಆ್ಯಸ್ ಅ ವೇ ಆಫ್ ಲೈಫ್ ಅನ್ನೋದನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಬನ್ನಿ ಇವತ್ತು ಅವ್ರ ಜೊತೆ ಈ ಒಂದು ಪಾಡ್ಕಾಸ್ಟ್ನ ಶುರು ಮಾಡೋಣ. ಪ್ಲೀಸ್ ವೆಲ್ಕಮ್ ಟು ಅವರ್ IIC ಟಾಕ್ಸ್. ಕಮಿಂಗ್ ಟು ಯು ಸರ್, ಏನಂತಂದರೆ ಯೋಗ ಆ್ಯಸ್ ಎ ಸ್ಕಿಲ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ಬಿಫೋರ್ ದ್ಯಾಟ್ ನಿಮ್ಮ ಒಂದು ಪ್ರೊಫೆಷನ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೀವು ಯಾರು? ಈ ಪ್ರಶ್ನೆಗೆ ತುಂಬ ಸರಳವಾದ ಉತ್ತರ ಇದೆ. ನಾನೊಬ್ಬ ಸಾಧಾರಣ ಸರಳ ವ್ಯಕ್ತಿ, ಸರಳ ಮನುಷ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಮನುಷ್ಯ ಅಂತ ಒಂದು ಪದ ಉಪಯೋಗಿಸ್ತೀನಿ ಅಂತಂದರೆ, ಮನುಷ್ಯ ಅನ್ನೋ ಪದ ಬಂದಿದ್ದು ಮನ್ ಧಾತುವಿಂದ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಎಲ್ಲ ಧಾತು ಪದಗಳು, ಅಂದರೆ ರೂಟ್ ವರ್ಡ್ ಯಾವುದು ಅಂತ ನಾವು ನೋಡ್ಕೋಬೇಕು. ಮನ್ ಧಾತು ಅಂತಂದರೆ, ಮನ್ ಅಂದ್ರೇ ಚಿಂತನೆ ಅಂತ. ಯಾವ ಪ್ರಾಣಿ ಚಿಂತನೆ ಮಾಡೋ ಕೆಪ್ಯಾಸಿಟಿ ಇದೆಯೋ ಅವನ್ನೇ ಮನುಷ್ಯ ಅಂತ ಕರೆಯೋದು. ಸೊ ನಾವು ನಮ್ಮ ಬಗ್ಗೆ ಚಿಂತನೆ ಇಟ್ಕೊಂಡು, ನಮ್ಮ ಸರೌಂಡಿಂಗ್ಸ್ ಬಗ್ಗೆ ಚಿಂತನೆ ಇಟ್ಕೊಂಡು, ಜಗತ್ತಿಗೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಅಂಥ ಚಿಂತನೆ ಇರೋವ್ರನ್ನೇ ಮನುಷ್ಯ ಅಂತ ಕರೆಯೋದು. ಸೊ ನಾನೊಬ್ಬ ಸರಳ ಸಾಧಾರಣ ಮನುಷ್ಯ, ಇದಕ್ಕಿಂತ ಜಾಸ್ತಿ ಇನ್ನೇನೂ ಇಲ್ಲ. ಪ್ರೊಫೆಷ್ನಲಿ ಕೇಳಿದ್ರೆ, ಐ ಹ್ಯಾವ್ ಬೀನ್ ಇನ್ ದ ಇಂಡಸ್ಟ್ರಿ ಫಾರ್ ಪಾಸ್ಟ್, ಆ್ಯನಿಮೇಷನ್ ಇಂಡಸ್ಟ್ರಿ ಫಾರ್ ದ ಪಾಸ್ಟ್ 20 ಇಯರ್ಸ್. ಎಜುಕೇಷನ್ ಸೆಕ್ಟ್ರಲ್ಲೂ ಆಲ್ಮೋಸ್ಟ್ 18-20 ಇಯರ್ಸ್ ಆಯಿತು. ಆ್ಯನಿಮೇಷನ್ ಇಂಡಸ್ಟ್ರಿಯಲ್ಲಿ CTO ಆಗಿ ಕೆಲಸ ಮಾಡಿದ್ದೀನಿ, CG ಟೀಮ್ ಹೆಡ್ಡಾಗಿ ಕೆಲಸ ಮಾಡಿದ್ದೀನಿ,
ಅದಾದಮೇಲೆ ನಾವು ಎಜುಕೇಷನ್ ಸೆಕ್ಟರಿಗೆ ಬಂದರೆ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಜಾಯ್ನ್ ಆದೆ. 6 ಮಂತ್ಸಲ್ಲಿ ಅಕಾಡೆಮಿಕ್ ಹೆಡ್ ಆದೆ. ಅನದರ್ 6 ಮಂತ್ಸಲ್ಲಿ ವೈಸ್ ಪ್ರಿನ್ಸಿಪಲ್ ಆದೆ. ಐ ಹ್ಯಾವ್ ಹ್ಯಾಂಡಲ್ಡ್ ಅರೌಂಡ್ 5 ಯೂನಿವರ್ಸಿಟೀಸ್, 1500 ಆಡ್ ಸ್ಟೂಡೆಂಟ್ಸ್. ನಾನು ವೈಸ್ ಪ್ರಿನ್ಸಿಪಲ್ ಆದಾಗ ನಾನು ಕಮಿಂಗ್ ಫ್ರಮ್ ಡಿಸೈನ್ ಬ್ಯಾಕ್ಗ್ರೌಂಡ್, BBA BBM ಬಗ್ಗೆ ಎಲ್ಲ ಆಲ್ ಸೆಕ್ಟರ್ಸ್, ಆಲ್ ದ ಡಿಪಾರ್ಟ್ಮೆಂಟ್ಸ್ ಐ ಹ್ಯಾವ್ ಹ್ಯಾಂಡಲ್ಡ್. ಸೊ ಎಜುಕೇಷನ್ ಸೆಕ್ಟರಲ್ಲಿ ಆ ಥರ ಇದ್ದೆ. ಪ್ಯಾರಲಲ್ಲಿ ಐ ಆಮ್ ಎ ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರ್ ಫ್ರಮ್ ಯೋಗ ಅಲಿಯನ್ಸ್ ಕ್ಯಾಲಿಫೋರ್ನಿಯಾ, ಯೋಗ ಭಾರತಿ, SVSI ಯೂನಿವರ್ಸಿಟಿ, ಮತ್ತು ಸೌಂಡ್ ಹೀಲರ್ ಕೂಡ IPHM UK ಇಂದ. ಇಟ್ ಈಸ್ ಇಂಟರ್ನ್ಯಾಷನಲ್ ಪ್ರಾಕ್ಟೀಷನರ್ಸ್ ಫಾರ್ ಹೋಲಿಸ್ಟಿಕ್ ಮೆಡಿಸಿನ್. ಸೊ ಈ 2 ಮಾಡ್ಯುಲಿಟೀಸಲ್ಲಿ ನಾನು ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಆಗಿದ್ದೀನಿ. ಸೊ ನನ್ನ ಜೀವನನೇ ಒಂದು ಯೋಗ ಶೈಲಿಯಲ್ಲಿ, ಯೋಗನೇ ನನ್ನ ಜೀವನ ಅಂತ ರೂಪಿಸ್ಕೊಂಡು ಬದುಕಿ ಶೇರ್ ಮಾಡಬೇಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಿರೋಂಥ ಮನುಷ್ಯ. ಓಕೆ, ಭಾಳ ಸಿಂಪಲಿಂದ ಹೇಳ್ಕೊಂಡು ಭಾಳಷ್ಟು ಇನ್ ಡೆಪ್ತ್ ಅನಾಲಿಸಿಸ್ ಹೇಳಿದ್ರಿ ನಿಮ್ಮ ಬಗ್ಗೆ. ಓಕೆ, ಟು ಬಿಗಿನ್ ವಿತ್, ಯೋಗ ಅಂತಂದರೆ ನಮ್ಮ ತಲೆಯಲ್ಲಿ ಫಸ್ಟ್ ಏನು ಬರೋದಂದರೆ ಒಂದು ಸೂರ್ಯ ನಮಸ್ಕಾರ ಮತ್ತು ಡಿಫ್ರೆಂಟ್ ಪೋಸಸ್ಸು ಅದೆಲ್ಲ. ಬಟ್ ನೀವೇನು ಹೇಳ್ತಾ ಇದ್ದೀರಾ, ಯೋಗನ ಒಂದು ಸ್ಕಿಲ್ ಅಂತ ಹೇಳ್ತಿದ್ದೀರಾ. ಯಾವ ರೀತಿ? ಈಗ ಎಕ್ಸಸೈಸ್ ಅಂತಲೇ ಅಂದ್ಕೊಂಡಿದ್ದೀವಿ ನಾವು ಯೋಗ ಅನ್ನೋದನ್ನು. ಏನಿದು? ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ಎಕ್ಸಸೈಸ್ ಅಂತ ಒಂದಿದೆ. ಆವಾಗಲೇ ವೆಸ್ಟರ್ನ್ ಕಲ್ಚರಲ್ಲಿ ವಿ ಹ್ಯಾವ್ ಜಿಮ್ ಇದೆ, ಏರೋಬಿಕ್ಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸರ್ಸೈಸಸ್ ಇದ್ದಾವೆ. ಸೊ ಅದು ಯೋಗ ಅಂದರೆ ವಿಭಿನ್ನ ಹೇಗಾಯಿತು? ಅದನ್ನು ಎಕ್ಸರ್ಸೈಸ್ ಅಂತಲೇ ನಾವು ಕರೆದುಬಿಟ್ರೆ ಅದು ವಿಭಿನ್ನ ಹೇಗಾಯಿತು? ಯೋಗ ಅನ್ನೋದ್ರ ಮೂಲ 5,000-10,000 ವರ್ಷದ ಹಿಂದೆಯಿಂದ ಬಂದಿರುವಂಥ ಮೂಲ ಆಯಿತು. ಸೈಂಟಿಫಿಕಲಿ ನಾವು ಆರ್ಕಿಯಾಲಜಿಕಲಿ ನೋಡಿದ್ರೂ ಮಿನಿಮಮ್ 5,000 to 6,000 ಇಯರ್ಸ್ ಹಿಸ್ಟ್ರಿ ಇದೆ ಯೋಗ. ಸೊ ನಾವು ಪೂರ್ತಿ ಡೆಪ್ತಲ್ಲಿ ಹೋಗೋದ್ರ ಬದಲು ಯೋಗದ ಡೆಫಿನೇಷನಿಂದ ಸ್ಟಾರ್ಟ್ ಮಾಡೋಣ. ಯೋಗದ ಮೂಲ ಸೂತ್ರಗಳು ನಮಗೆ ಪತಂಜಲಿ ಮಹರ್ಷಿಯಿಂದ ಬಂದಿದೆ. ಸೊ ಪತಂಜಲಿ ಮಹರ್ಷಿ ಏನು ಹೇಳ್ತಾರೆ ಅಂತಂದರೆ, ಯೋಗದ ಡೆಫಿನಿಷನ್ಸ್ ಒಂದು 3-4 ನೋಡೋಣ ಸದ್ಯಕ್ಕೆ, ಅಷ್ಟು ಸಾಕು. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಕರೀತಾರೆ. ಯೋಗ ಅಂದರೆ ಚಿತ್ತದಲ್ಲಿ ಇರುವಂತಹ ವೃತ್ತಿಗಳನ್ನು ನಿರೋಧ ಮಾಡುತ್ತೆ ಅಂತ. ಇದು ಸಂಸ್ಕೃತ ಪದ ಡೆಫಿನಿಷನ್ದು ಅರ್ಥ. ಇವಾಗ ಚಿತ್ತ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಯೋಗ ಚಿತ್ತ ವೃತ್ತಿ ನಿರೋಧ ಅಂತಂದರು. ಚಿತ್ತ ಅಂದರೆ ನಾವು ಮೈಂಡ್ ಅಂತ ಇಟ್ಕೊಳ್ಳೋಣ. ವೃತ್ತಿ ಅಂತಂದರೆ ಅದರಲ್ಲಾಗುವಂಥ ರಿಪಲ್ಸ್ ಆರ್ ಮಲ್ಟಿಪಲ್ ಥಾಟ್ಸ್, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ ಇವಾಲ್ವ್ ಮಾಡೋದು, ಹೇಗೆ ಡಿಸೈನ್ ಮಾಡೋದು. ದಿಸ್ ಈಸ್ ಯೋಗ ಅಕಾರ್ಡಿಂಗ್ ಟು ದ ಫಸ್ಟ್ ಡೆಫಿನೇಷನ್ ಆಫ್ ಪತಂಜಲಿ ಯೋಗ ಸೂತ್ರಸ್. ಇನ್ನು ನಾವು ಭಗವದ್ಗೀತೆಗೆ ಬಂದರೆ ಶ್ರೀಕೃಷ್ಣ ಏನು ಹೇಳ್ತಾರೆ ಅಂತಂದರೆ, ಯೋಗ ಕರ್ಮಸು ಕೌಶಲಂ ಅಂತಂತಾರೆ. ಯೋಗ ಅಂತಂದರೆ ನೀವು ಮಾಡುತ್ತಿರುವಂತಹ ಕರ್ಮದಲ್ಲಿ ಎಷ್ಟು ಎಫಿಷಿಯೆಂಟಾಗಿ ಮಾಡ್ತೀರಾ, ಅದೇ ಯೋಗ ಅಂತ ಕರೀತಾರೆ. ಅದೇ ಸೆಕೆಂಡ್ ಚಾಪ್ಟರ್ 48-50 ಶ್ಲೋಕಗಳಲ್ಲಿ ಇದು ಬರೋದು. ಸಮತ್ವಂ ಯೋಗ ಮುಚ್ಯತೆ ಅಂತ ಕರೀತಾರೆ. ಬ್ಯಾಲೆನ್ಸ್ ಈಸ್ ಯೋಗ ಅಂತಂತಾರೆ. ಸೊ ಏನು ಬ್ಯಾಲೆನ್ಸ್ ಮಾಡಬೇಕು, ಯಾವುದರಲ್ಲಿ ಈ ಸ್ಕಿಲ್ ಹೇಗೆ ಡೆವಲಪ್ ಆಗುತ್ತೆ ಅಂತ ಕೇಳಿದ್ರೆ, ಇವಾಗ ನಾವು ಒಂದು ಡಿಸ್ಕಷನ್ ಮಾಡ್ತಾಯಿದ್ದೀವಿ, ಒಂದು ಯೋಗ ಅನ್ನೋ ಇದ್ರ ಮೇಲೆ ಚರ್ಚೆ ಮಾಡ್ತಾಯಿದ್ದೀವಿ. ನಾನು ಇಲ್ಲಿ ಕೂತಿದ್ದೀನಿ, ನಿಮ್ಮನ್ನು ನೋಡ್ತಾ ಇದ್ದೀನಿ. ಸೊ ನನ್ನ ದೇಹ ಇಲ್ಲೇ ಕೂತಿದೆ, ಇಲ್ಲೇ ಇದೆ. ನನ್ನ ಮನಸ್ಸು ನಿಮ್ಮ ಕ್ವಶನ್ಸ್ಗೆ ರಿಯಾಕ್ಟ್ ಮಾಡ್ತಾಯಿದೆ, ರೆಸ್ಪಾಂಡ್ ಮಾಡ್ತಾಯಿದೆ. ನನ್ನ ಎಮೋಷನ್ಸು ಜನರಿಗೆ ಏನಾದರೂ ಮುಟ್ಲಿ ಅಂಥೇಳಿ ಹಾತೊರಿತಾ ಇದೆ. ಎಮೋಷನ್ಸ್ ಆದಮೇಲೆ ಇಂಟೆನ್ಷನ್, ಸ್ವಲ್ಪ ಜನಕ್ಕಾದರೂ ಇನ್ಸ್ಪೈರ್ ಆಗಲಿ, ಜಗತ್ತಿಗೆ ಉಪಯೋಗ ಆಗಲಿ ಅಂಥೇಳಿ ಮಾತಾಡ್ತಾ ಇದ್ದೀವಿ. ಸೊ ಇವೆಲ್ಲದರನ್ನು ನಾವು ಎಫಿಷಿಯೆಂಟಾಗಿ ಮಾಡಿದ್ರೆ ದಟ್ ಈಸ್ ಯೋಗ. ಸೊ ಏನು ಹೇಳಿದ್ರು, ಯೋಗ ಕರ್ಮಸು ಕೌಶಲಂ, ಇಟ್ ಈಸ್ ಅ ಸ್ಕಿಲ್ ಅಂತ ಹೇಳಿದ್ರು. ಟು ಬಿಕಮಿಂಗ್ ಎಫಿಷಿಯೆಂಟ್ ಇನ್ ವಾಟ್ ಎವರ್ ಯು ಡು ಎಫಿಷಿಯೆಂಟ್ ಆಗಬೇಕಂದ್ರೆ ದಟ್ ಈಸ್, ಇಫ್ ಯು ಆರ್ ಎಫಿಷಿಯೆಂಟ್ ಯು ಹ್ಯಾವ್ ಜಾಯಿಂಡ್ ಆಲ್ ದೀಸ್ ಥಿಂಗ್ಸ್, ದಟ್ ಈಸ್ ಯೋಗ. ಸಮತ್ವಂ ಯೋಗ ಮುಚ್ಚಿದ್ರೆ ಬ್ಯಾಲೆನ್ಸ್ ಈಸ್ ಯೋಗ. ಬ್ಯಾಲೆನ್ಸ್ ಈಸ್ ಯೋಗ ಅಂತಂದರೆ, ಇವಾಗ ನಾವು ಯಾವುದೇ ಕೆಲಸ ಮಾಡಿದ್ರು ಜಾಸ್ತಿ ಆದರೆ ಅಮೃತನೂ ವಿಷ ಅಂತ ಕರೀತಾರೆ. ಸೊ ಜಾಸ್ತಿ ಆಗಬಾರ್ದು. ಎಲ್ಲದು ಕೋಪ ಬೇಕಾ ಮನುಷ್ಯನಿಗೆ, ಕ್ರೋಧ ಬೇಕು. ಯಾವಾಗ ತೋರಿಸ್ಬೇಕೋ ಅವಾಗ ತೋರಿಸಿದ್ರೆ ಅದಕ್ಕೊಂದು ವ್ಯಾಲ್ಯೂ, ಇಲ್ಲ ಅಂತಂದರೆ ನಮಗೆ BP ಬರುತ್ತೆ. ಆಮೇಲೆ ಕ್ರೋಧ, ಕಾಮ, ಆಸೆ ಬೇಕಾ ಮನುಷ್ಯನಿಗೆ? ಆಸೆ ಇರಲೇಬೇಕು. ಜನರಿಗೆ ಸಹಾಯ ಮಾಡಬೇಕು ಅನ್ನೋದು ಆಸೆನೇ. ಆಸೆ ಜಾಸ್ತಿ ಆದರೆ ದುರಾಸೆ ಆಗುತ್ತೆ, ಅದು ತಪ್ಪು. ಅದಕ್ಕೆ ಸಮತ್ವಂ ಯೋಗ ಮುಚ್ಯತೆ ಅಂತಾರೆ. ಇನ್ನು ಕೊನೆ ಒಂದು ಡೆಫಿನೇಷನ್ ಹೇಳಿಬಿಟ್ಟು ಯೋಗ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಯುಜ್ಯತೆ ಇತಿ ಯೋಗ ಅಂತ ಕರೀತಾರೆ.
ಯುಜ್ ಧಾತು ಅಂದರೆ, ಯುಜ್ ಅಂದರೆ ಆ ಪದದ ಅರ್ಥನೇ ಯುನೈಟಿಂಗ್ ಅಂತ, ಜಾಯ್ನಿಂಗ್ ಅಂತ. ನಾವು ಜಾಯ್ನಿಂಗ್ ಅರ್ಥ ಮಾಡ್ಕೋಬೇಕಂದ್ರೆ ಏನು ಡಿವೈಡ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ಫಸ್ಟು. ಸೊ ಏನು ಡಿವೈಡ್ ಆಗಿದೆ ನಮ್ಮಲ್ಲಿ ನಾವು ಇಣಿಕಿ ನೋಡಬೇಕು. ನಮ್ಮಲ್ಲಿ ನಾವು ಇಣಿಕಿ ನೋಡಿದಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದು ವಾಕಿಂಗ್ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಎಸ್, ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ಯಾಕೆ ಮಾಡೋದಿಲ್ಲ ನಾವು? ಲೇಜಿನೆಸ್. ಯಾಕೆ ಲೇಜಿನೆಸ್ ಬಂತು? ಬೆಳಗ್ಗೆ ಎಲ್ಲ ಬೇಗ ಎಡ್ಬೇಕು ಅನ್ಸುತ್ತೆ, ಬಟ್ ಇನ್ನೊಂದು ಮನಸ್ಸು ಹೇಳ್ತಿರ್ತದೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ, ಮೇ ಬಿ ನಾಳೆ ಮಾಡಿದರೆ ಚೆನ್ನಾಗಿರುತ್ತೆ, ಒಂದು ಮೈಂಡ್ ಸೆಟ್. ಸೊ ಯಾರು ಹೇಳ್ತಾ ಇರೋದು ಅದನ್ನು? ಸೊ ನಾವೇ, ನಮ್ಮ ಮನಸ್ಸೇ. ಸೊ ನಮ್ಮ ದೇಹ ಫಿಟ್ನೆಸ್ ಬೇಕು ಅಂತ ಹೇಳ್ತಾ ಇದೆ, ನಮ್ಮ ಮನಸ್ಸು ಬೇಡ ಅಂತ ಇದೆ, ನಮ್ಮ ಬುದ್ಧಿ ಇಲ್ಲ ಎದ್ರೆ ಒಳ್ಳೇದು ಅಂತ ಇದೆ. ಸೊ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಅದರಲ್ಲೇ ಡ್ಯುಯಾಲಿಟಿ ಇದೆ. ಸೊ ದ ವಾಟ್ ಎವರ್ ವರ್ಕ್ ವಿ ವಾಂಟ್ ಟು ಡೂ ದಟ್ ವಿಲ್ ನಾಟ್ ಬಿಕಮ್ ಎಫಿಷಿಯಂಟ್. ಸೊ ಆ ಡ್ಯುಯಾಲಿಟಿನ ಕಡಿಮೆ ಮಾಡಿ, ನಿಮ್ಮ ಬಾಡಿ ಅದೇ ಹೇಳಬೇಕು, ಮೈಂಡು ಅದೇ ಹೇಳಬೇಕು, ಎಮೋಷನ್ ಅದೇ ಹೇಳಬೇಕು, ಇಂಟೆನ್ಷನ್ ಅದೇ ಹೇಳಬೇಕು. ದಟ್ ಈಸ್ ಯೋಗ. ಸೊ ಯೋಗ ಈಸ್ ದ ಯುನೈಟಿಂಗ್ ಆಫ್ ದ ಬಾಡಿ ಆ್ಯಂಡ್ ದ ಮೈಂಡ್, ದ ಕಾನ್ಷಿಯಸ್ ಆ್ಯಂಡ್ ದ ಸಬ್ಕಾನ್ಷಿಯಸ್ ಮೈಂಡ್. ಅಂದರೆ ಪ್ರಜ್ಞಾವಸ್ಥೆ, ಮನಸ್ಸಿನ ಪ್ರಜ್ಞಾವಸ್ಥೆ ಮತ್ತು ಸುಪ್ತಾವಸ್ಥೆ ಎರಡನ್ನೂ ಮರ್ಜ್ ಮಾಡೋದು. ನೆಕ್ಸ್ಟ್ ಇನ್ನು ಡೀಪರ್ ಲೆವೆಲ್ಗೆ ಹೋದರೆ ಇಟ್ ಈಸ್ ದ ಯುನೈಟಿಂಗ್ ಆಫ್ ದ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ವಿತ್ ದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಸೊ ಇದು ಡೆಪ್ತ್ ಆಫ್ ಯೋಗ. ಈಗ ಇಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದರೆ ಮೇ ಬಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಸಿಚುವೇಶನ್ನಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಹೆಂಗೆ? ಯಾಕಂದರೆ ಭಾಳಷ್ಟು ಸ್ಟಡಿ ಮಾಡಿದಾಗನೇ ಈ ರೀತಿ ಡಿಫೈನ್ ಮಾಡೋಕ್ಕಾಗೋದು ಯೋಗನ. ಇದಕ್ಕೆ ಎರಡು ಆನ್ಸರ್ ಇದೆ. ನಾನು ಫಸ್ಟು ಯೋಗ ಅಂತ ಮಾತಾಡಿದ್ರೆ, ಅಥವಾ ನಾನು ಏನೇ ಆಗಿದ್ದರೂ ಇವತ್ತು ನನ್ನ ಗುರುಗಳಾದ ನಮ್ಮ ತಾಯಿಯಿಂದನೇ ಕಾರಣ. ಯಾಕೆ ಅಂತಂದರೆ ಸಣ್ಣವರಿದ್ದಾಗಿಂದ ನಮಗೆ ಮಹಾಭಾರತ, ರಾಮಾಯಣ, ಜಾಕಿ ಚಾನ್ ಮೂವೀಸು, ಶಾವುಲಿನ್ ಮೂವೀಸು ಇಂಥವು ತೋರಿಸೇ ನಮಗೆ ಬೆಳೆಸಿರೋದು. ಸೊ ಅದರಲ್ಲಿ ಡಿಸಿಪ್ಲಿನ್ ಅಂದರೆ ಏನು, ಹೇಗೆ ಬದುಕೋದು ರೀತಿ ಹೇಗೆ, ಒಂದು ಕೆಲಸ ಮಾಡಬೇಕಂತಂದರೆ ಹಾರ್ಡ್ ವರ್ಕ್ ಎಷ್ಟು ಸಕ್ಸಸ್ಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ, ಎಷ್ಟು ಬೇಕು ಅನ್ನೋದು, ಇದನ್ನೆಲ್ಲ ಅವರೇ ಹೇಳ್ಕೊಟ್ಟಿದ್ದು ನಮಗೆ. ಸೊ ಮಹಾಭಾರತ ರಾಮಾಯಣದಲ್ಲಿ ನೀವು ಯಾರನ್ನ ನೋಡಿದ್ದೀರಿ ಅಂತಂದರೆ, ನೀವು ಕೃಷ್ಣನ್ ನೋಡಿರ್ತೀರ, ರಾಮನ್ ನೋಡಿರ್ತೀರ. ನಮಗೆ ನಾನು ಪರ್ಸ್ನಲ್ಲಾಗಿ ಏನು ನೋಡಿದೆ ಅಂತಂದರೆ, ರಾಮನ ಗುರುನ ನೋಡಿದೆ. ರಾಮನ ಗುರು ವಸಿಷ್ಠ ಮಹರ್ಷಿ ಅಂತ. ರಾಮ ಸೀತೆಯನ್ನು ಕಳ್ಕೊಂಡು ಬೇಜಾರಾಗಿ ಅಳ್ತಾ ಇದ್ರೂ ವಸಿಷ್ಠ ಮಹರ್ಷಿ ಅವ್ರ ಹತ್ರ ಹೋದಾಗ ಹಿ ವಿಲ್ ಬಿ ಟೋಟಲಿ ಕಂಪೋಸ್ಡ್. ಅವ್ರು ಕಾಮ್ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ರಾಮನಿಗೆ ಹೇಳ್ತಾರೆ, ಈ ಥರ ಆಗತ್ತಪ್ಪ, ಈ ಥರ ಹೋಗು, ಹನುಮಾನ್ ಬಂದು ನಿಮಗೆ, ಆಂಜನೇಯ ಬಂದು ನಿಮಗೆ ಸಹಾಯ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ ಅಂತಾರೆ. ನಾವು ಪೂಜೆ ಮಾಡುವಂಥ ದೇವರು ರಾಮ. ಅವರ ಗುರುಗಳು ಎಷ್ಟು ಕಂಪೋಸ್ಡ್ ಆಗಿದ್ರಲ್ಲ. ನಾವು ನೋಡಿರೋ ರಾಮ, ನಾವು ದೇವರಂತ ಪೂಜೆ ಮಾಡೋರು ಒದ್ದಾಡ್ತಾ ಇದ್ದಾರೆ, ಎಮೋಷ್ನಲಿ ಹೀ ಈಸ್ ಡಿಸ್ಟರ್ಬ್ಡ್. ಬಟ್ ದಿಸ್ ಪರ್ಸನ್, ಅವರ ಗುರು, ಹೀ ಈಸ್ ಕಂಪೋಸ್ಡ್. ಇದೇ ಥರ ಶ್ರೀಕೃಷ್ಣ ಅವರ ಗುರುಗಳು ಸಂದೀಪನಿ ಮಹರ್ಷಿ ಅಂತೇಳಿ. ಐ ವಾಸ್ ಲುಕಿಂಗ್ ಅಟ್ ದೆಮ್. ಹೇಗೆ ಕಂಪೋಸಿಷನ್, ಹೇಗೆ ಕಾಮಾಗಿರೋಕ್ಕೆ ಸಾಧ್ಯ? ಸೊ ನಾನು ಅಲ್ಲಿಂದ ಆ ಕಾಮ್ನೆಸ್ಸು ಇದು ಎಲ್ಲೋ ಒಂದು ಸ್ಪಾರ್ಕ್ ಆಗಿದೆ ಅಲ್ಲಿ. ಇದಾದಮೇಲೆ ನಾವು ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ನಾವು ಇರ್ತಿದ್ದು. ನಮ್ಮ ತಾತ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ರು, IRS. ಸೊ ಅಲ್ಲಿ ಸೆಂಟ್ರಲ್ ಎಕ್ಸೈಸ್ ಕ್ವಾರ್ಟರ್ಸಲ್ಲಿ ನಾವು ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ಇದ್ದಿದ್ದು. ಅಲ್ಲಿಂದ ನಾವು ಕೆಂಗೇರಿಗೆ ಬಂದ್ವಿ. ಶಿಫ್ಟ್ ಆದಾಗ ಅಲ್ಲಿ ಏನಾಯಿತು ಏನೋ ಗೊತ್ತಿಲ್ಲ, ಐ ಸ್ಟಾರ್ಟೆಡ್ ಗೆಟ್ಟಿಂಗ್ ಅಲ್ಸರ್ಸ್. ಸೊ ಬಾಯೆಲ್ಲ ಅಲ್ಸರ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಹೊಟ್ಟೆಯೆಲ್ಲ ಅಲ್ಸರ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಐ ಕುಡಂಟ್ ಈಟ್. ಅಂದರೆ ಏನೂ ತಿನ್ನೋಕ್ಕಾಗ್ತಾಯಿಲ್ಲ, ಬ್ರಷ್ ಮಾಡೋಕ್ಕೆ, ಬಾಯಿ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇಡೀ ಬೆಂಗಳೂರಲ್ಲಿರೋ ಎಲ್ಲ ಹಾಸ್ಪಿಟ್ಲ್ಗಳು ಮುಗಿಸ್ಬಿಟ್ವಿ. ಸೊ ಫಾರ್ 2 years ವಿ ಟ್ರೈಡ್ ಔಟ್ ಆಲ್ ಡಿಫ್ರೆಂಟ್ ಥಿಂಗ್ಸ್. ಎಲ್ಲ ಥರದ್ದೂ ನಾವು ಟ್ರೈ ಮಾಡಿದ್ವಿ, ಹೋಗ್ತಾಯಿಲ್ಲ ಅಲ್ಸರ್ಸ್. ಸೊ 7th ಇಂದ ಆಲ್ಮೋಸ್ಟ್ 2nd PUC ವರೆಗೂ ನಾನು ಸ್ಕೂಲ್ಗೆ, ಕಾಲೇಜ್ಗೆ ಹೋಗೇ ಇಲ್ಲ. ಮೈ ಪರ್ಸೆಂಟೇಜ್ ಇಸ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಈಸ್ ಆಲ್ಮೋಸ್ಟ್ 5 to 10%. ಓಕೆ. ಬಿಕಾಸ್ ಆಫ್ ಆಲ್ ಮೈ ಟೀಚರ್ಸ್, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರನ್ನೆಲ್ಲ ನೆನೆಸ್ಕೋಬೇಕು ನಾನು. ನೀವು ಸೊ ಅದನ್ನೇ ಹೇಳಿದ್ದು ನಾನು. ನಮ್ಮ ತಾಯಿಯವರು ಅಷ್ಟು ಬುನಾದಿ ಹೇಗೆ ಹಾಕಿದ್ರು ಅಂತಂದರೆ, ವಿ ವರ್ ರಿಯಲಿ ಇಂಟೆಲಿಜೆಂಟ್. ಅಂತಂದರೆ ಫೋಕಸ್ ಹೇಗೆ ಮಾಡೋದು ಗೊತ್ತಿತ್ತು ನಮಗೆ, ಕಾನ್ಸಂಟ್ರೇಟ್ ಹೇಗೆ ಮಾಡೋದು ಅಂತ ಅವ್ರು ಹೇಳ್ಕೊಟ್ಟಿದ್ರು ನಮಗೆ.
ಸೊ ನಾನು ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇದ್ದೆ. 7th 78% ಏನೋ ಬಂತು, SSLC 83% ಏನೋ ಬಂತು. ಸೊ ಈ ಥರ ನಾನು ಮನೆಯಲ್ಲೇ ಕೂತ್ಕೊಂಡು ಗ್ರ್ಯಾಜುಯೇಷನಲ್ಲಿ ನಾನು ಚೆಕ್ ಮಾಡಿದೆ ಅಟೆಂಡೆನ್ಸ್ ಫಾರ್ ದ ಫಸ್ಟ್ ಟೈಮ್ 0.5% ಇದೆ ಓಕೆ. ಗ್ರ್ಯಾಜುಯೇಷನ್ ಟೈಮಲ್ಲಿ. ಸೊ ನಾನು ಈ ಥರ ಸೆಕೆಂಡ್ PUC ವರೆಗೂ ಅದು ಗ್ರ್ಯಾಜುಯೇಷನ್ ಟೈಮಲ್ಲಿ ನಾನು ಆ್ಯನಿಮೇಷನ್ನು ಮತ್ತು BBM ಎರಡು ಒಟ್ಟಿಗೆ ಸೇರಿದ್ದೆ. ಸೊ ಅಲ್ಲಿಂದ ನನ್ನ ಆ್ಯನಿಮೇಷನ್ ಜರ್ನಿ ಸ್ಟಾರ್ಟ್ ಆಯಿತು 2002-2003 ಸೊ ನಾವು ಒಂದು ಸಣ್ಣ ಟೀಮ್ ಮಾಡಿಕೊಂಡು ಆ್ಯನಿಮೇಷನ್ ಮಾಡೋಣ ಅಂತ ಇದ್ದಾಗ ನಮ್ಮ ಟೀಮ್ಗೆ ಒಬ್ಬರು ವೆರಿ ಯಂಗ್ ಫೆಲೋ ಆಫ್ 54 years ಸತ್ಪತಿ ಅಂಕಲ್ ಅಂತೇಳಿ, ನಾವು ಅಂಕಲ್ ಅಂತ ಪ್ರೀತಿ. ಓಕೆ, 54 years, ವೆರಿ ಯಂಗ್ ಫೆಲೋ. ನ್ಯೂ ಟರ್ಮ್ ನಿಮ್ಮ ಕಡೆಯಿಂದ ಕೇಳಿದ್ದು. ಗುಡ್. ಎಸ್, ಬಿಕಾಸ್ ಹಿ ವಾಸ್ ಸೋ ಪ್ಯಾಷನೇಟ್ ಅಬೌಟ್ ವಾಟ್ ಹಿ ವಾಂಟ್ಸ್ ಟು ಡೂ. ನಾವೆಲ್ಲ ಸಣ್ಣವರಾಗಿ 19-20 ವರ್ಷ ನಮ್ಮ ಎನರ್ಜಿಗೆ ಅವ್ರು ಮ್ಯಾಚ್ ಆಗ್ತಾಯಿದ್ರು. ಸೊ ಅವರು ಬಂದು ಅವ್ರಿಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಆ್ಯನಿಮೇಷನ್ ಮಾಡೋಣ, ಕನ್ನಡದಲ್ಲಿ ಮಾಡೋಣ, ಬೆಂಗಾಲಿಯಲ್ಲಿ ಮಾಡೋಣ ಅಂತ ಅವ್ರದ್ದೊಂದು ವಿಷನ್ ಇತ್ತು. ಸೊ ಹಿ ವಾಂಟೆಡ್ ಟು ರೈಟ್ ಸ್ಟೋರೀಸ್, ಕತೆ ಹೇಳಬೇಕಂತ ಅವ್ರಿಗೆ ತುಂಬ ಆಸೆ ಇತ್ತು. ಅವರು ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ, ನಾವು ಸಣ್ಣವ್ರು ನಮ್ಮ ಜೊತೆ ಯಾಕೆ ಜಾಯ್ನ್ ಆಗಬೇಕು, ಅವ್ರಿಗೆ ಮಾತಾಡ್ತಾ ಡಿಸ್ಕಷನ್ನಲ್ಲಿ ನನಗೆ ಈ ಥರ ಅಲ್ಸರ್ ಆಗಿದೆ, ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ ಅಂತ ಹೇಳಿದಾಗ ಅವ್ರು ಹೌದಾ ಅಂಥೇಳಿ ಹಿಸ್ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಹೇಳ್ತೀನಿ. ಹಿ ವಾಸ್ ಅ ಏರ್ ಡಿಫೆನ್ಸ್ ಪರ್ಸನ್. ಸೊ ಡಿಫೆನ್ಸಲ್ಲಿ ಕೆಲಸ ಮಾಡಿದವರು, ಮತ್ತು ಹೋಮಿಯೋಪತ್ ಪ್ರಾಕ್ಟೀಷ್ನರು, ಪ್ರಾಣಿಕ್ ಹೀಲರು ಮತ್ತು ಯೋಗ ಪ್ರಾಕ್ಟೀಷ್ನರು. ನನಗೆ ಗೊತ್ತಿರಲಿಲ್ಲ ಇವೆಲ್ಲ, ಆ್ಯನಿಮೇಷನ್ನು ಕತೆ ಹೇಳಕ್ಕೆ ಬಂದಿದ್ದಾರೆ ಅಂತ. ಅವರು ನನಗೆ 3 types ಆಫ್ ಪ್ರಾಣಾಯಾಮ ಹೇಳ್ಕೊಟ್ರು. ವೆರಿ ಸಿಂಪಲ್ 3 types ಆಫ್ ಪ್ರಾಣಾಯಾಮ, 15 minutes 20 minutes ಮಾಡಿ. ಪ್ರಾಣಾಯಾಮ ಅಂತಂದರೆ ಬ್ರೆತ್ ವರ್ಕ್ ಅಂತ ಇವಾಗ ಕರೀತಾರೆ, ಬಟ್ ದಟ್ ಈಸ್ ನಾಟ್ ಬ್ರೆತ್ ವರ್ಕ್, ಇಟ್ ಈಸ್ ಲೈಫ್ ಫೋರ್ಸ್ ರೆಗ್ಯುಲೇಷನ್. ಐ ವಾಂಟ್ ಟು ಕರೆಕ್ಟ್ ದ ವರ್ಡ್ಸ್. ಸೊ ಇಟ್ ಈಸ್ ನಾಟ್ ಬ್ರೆತ್ ವರ್ಕ್. ಓಕೆ, ಬ್ರೀದಿಂಗ್ ಅಲ್ಲ ಅದು, ಇಟ್ ಈಸ್ ಲೈಫ್ ಫೋರ್ಸ್ ರೆಗ್ಯುಲೇಷನ್. ಪ್ರಾಣ ಆಯಾಮ, ಪ್ರಾಣ ಅಂದರೆ ಲೈಫ್ ಫೋರ್ಸ್, ಇಟ್ ಈಸ್ ನಾಟ್ ಬ್ರೆತ್. ಥ್ರೂ ಬ್ರೆತ್ ವಿ ಡೂ ದಟ್. ಸೊ ಇಟ್ ಈಸ್ ನಾಟ್ ಬ್ರೆತ್ ವರ್ಕ್ ಅಂತ ಇಂಗ್ಲೀಷಲ್ಲಿ ಹೇಳಿಬಿಡ್ತಾರೆ. ಈ ಕನ್ನಡ ಸಂಸ್ಕೃತ ಪದದಲ್ಲಿ ಏನಿದೆಯೋ ಅದರದ್ದು ಮೌಲ್ಯ ಕಳ್ಕೊಂಡ್ಬಿಡ್ತೀವಿ ನಾವು. ಸೊ ಪ್ರಾಣಾಯಾಮ ಅಂತಂದರೆ ಪ್ರಾಣನ ಆಯಾಮ ಮಾಡೋದು, ಅಂದರೆ ಲೆಂಗ್ತ್ನಿಂಗ್ ಆಫ್ ದ ಪ್ರಾಣ. ಸೊ 3 ಥರದ್ದು ಪ್ರಾಣಾಯಾಮ ಹೇಳ್ಕೊಟ್ರು. 15 minutes ಮಾಡು, ಸಾಯಂಕಾಲ 15 minutes ಬೆಳಗ್ಗೆ ಸಾಯಂಕಾಲ ಮಾಡು ಅಂತ. ನೋ ಇನ್ಸ್ಟ್ರಕ್ಷನ್ಸ್. ಹೊಟ್ಟೆ ಖಾಲಿ ಇಟ್ಕೊಳ್ಳೋಕೆ ಟ್ರೈ ಮಾಡು, ಮತ್ತು ಪ್ರೆಷರ್ ಹಾಕಬೇಡ ಉಸಿರಾಡ್ತಿರುವಾಗ. ಇಷ್ಟೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು. ಸೊ ಐ ಸ್ಟಾರ್ಟೆಡ್, ಎಲ್ಲ ಟ್ರೈ ಮಾಡಾಯಿತು, ಇದನ್ನು ಟ್ರೈ ಮಾಡೋಣ ಅಂತೇಳಿ ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ಸೊ 2 to 3 weeks ಇಟ್ ಸ್ಟಾರ್ಟೆಡ್ ಗೆಟಿಂಗ್ ರೆಡ್ಯೂಸ್ಡ್. ಅಲ್ಸರ್ಸ್ ಫಾರ್ 6 years ಐ ಹ್ಯಾವ್ ಸಫರ್ಡ್ ಫ್ರಮ್ ಅಲ್ಸರ್ಸ್. ಊಟ ಮಾಡೋಕ್ಕಾಗ್ತಿತ್ತು, ಬರೀ 1 cup ನೀರು ಕುಡಿತಿದ್ದೆ, ಹಾಲು ಕುಡಿತಿದ್ದೆ, ಯಾವುದೋ ಒಂದು ಹಣ್ಣು ತಿನ್ಬೋದಾಗಿತ್ತು, ಅಷ್ಟೇ ಕೆಪಾಸಿಟಿ ಇದ್ದಿದ್ದು. ಸೊ 4 weeks ಕಂಪ್ಲೀಟ್ ಅಲ್ಸರ್ಸ್ ವ್ಯಾನಿಷ್ ಆಗೋದು. 4 weeks. ಸೊ ದಿಸ್ ಈಸ್ ಅ ಮಿರಾಕಲ್ ಫಾರ್ ಮೀ ಅಟ್ ದಟ್ ಏಜ್. ಆ್ಯಂಡ್ ಸೋ ಮಚ್ ನಮ್ಮ ತಂದೆ ತಾಯಿ ಎಲ್ಲರೂ ಖುಷಿಯಾಗ್ಬಿಟ್ರೆ ಹೆಂಗೆ ಸಾಧ್ಯ ಇದು ಅಂತೇಳಿ. ಸೊ ಆವಾಗಿಂದ ನಾನು 15 minutes ಇದ್ದಿದ್ದು 45 minutes ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 45 minutes, ಸಾಯಂಕಾಲ 45 minutes ಸ್ಟಾರ್ಟ್ ಮಾಡಿದೆ. ಆಮೇಲೆ ರಿಸರ್ಚ್ ಮಾಡೋಕ್ಕೆ, ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಂಗಾಯಿತು ಇದು? ಡಾಕ್ಟರ್ಸ್ ಎಲ್ಲ ಒಂದು ಕಡೆ ಹಾಸ್ಪಿಟಲಲ್ಲಿ ಅನ್ಐಡೆಂಟಿಫೈಡ್ ಡಿಸೀಸ್ ಅಂತ ಬರ್ಕೊಟ್ಟಿದ್ರು. ಅನ್ಐಡೆಂಟಿಫೈಡ್ ಡಿಸೀಸ್, ಓಕೆ, ಈ ಥರ ಕೊಟ್ಟಿದ್ರು. ಆ ಥರದ್ದು ರಿಪೋರ್ಟ್ ಇದ್ದಿದ್ದು ಹೇಗೆ ವಾಸಿ ಆಗೋಕ್ಕೆ ಸಾಧ್ಯ ಅಂತೇಳಿ ನಾನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಹಾರ್ ಸ್ಕೂಲ್ ಆಫ್ ಯೋಗ, ಅದು ಒಂದು ಮ್ಯಾನ್ಯಲ್ ಇದೆ, ವೆರಿ ಗುಡ್ ಬುಕ್. ಎಲ್ಲ ಯೋಗ ಪ್ರಾಕ್ಟೀಷ್ನರ್ಸ್ ಅದನ್ನು ನೋಡಬೇಕು. ಯೋಗ ಇನ್ಸ್ಟ್ರಕ್ಟರ್ಸ್ಗೆ ಮ್ಯಾನ್ಯಲ್ ಅದು, ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಆಟೋಬಯೋಗ್ರಫಿ ಆಫ್ ಯೋಗಿ ಅಂತೇಳಿ ಪರಮಹಂಸ ಯೋಗಾನಂದರದು, ಮತ್ತು ರಿಚರ್ಡ್ ಬ್ಯಾಕ್ದು ಕೆಲವು ಬುಕ್ಸ್ ಇದ್ದಾವೆ, ಮತ್ತು ತಂತ್ರದ ಮೇಲೆ ಎಲ್ಲದರ ಮೇಲೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ರಿಸರ್ಚ್ ಮಾಡಿ ಡೆವಲಪ್ ಆಗಿರೋದೆ ನನ್ನ ಈಗ ಕೆಲವೊಂದು ಇರುವಂಥ ಜ್ಞಾನ. ಸೊ ಅಂದರೆ ಇದು ಮಿರಾಕಲ್ ಆಯ್ತಲ್ಲ ನಿಮ್ಮ ಲೈಫಲ್ಲೇ. ಆ ಒಂದು ಮಿರಾಕಲ್ ಆಗಿದ್ದಕ್ಕೆ ಯೋಗ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿರಿ. ಅದು ಹೆಂಗೆ ರಿಕವರ್ ಆಯಿತು? 6 ವರ್ಷ ಸಫರ್ಡ್ ಲೈಕ್ ಹೆಲ್, ಇದು ಇಷ್ಟು ಬೇಗ ನಾನು ಕ್ಯೂರ್ ಆಗ್ತೇನೆ ಅಂತ ಅನ್ನೋದು. ಹೌದು. ಅದು ಹೇಗೆ ರಿಕವರ್ ಆಯಿತು ಅಂತ ನಾನು ನೆಕ್ಸ್ಟ್ ಸ್ಟಡಿ ಮಾಡ್ತಾ ಹೋದಾಗ ಅರ್ಥ ಆಗಿದ್ದು. ಆವಾಗ ಐ ವಾಸ್ 19-20 years ಏಜ್. ಆವಾಗ ಅಂಥ ಸೈನ್ಸ್ ನನಗೆ ಅರ್ಥ ಆಗದೆ ಇರ್ಬೋದು, ಬಟ್ ಲೇಟರ್ ಬರ್ತಾ ಅರ್ಥ ಆಗ್ತಾ ಬಂತು. ನಮ್ಮ ಬಾಡಿಯಲ್ಲಿ ಮೇನ್ ಆಗಬೇಕಾದಂಥ ಮಹತ್ತರವಾದ ಕ್ರಿಯೆಗಳು ಯಾವುದು ಅಂತ, ಬ್ಲಡ್ ಸರ್ಕ್ಯುಲೇಷನ್ ಒಂದು ಆಗಬೇಕು, ಆಕ್ಸಿಜನ್ ಸಪ್ಲೈ ಬಾಡಿಗೆ ಕಂಪ್ಲೀಟಾಗಿ ಆಗಬೇಕು. ಸೊ ಪ್ರಾಣಾಯಾಮ ಅಂತಂದರೆ ಪ್ರಾಣ ಆಯಾಮ ಮಾಡ್ತಾಯಿದ್ದೀವಿ, ಲೆಂಗ್ತನಿಂಗ್ ಆಫ್ ದ ಪ್ರಾಣ. ಅದು ಆಗೋದು ಯಾವುದರಿಂದ ಅಂದರೆ ಬ್ರೆತ್ತಿಂದ. ಬ್ರೀದಿಂಗ್ ನಾವು ಪ್ರಾಕ್ಟೀಸ್ ಮಾಡುವಾಗ, ಇವಾಗ ಒಂದು ಸಣ್ಣ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋಣ. ಓಕೆನಾ? ನೀವು ಬ್ರೀತ್ ಮಾಡಿ, ನಿಮ್ಮ ಬ್ರೀದಿಂಗ್ನ ಅಬ್ಸರ್ವ್ ಮಾಡಿ, ಬ್ರೆತ್ ಎಲ್ಲಿ ಹೋಗ್ತಾ ಇದೆ ಅಂತೇಳಿ ಹೇಳಿ ನಮಗೆ. ನೀವು ಇನ್ಹೇಲ್ ಮಾಡಿದಾಗ, ಉಸಿರು ಎಳ್ಕೊಂಡಾಗ
ಹಾರ್ಟ್ ಅಂದರೆ ಲಂಗ್ಸ್ ರೀಜನಲ್ಲಿ ಹೋಗ್ತಾ ಇದೆಯಾ, ಹೊಟ್ಟೆ ರೀಜನಲ್ಲಿ ಹೋಗ್ತಾ ಇದೆಯಾ? ನನಗೆ ಹೊಟ್ಟೆ ಫೀಲಿಂಗ್ ಆಗ್ತದೆ, ಹೊಟ್ಟೆ ಹೋಗ್ತದೆ. ಹೊಟ್ಟೆ ಫೀಲಿಂಗ್ ಆಗ್ತಾಯಿದೆ. 95% ಜನ ಮಾಡೋದು ಅಂದರೆ ಇನ್ಹೇಲ್ ಮಾಡ್ತಾ ಹೊಟ್ಟೆನ ಒಳಗೆ ಎಳ್ಕೊತಾರೆ, ಲಂಗ್ಸ್ನ ಮುಂದೆ ತೊಗೊಂಬರ್ತಾರೆ. ದಿಸ್ ಈಸ್ ದ ನ್ಯಾಚುರಲ್ ಸ್ಟೇಟ್ ಆಫ್ ಬ್ರೀದಿಂಗ್ ಆಗೋಗಿದೆ. ಬಟ್ ದಿಸ್ ಈಸ್ ನಾಟ್ ದ ನ್ಯಾಚುರಲ್ ಸ್ಟೇಟ್. ಚಿಕ್ಕ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಅವ್ರು ಮಲ್ಕೊಂಡಾಗ ಅಬ್ಸರ್ವ್ ಮಾಡಿ, ಉಸಿರಾಡಿದಾಗ ಹೊಟ್ಟೆ ಮುಂದೆ ಹೋಗಬೇಕು. ಹೊಟ್ಟೆ ಮುಂದೆ ಹೋಗಬೇಕು. ಇದು ಕ್ರಂಚ್ ಆಗುತ್ತೆ, ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ, ಹೊಟ್ಟೆ ಮುಂದೆ ಹೋಗಿ ಹೊಟ್ಟೆ ಒಳಗಡೆ ಹೋಗುತ್ತೆ ಎಕ್ಸೆಲ್ ಮಾಡಿದ್ರೆ. ಇದರಿಂದ ಏನಾಗ್ತಾ ಇದೆ, ಇದರಿಂದ ಏನು ಅರ್ಥ ಮಾಡ್ಕೊಂಡ್ವಿ ನಾವು? ನಮ್ಮ ಲಂಗ್ಸಲ್ಲಿ 33 ಮಿಲಿಯನ್ ಸೆಲ್ಸ್ ಏನೋ ಇದೆ ಅಂತ ಹೇಳ್ತಾರೆ. ನಾವು ಮಾಡ್ತಾ ಇರೋವಂಥ ಬ್ರೀದಿಂಗ್ನ ಶಾಲೋ ಬ್ರೀದಿಂಗ್ ಅಂತ ಕರೀತಾರೆ. ಅಂದರೆ 1 ಸೆಕೆಂಡ್ ಬ್ರೀದಿಂಗ್, 1 ಸೆಕೆಂಡ್ ಬ್ರೀತ್ ಔಟ್, ಮ್ಯಾಕ್ಸಿಮಮ್ 2 ಸೆಕೆಂಡ್ಸ್ ಇನ್ಹಲೇಷನ್, 2 ಸೆಕೆಂಡ್ಸ್ ಎಕ್ಸಲೇಷನ್ ಮಾಡ್ತಾಯಿದ್ದೀವಿ. ಇದಕ್ಕೆ ಇನ್ನೊಂದು ಸೈನ್ಸ್ ಇದೆ ಬ್ಯಾಕ್. ಜನರಲಿ ಅ ನಾರ್ಮಲ್ ಹ್ಯೂಮನ್ ಬ್ರೀತ್ಸ್ ಅರೌಂಡ್ 13 to 15 ಬ್ರೆತ್ಸ್ ಪರ್ ಮಿನಿಟ್. ಸೊ 12ರಿಂದ 15 ಬ್ರೆತ್ಸ್, ಅಂದರೆ ಒಂದು ಇನ್ಹಲೇಷನು ಒಂದು ಎಕ್ಸಲೇಷನ್ ಈಸ್ 1 ಬ್ರೆತ್. ಸೊ 15 ಮಾಡ್ತಾರೆ. 15 1 ಮಿನಿಟಿಗೆ ಮಾಡಿದ್ರೆ 1 ಅವರ್ಗೆ 900 ಬ್ರೆತ್ಸ್ ಮಾಡ್ತಾರೆ. ಒಂದು ದಿವಸಕ್ಕೆ 21,600 ಬ್ರೆತ್ಸ್ ಮಾಡ್ತಾರೆ. ಇದೆಲ್ಲ ಇವಾಗಿನ ಸೈನ್ಸ್ ಅಲ್ಲ, ನಮ್ಮ 5,000 ವರ್ಷ ಹಳೇ ಯೋಗ ಪುರಾಣಗಳಲ್ಲೂ ಯೋಗಶಾಸ್ತ್ರಗಳಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡಿ ಅಬ್ಸರ್ವ್ ಮಾಡಿ ಬರೆದಿರೋಂಥ ವಿಜ್ಞಾನ ಇದು. ಇವಾಗ ಅದನ್ನು ವೆಸ್ಟರ್ನ್ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಹೊರತು ಇದೆಲ್ಲ 5,000 ವರ್ಷ ಹಳೇದಿಂದ ಬಂದಿರೋವಂಥದ್ದು. ಇವಾಗ ಇದೇ ನಾವು ನಾಲೆಡ್ಜ್ ಇಟ್ಕೊಂಡು ಅಬ್ಸರ್ವ್ ಮಾಡೋಣ ಪ್ರಾಣಿಗಳ್ನ. ಒಂದು ನಾಯಿ ಹೇಗೆ ಉಸಿರಾಡುತ್ತೆ, ಅದರದ್ದು ಬ್ರೀತಿಂಗ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ. ನಾಯಿ ಉಸಿರಾಡೋದು ಫಾಸ್ಟ್ ಇರುತ್ತೆ, ಹಿಂಗೆ ಬ್ರೀತ್ ಮಾಡುತ್ತೆ. ಅದರದ್ದು ಲೈಫ್ ಸ್ಪ್ಯಾನ್ ನೋಡಿ 15 to 20 ಇಯರ್ಸ್. ಒಂದು ನಾಯಿನ ಅಬ್ಸರ್ವ್ ಮಾಡಿ, ಒಂದು ಆಮೆನ ಅಬ್ಸರ್ವ್ ಮಾಡಿ. ಆಮೆದು ಬ್ರೆತ್ 1 ಬ್ರೆತ್ತು, ಹಾಫ್ ಬ್ರೆತ್ತು ಈ ಥರ ಇರುತ್ತೆ. ಅದರದ್ದು ಲೈಫ್ ಸ್ಪ್ಯಾನ್ ಯೋಚನೆ ಮಾಡಿ, 200-300 ಇಯರ್ಸ್ ಬದುಕತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್ ಯುವರ್ ಬ್ರೆತ್ ಈಸ್ ಈಕ್ವಲ್ ಟು ಯುವರ್ ಲೈಫ್ ಸ್ಪ್ಯಾನ್. ಯುವರ್ ಬ್ರೆತ್ ರೆಗ್ಯುಲೇಷನ್ ಆ್ಯಂಡ್ ದ ಎನ್ಹ್ಯಾನ್ಸ್ಮೆಂಟ್ ಆಫ್ ಯುವರ್ ಬ್ರೆತ್ ಬ್ರೀದಿಂಗ್ ಪ್ಯಾಟ್ರನ್ ನಿಮ್ಮ ಲೈಫ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡುತ್ತೆ, ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ, ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡುತ್ತೆ, ಬ್ರೈನ್ಗೆ ಹೋಗ್ತಾ ಇರೋಂಥ ಆಕ್ಸಿಜನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇವಾಗ 15 ಬ್ರೆತ್ಸ್ ಇರೋದನ್ನು, ಜನರಲಿ 15 ಬ್ರೆತ್ಸ್ ನಾವು ತೊಗೊಳೋದನ್ನು 8 ಬ್ರೆತ್ಸ್ ಮಾಡಿ. ಯುವರ್ ಹೆಲ್ತ್ ವಿಲ್ ಇಂಪ್ರೂವ್ ಲೈಕ್ ಎನಿಥಿಂಗ್. ಯುವರ್ ಎಫಿಷಿಯನ್ಸಿ ಇನ್ ವರ್ಕ್ ವಿಲ್ ಇಂಪ್ರೂವ್ ಲೈಕ್ ಎನಿಥಿಂಗ್. ಹೇಗೆ ಮಾಡೋದು? 2 ಸೆಕೆಂಡ್ಸ್ ಇನ್ಹೇಲ್ ಮಾಡ್ತಾ ಇದ್ದೀರಾ, ದಿಸ್ ಈಸ್ ದ ಜನರಲ್ ಬ್ರೆತ್. ನಾವು ಗೊತ್ತಿಲ್ದಂಗೆ ಮಾಡ್ತಾ ಇರೋದು. ಅದನ್ನು 4 ಕೌಂಟ್ಸ್ ಮಾಡಿ. ಸ್ಟ್ರೇಟಾಗಿ ಕೂತ್ಕೊಳ್ಳಿ, ಸ್ಪೈನ್ನ ಸ್ಟ್ರೇಟಾಗಿ ಇಡಿ. ಸ್ಪೈನ್ ಯಾಕೆ ಸ್ಟ್ರೇಟ್ ಇಡಬೇಕಂತ ಮತ್ತೆ ಹೇಳ್ತೀನಿ. 4 ಸೆಕೆಂಡ್ಸ್ ಇನ್ಹೇಲ್ ಮಾಡಿ, 4 ಸೆಕೆಂಡ್ಸ್ ಎಕ್ಸೇಲ್ ಮಾಡಿ. ಇವಾಗ ಪ್ರಯತ್ನ ಮಾಡಿ. 1 2 3 4. ಇನ್ಹೇಲ್ 1 2 3 4. Exhale 1 2 3 4. Inhale 1 2 3 4. Exhale 1 2 3 4. Gently open your eyes. So you can already feel that calmness. ನಮ್ಮ ಮೈಂಡ್ ಓಡ್ತಾ ಇರೋದು ಅಲ್ಲಿ ಇಲ್ಲಿ ಓಡ್ತಾ ಇರೋದು ಟಕ್ ಅಂತೇಳಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಫೋಕಸ್ ವಿಲ್ ಇಂಪ್ರೂವ್, ಕಾನ್ಸಂಟ್ರೇಷನ್ ವಿಲ್ ಇಂಪ್ರೂವ್. ದಟ್ ಈಸ್ ವಾಟ್ ಹ್ಯಾಪನ್ ಟು ಮೀ. ಸೊ ಇನ್ಹಲೇಷನ್, ಎಕ್ಸಲೇಷನ್ನು 3-4 ಟೈಪ್ಸ್ ಆಫ್ ಪ್ರಾಣಾಯಾಮ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಯಿತು. ಬಾಡಿಯಲ್ಲಿ ಆಕ್ಸಿಜನ್ನು ಬ್ರೈನ್ಗೆ ಹೋಗೋದು, ಸಪ್ಲೈ ಆಗೋದು, ಎಲ್ಲ ಕಡೆ ಹೋಗಿ ಸ್ಟ್ರೆಸ್, ಆ್ಯಂಗ್ಸೈಟಿ, ಫಿಯರ್, ಡಿಪ್ರೆಷನ್ ಆರಾಮಾಗಿ ರೆಡ್ಯೂಸ್ ಆಗುತ್ತೆ. ದಿಸ್ ಆಲ್ ಸೈನ್ಸ್ ರೈಟ್ ನಾವು. ಸೊ ಅದರಿಂದ ಅಲ್ಸರ್ಸ್ ಆರಾಮಾಗಿ ಕ್ಯೂರ್ ಆಯ್ತು ಅಂತ ಆಮೇಲೆ ಗೊತ್ತಾಯಿತು ನನಗೆ ಬರ್ತಾ ಬರ್ತಾ ಬರ್ತಾ. ಓಕೆ, ಇಂಟ್ರೆಸ್ಟಿಂಗ್. ಈವನ್ ನನಗೂ ಸ್ವಲ್ಪ ಫೀಲ್ ಆಯಿತು. ಎಸ್. ಆಮೇಲೆ ಈಗ ಜನರಲ್ ಟಾಕ್ ಏನಿದೆ ಅಂತಂದರೆ, ಈಗ ಸಿಟ್ಟಾಯ್ತಂದರೆ ಇಲ್ಲ 1ರಿಂದ 10 ತನಕ ಕೌಂಟ್ ಮಾಡು ಅಂತ ಹೇಳ್ತಾರೆ. ಇಟ್ಸ್ ಆಲ್ವೇಸ್ ರಿಲೇಟೆಡ್ ಟು ದಿಸ್ ಓನ್ಲಿ ಅಂತ. ಸೊ ಬ್ರೆತ್ ಈಸ್ ರಿಲೇಟೆಡ್ ಟು ಎಮೋಷನ್ಸ್ ಆಲ್ಸೋ. ಸೊ ಸಿಟ್ಟು ಬಂದಾಗ ನಿಮ್ಮ ಬ್ರೆತ್ನ ನೀವು ಅಬ್ಸರ್ವ್ ಮಾಡಿ. ನನಗೆ ಹಿಂಗೆ ಮಾಡಿದ್ಯಾ ಅಂತೇಳಿ ಆ ಎಮೋಷನ್ ಬಂದಾಗ ನೀವು ಸಿಕ್ಕಾಪಟ್ಟೆ ಜೋರಾಗಿ ಉಸಿರಾಟ ಆಡ್ತಿರ್ತೀರ, ಮತ್ತು ಎನರ್ಜಿ ಲಾಸ್ ಅಷ್ಟೊಂದು ಇರುತ್ತೆ. ಅದರಿಂದ BP ಸ್ಟಾರ್ಟ್ ಆಗುತ್ತೆ, ಹೈಪರ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ.
ಸಿಟ್ಟು ಬಂತು ಅಂತಂದರೆ ಇಫ್ ಯು ಕ್ಯಾನ್ ಟೇಕ್ ಎ ಸೆಕೆಂಡ್ ಬ್ಯಾಕ್, ಎ ಸ್ಟೆಪ್ ಬ್ಯಾಕ್, ಸಿಟ್ ಆರ್ ಸ್ಟ್ಯಾಂಡ್, ಬ್ರೆತ್ ಅಬ್ಸರ್ವ್ ಮಾಡಿ ಅಷ್ಟೆ. ಬ್ರೆತ್ನ ಒಂದು 2 ಸೆಕೆಂಡ್ಸ್ 3 ಸೆಕೆಂಡ್ಸ್ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದ್ರೆ ಕಾಮ್ ರಿಲ್ಯಾಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಂಗರ್ ಇರ್ಬೋದು, ಹೆವಿ ಎಕ್ಸರ್ಸೈಸಸ್ ಇರ್ಬೋದು. ಹೆವಿ ಎಕ್ಸರ್ಸೈಸಸ್ಸಿಂದ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಎಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗಕ್ಕೆ ನಾವು ಸಿಚುವೇಶನ್ಸ್ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಎಕ್ಸರ್ಸೈಸ್ ಅಲಾಂಗ್ ವಿತ್ ಬ್ರೆತ್ ಮಾಡಬೇಕು. ಅಲಾಂಗ್ ವಿತ್ ಬ್ರೆತ್ ಮಾಡದಿಲ್ದಿರೋದ್ರಿಂದ ನಮ್ಮ ಲಂಗ್ಸ್ ಎಫಿಷಿಯನ್ಸಿ ಇಂಪ್ರೂವ್ ಆಗ್ತಾ ಇಲ್ಲ. ಅಲಾಂಗ್ ವಿತ್ ಬ್ರೆತ್ ಮಾಡಿದ್ವಿ ಅಂತಂದರೆ ನಮ್ಮ ಹ್ಯೂಮನ್ ಪೊಟೆನ್ಷಿಯಲ್ ಈಸ್ ಲಿಮಿಟ್ಲೆಸ್. ಇಟ್ ಈಸ್ ಲಿಮಿಟ್ಲೆಸ್. ಸೊ ಅದನ್ನು ನಾವು ಟ್ಯಾಪ್ ಮಾಡೋ ಅಂಥ ಶಕ್ತಿ ನಮಗೆ ಬರುತ್ತೆ. ಯಾಕಂದ್ರೆ ಅದೇ ಜಿಮ್ಗೆ ಹೋದಾಗ ಅವರು ಹೇಳೋದು, ಜಿಮ್ ಟ್ರೈನರ್ಸು ಹೇಳೋದು ಅದನ್ನೇ, ಜೋರಾಗಿ ಉಸಿರು ತೊಗೊಳ್ಳಿ ಅಂತೇಳಿ. ಜೋರಾಗಿ ಉಸಿರು ತೊಗೊಳ್ಳೋದು, ಕಡಿಮೆ ಉಸಿರು ತೊಗೊಳ್ಳೋದು, ಇದೆಲ್ಲ ಗುರುಮುಖೇನ ಕಲಿಬೇಕು. ಸೈಂಟಿಫಿಕ್ ಬ್ಯಾಕಪ್ ಇರಬೇಕು ಯಾವಾಗಲೂ. ಸೈನ್ಸ್ ಇರಬೇಕು ಮತ್ತು ನಮ್ಮ ಶಾಸ್ತ್ರಗಳು. ನಾನು ಇದರಿಂದ ಬಂದಿರೋದ್ರಿಂದ, ಯೋಗ ಬಗ್ಗೆ ಮಾತಾಡ್ತಿರೋದ್ರಿಂದ ನಮ್ಮ ಸೈನ್ಸ್ ಇನ್ನೂ ಕೋಪಪ್ ಆಗಿಲ್ಲ. ನಮ್ಮ ಯೋಗಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಇನ್ನೂ ತಿಳುವಳಿಕೆ ಬಂದಿಲ್ಲ ಸೈನ್ಸಲ್ಲಿ. ಇಟ್ ಈಸ್ ಟೇಕಿಂಗ್ ಬೇಬಿ ಸ್ಟೆಪ್ಸ್. ಇಟ್ ಈಸ್ ಗುಡ್. ಯೋಗ ಅಂತಂದರೆ ಏನಾಗಿದೆ ಅಂದರೆ ಫಸ್ಟ್ ತಲೆಯಲ್ಲಿ ಬರೋದೇನಂತಂದರೆ ಸಾಧುಗಳು, ಸನ್ಯಾಸಿಗಳು ಅದೇ ಬರುತ್ತೆ. ಇಲ್ಲ ಕಾವಿ ಹಾಕ್ಕೊಂಡವರು. ಆಮೇಲೆ ಯೋಗ ಅಂದರೆ ಧ್ಯಾನ, ದೇವರು, ಸ್ಪಿರಿಚುವಾಲಿಟಿ ಇಷ್ಟೆಲ್ಲ ಬಂದ್ಬಿಡುತ್ತೆ. ಈಗ ನಾವು ನಾರ್ಮಲ್ ಸಿಂಪಲ್ ಲೈಫ್ ಮಾಡೋರೆಲ್ಲ ನಮ್ಗೆ ಯಾಕೆ ಬೇಕಪ್ಪ ಇದರ ಜಂಜಟ್ ಅಂತೇಳಿ ನಾವು ಬಿಟ್ಬಿಡ್ತೀವಿ. ಏನು ನಿಮ್ಮ ಒಂದು ಇದು? ಸೊ ಇವಾಗ ನಾನು ಮುಂಚೆನೇ ಹೇಳ್ದಂಗೆ ಯೋಗದ ಡೆಫಿನಿಷನ್ನಲ್ಲೇ ನಾವು ಮಾತಾಡ್ತಿರುವಾಗ ಏನು ಐಕ್ಯ ಆಗಬೇಕು ಅಂತ ನಾವು ಕೇಳಿದಾಗ ಬಾಡಿ ಮೈಂಡ್ ಐಕ್ಯ ಆಗಬೇಕು. ಫಸ್ಟ್ ಡೆಫಿನೇಷನ್ನೇ ಅದು ನಾನು ಹೇಳಿದ್ದು. ಬಾಡಿ ಮೈಂಡ್ ಐಕ್ಯ ಏನಕ್ಕೆ ಆಗಬೇಕು? ನೀವು ಮಾಡ್ತಿರೋ ಕೆಲಸಲ್ಲಿ ಎಫಿಷಿಯನ್ಸಿ ಬರೋದಕ್ಕೆ. ಸೊ ನಿಮಗೇ ಬೇಕಾಗಿದೆ ಯೋಗ. ಪ್ರತಿಯೊಬ್ಬ ಮನುಷ್ಯನಿಗೆ ಯೋಗ ಬೇಕು. ಯಾಕೆ? ಎಫಿಷಿಯನ್ಸಿ, ಔಟ್ಪುಟ್, ಸಕ್ಸಸ್, ಫೇಮ್, ಮ್ಯಾನಿಫೆಸ್ಟೇಷನ್, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯೋಗ. ಈಗ ಎಲ್ಲ ಸಕ್ಸಸ್ ಆದವರೆಲ್ಲ ಯೋಗ ಮಾಡ್ತಾರಂತೀರಾ ನೀವು? ಇದು ಗುಡ್ ಕ್ವಶನ್. ಎಲ್ಲ ಸಕ್ಸಸ್ ಆಗಿರೋರು ಯೋಗ ಅಂತಂದರೆ ನಾನು ಹೇಳಿದ್ನಲ್ಲ, ಬಾಡಿ, ಮೈಂಡ್, ಎಮೋಷನ್, ಇಂಟೆನ್ಷನ್ ಕಂಬೈನ್ ಆಗಿದೆ ಅಂತಂದರೆ ಅವರು ಆಟೋಮೆಟಿಕ್ಕಾಗಿ ಯೋಗ ಸ್ಥಿತಿಯಲ್ಲಿ ಇದ್ದಾರೆ. ನೋಯಿಂಗ್ಲಿ ಅನ್ನೋಯಿಂಗ್ಲಿ ಯೋಗ ಸ್ಥಿತಿಯಲ್ಲಿ ಅದರ ಅವರು. ಇವಾಗ ಎಷ್ಟೊಂದು ನಮ್ಮ ಗುರುಗಳು ಒಬ್ಬರು ಇದ್ದಾರೆ, ಡಾಕ್ಟರ್ ಅನಂತ ಅತ್ರಿ ಅಂತೇಳಿ. ಹಿ ವಾಸ್ ಅ ಪ್ರಿನ್ಸಿಪಲ್ ಆಫ್ ವಿಜಯ ಕಾಲೇಜ್. ಸೊ ಹಿ ಈಸ್ ಅ ಬ್ಲ್ಯಾಕ್ ಬೆಲ್ಟ್ ಮಾಸ್ಟರ್, ಕ್ಲಾಸಿಕಲ್ ಸಿಂಗರ್, ತಬ್ಲಾ ಪ್ಲೇಯರ್. ಸೊ ಅವ್ರು ಹೇಳ್ತಾಯಿದ್ರು, ಇವಾಗ ಐನ್ಸ್ಟೈನ್ ಇದ್ದರು, ಅವ್ರು ಫಿಸಿಕ್ಸಲ್ಲಿ ಎನ್ಲೈಟನ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಯಾರ್ಯಾರು ಅವರವರ ಕ್ಷೇತ್ರದಲ್ಲಿ ಅವರ ಸಂಕಲ್ಪ, ಅವ್ರ ಇಂಟೆನ್ಷನ್ನು ಮತ್ತು ಬಾಡಿ ಮೈಂಡ್ ಕಂಬೈನ್ಡ್ ಮಾಡಿಕೊಂಡು ಕೆಲಸ ಮಾಡಿದರೆ ಅವರೆಲ್ಲರೂ ಸಕ್ಸಸ್ ಆಗಿದೆ. ಸಾಧು, ಸನ್ಯಾಸಿ, ಸ್ಪಿರಿಚುವಾಲಿಟಿ ಯಾಕೆ ಬರುತ್ತೆ ತಲೆಯಲ್ಲಿ ಯೋಗ ಅನ್ನೋದನ್ನು? ಏನು ಮಿಸ್ಪರ್ಸೆಪ್ಷನ್ ಆಗಿದೆನಾ, ಮಿಸ್ಪ್ಲೇಸ್ಮೆಂಟ್ ಆಗಿದೆನಾ ಯೋಗ ಅನ್ನೋದು? ಯೋಗ ಅಲ್ಲಿ ನಾವು ಮಾತಾಡುವಾಗ ನಾನು ಮುಂಚೆನೇ ಹೇಳ್ದಂಗೆ ಬಾಡಿ ಮೈಂಡ್ ಈಸ್ ಒನ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಇಸ್ ಕಾನ್ಷಿಯಸ್ನೆಸ್ ಆ್ಯಂಡ್ ಸಬ್ ಕಾನ್ಷಿಯಸ್ನೆಸ್. ಥರ್ಡ್ ಸ್ಟೇಜ್ ಇಸ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ವಿತ್ ದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಯೋಗಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಡೆಫಿನೇಷನ್ ಕೊಡಬೇಕು ಅಂತಂದರೆ, ಯೋಗ ಈಸ್ ದಟ್ ಸ್ಟೇಟ್ ಆಫ್ ಬೀಯಿಂಗ್ ವೇರ್ ಯು ಆರ್ ಪ್ರಾಪರ್ಲಿ ಅಲೈನ್ಡ್ with the universe and the universe is aligned with you. This is what I would like. ನಾನು ಇವಾಗ ಕೂತ್ಕೊಂಡಾಗ ಬಂದಿರೋ ಅಂಥ ಡೆಫಿನೇಷನ್ ಇದು. ಸೊ ನನ್ನ ಸ್ವಲ್ಪ ಎಕ್ಸ್ಪೀರಿಯೆನ್ಸಲ್ಲಿ ಇದನ್ನು ಹೇಳ್ತೀನಿ ನಾನು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಿಕೋಲಸ್ ಟೆಸ್ಲಾ ಏನು ಹೇಳ್ತಾರೆ ಅಂತಂದರೆ, ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಮಿಸ್ಟ್ರೀಸ್ ಆಫ್ ದ ವರ್ಲ್ಡ್, ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ ಅಂತಾರೆ. ಸಾಧು ಸನ್ಯಾಸಿಗಳು ಅಂತ ಕ್ವಶನ್ ಕೇಳಿದ್ರಿ. ಸಾಧು ಸನ್ಯಾಸಿಗಳು ಏನು ಮಾಡ್ತಾರೆ ಅಂತ ನಾನು ನಿಮಗೆ ಕ್ವಶನ್ ಕೇಳ್ತೀನಿ. ನಿಮಗೆ ಏನು ಗೊತ್ತಿದೆ? ಮೆಡಿಟೇಷನ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ದೇವ್ರ ಪೂಜೆ ಮಾಡ್ತಾರೆ. ದೇವ್ರ ಪೂಜೆ ಮಾಡ್ತಾರೆ. ಓಕೆ. ಸಾಧು ಸನ್ಯಾಸಿಗಳು ಪ್ರಕೃತಿ ಜೊತೆ ಅಲೈನ್ ಆಗೋಕ್ಕೆ ಪ್ರಯತ್ನ ಪಡ್ತಾರೆ. ಒಬ್ಬ ಸಾಧು, ಅವ್ರ ರೂಲ್ಸ್ ಇರುತ್ತೆ, ಸ್ಪೆಸಿಫಿಕ್ ಸೆಟ್ ಆಫ್ ರೂಲ್ಸ್ ಇರುತ್ತೆ. 5 ದಿವಸದ ಮೇಲೆ ಒಂದು ಜಾಗದಲ್ಲಿ ಇರಬಾರ್ದು ಅಂತ ಅವ್ರಿಗೆ ರೂಲ್ ಇದೆ. ಸೊ ದ್ಯಾಟ್ ದೇ ಡೋಂಟ್ ಎಫೆಕ್ಟ್ ದ ಎನ್ವೈರ್ಮೆಂಟ್. ಒಂದು ಜಾಗದಲ್ಲಿ ಕೂತು ಇದು ನನ್ನದು ಅಂತ ಕೂತ್ಕೊಳ್ಳಲ್ಲ ಅವರು. ನಿಜವಾದ ಸಾಧುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ.
ಅವರು ಧ್ಯಾನ ಮಾಡಿದಾಗ, ಧ್ಯಾನ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇವಾಗ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ನೀವು ಯಾರು ಅಂತ. ನೀವು ಯಾರು ಅಂತ ಕೇಳಿದ್ರೆ ನೀವು ಯಾರು ಅಂತ ಹೇಳಿ, ಏನಾದರೂ ನೀವು ಯಾರು. ನಾನು ಯಾರು ಅಂತೇಳಿ, ನಾನು ಯಾರು ಅಂತಂದರೆ ಆಲ್ಮೋಸ್ಟು ಕಂಟಿನ್ಯೂಸ್ ಲರ್ನರು. ಏನಾದರೂ ಯಾವಾಗಲೂ ಹೊಸದನ್ನು ಮಾಡಬೇಕು, ಆಮೇಲೆ ಏನು ಮನಸ್ಸಿಗೆ ಅನಿಸುತ್ತೆ ಅದನ್ನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರುವಂಥದ್ದು. ಆ್ಯಂಡ್ ಅದು ನಿಮ್ಮ ಆಟಿಟ್ಯೂಡ್, ಪರ್ಸನಾಲಿಟಿ ಟುವರ್ಡ್ಸ್ ಲೈಫ್. ಎಸ್. ಹೂ ಆರ್ ಯು? ಹೂ ಆರ್ ಯು ಅಂತಂದರೆ ಏನು ಹೇಳ್ಬೇಕು ನಾನು ನಿಮಗೆ? ಎಸ್, ಅದನ್ನೇ ಡೆಫಿನೇಷನ್ ಅಂತ ಕರಿಬೋದು. ಅದಕ್ಕಿಂತ ಜಾಸ್ತಿ ಅಷ್ಟು ಥಿಂಕ್ ಮಾಡಿಲ್ಲ. ಇವಾಗ ಹೂ ಆರ್ ಯು ಅಂತ ನಾವು ಜನರಲ್, ನೀವು ಕೆಲವು ಸಾಧನೆಗಳು ಮಾಡ್ಕೊಂಡು ಬಂದಿರೋದರಿಂದ ನೀವು ಹೇಳಿದ್ರಿ ನಾನು ಮಾಡಬೇಕು ಅಂತಿದ್ದೀನಿ, ಇದನ್ನು ಸಾಧನೆ ಮಾಡಬೇಕಂತಿದ್ದೀನಿ, ಮನಸ್ಸಿಗೆ ಬಂದಿದ್ದನ್ನೆಲ್ಲ ನಾನು ಇದನ್ನು ಮಾಡಬೇಕು ಅಂತ ನೀವು ಹೇಳಿದ್ರಿ. ಒಬ್ಬ ಸಣ್ಣ ಹುಡುಗನಿಗೆ, ಒಬ್ಬ ಸ್ಟೂಡೆಂಟಿಗೆ ಕೇಳಿದ್ರೆ ಫಸ್ಟ್ ಹೇಳಿದ್ರೆ ನಾನು ವಿಜಯ್ ಅಂತ ಹೇಳ್ತಾನೆ, ಹೆಸರು ಹೇಳ್ತಾನೆ. ಅದು ಹೆಸರು ಅಷ್ಟೇ. ನೀನು ಯಾರು ಅಂತ ಕೇಳಿ ಮತ್ತೆ ಕೇಳಿದ್ರಿ, ನಾನು ಮನುಷ್ಯ ಅಂತ ಕೊನೆಗೆ ಬರ್ತಾನೆ. ಮನುಷ್ಯ ಅನ್ನೋದು ಜಾತಿ, ಇಟ್ ಈಸ್ ಎ ಸ್ಪೀಸೀಸ್. ಗಂಡು ಹೆಣ್ಣು ಮಾನವ ಜಾತಿ ಅದು. ನೀನು ಯಾರು ಇದು ಕೇಳ್ತಾ ಹೋಗಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಲ್ಯಾಕಿಂಗ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಲ್ಯಾಕಿಂಗ್ ಆ್ಯಂಡ್ ವಾಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಈಸ್ ಮಿಸ್ಸಿಂಗ್. ಸೊ ಈ ಟಾಪಿಕ್ ಬಂದಿರೋದ್ರಿಂದ ನಾನೊಂದು ಉಪನಿಷತ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಂಡುಕ್ಯ ಉಪನಿಷತ್ ಅಂತ ಒಂದಿದೆ, ವೆರಿ ಸ್ಮಾಲ್ ಉಪನಿಷತ್, ಅರೌಂಡ್ 12 ವರ್ಸಸ್ ಏನೋ ಇದೆ, 12 ಶ್ಲೋಕಗಳೇನೋ ಇದೆ. ಅದನ್ನು ವರ್ಸ್ ಅಂತಾರೋ ಶ್ಲೋಕ ಅಂತಾರೋ ನನಗೆ ಗೊತ್ತಿಲ್ಲ. ಅಂದರೆ ನಾನು ಪಂಡಿತ ಅಲ್ಲ, ವಿದ್ವಾನ್ ಅಲ್ಲ ಉಪನಿಷತ್ಗಳನ್ನ ಬಗ್ಗೆ ಮಾತಾಡೋದಕ್ಕೆ. ಬಟ್ ಐ ಹ್ಯಾವ್ ಅ ಸ್ಮಾಲ್ ಎಕ್ಸ್ಪೀರಿಯನ್ಸ್ ವೇರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಅದು ಏನು ಬರ್ದಿದ್ದಾರೆ ಅನ್ನೋದು ಅರ್ಥ ಆಗುವಂಥ ಸ್ವಲ್ಪ ಜ್ಞಾನ ಕೊಟ್ಟಿದ್ದಾನೆ ಭಗವಂತ. ಅದರಲ್ಲಿ ಇವಾಗ ನಿಮಗೆ ಮತ್ತೆ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಜಾಗೃತ ಅವಸ್ಥೆಯಲ್ಲಿ ಇದ್ದೀರಿ ಇವಾಗ. ಸೊ ಯು ಆರ್ ಟೋಟಲಿ ಅವೇಕ್. ಕಾನ್ಷಿಯಸ್ ಅಂತ ಕರಿಬೋದು ಅದನ್ನು. ಹಾಂ, ಅವೇಕ್ ಇನ್ ಸ್ಟೇಟ್. ನೀವು ಪ್ರಜ್ಞೆ ಇಟ್ಕೊಂಡು, ಅಂದರೆ ನೀವು ಜಾಗೃತ ಅವಸ್ಥೆಯಲ್ಲಿ ಇದ್ದೀರ. ಮಲ್ಕೊಂತೀರ. ಮಲ್ಕೊಂಡಾಗ ದೇರ್ ಆರ್ 2 ಸ್ಟೇಟ್ಸ್. ಯಾವ್ದು ಹೇಳಿ? ಒಂದು ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್. ಓಕೆ. ಮಲ್ಕೊಂಡಾಗ ಏನೇನಾಗತ್ತೆ? ನಿದ್ದೆ ಮಾಡ್ತೀವಿ, ಕನಸು ಬೀಳುತ್ತೆ. ಸೊ ಮಲ್ಕೊಂಡಾಗ 2 ಸ್ಟೇಟ್ ಇದೆ. ಯಾವುದು? ಒಂದು ಡ್ರೀಮ್ ಸ್ಟೇಟ್, ಇನ್ನೊಂದು ಡೀಪ್ ಸ್ಲೀಪ್ ಸ್ಟೇಟ್. ಕರೆಕ್ಟಾ? ಪೂರ್ತಿ ನಿದ್ರೆ. ಒಂದು ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಮತ್ತು ಪೂರ್ತಿ ನಿದ್ರಾವಸ್ಥೆ, ಡೀಪ್ ಸ್ಲೀಪ್. ಸ್ಲೀಪ್, ನೀವು ಮಲ್ಕೊಂಡಾಗ ಕನಸು ಕಾಣ್ತಿರುವಾಗ ಕಾಣ್ತಿರೋನು ಯಾರು? ನಾವೇ ಕಾಣ್ತಿರ್ತೀವಲ್ಲ ಕನಸು. ನೀವೇ ನೋಡ್ತೀವಿ. ಪೂರ್ತಿ ನೆನಪಿರುತ್ತೆ ಸ್ವಪ್ನ? ಅರ್ಧಂಬರ್ಧ ನೆನಪಿರುತ್ತೆ. ಬಟ್ ಎಸ್, ಫಾರ್ಚುನೇಟ್ಲಿ ಒಂದೊಂದು ಕನಸು ಫುಲ್ ನೆನಪಿರುತ್ತೆ. ಎಸ್. ಆಯಿತಾ? ಬೆಳಗ್ಗೆ ಎದ್ದಾಗ ನಾನು ಕೇಳ್ತೀನಿ ನಿಮಗೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ನಿಮಗೆ ಕೇಳ್ತೀನಿ, ಪ್ರಶಾಂತ್ ಅವರೇ ನಿದ್ರೆ ಹೇಗಿತ್ತು ಅಂತ. ಆವಾಗ ನೀವು ಏನು ಹೇಳ್ತೀರಾ? ಕನಸು ಬಿದ್ದಿತ್ತೋ, ಚೆನ್ನಾಗಿ ಏನು ನಿದ್ದೆ ಚೆನ್ನಾಗಿ ಬರಲಿಲ್ಲ, ಕನಸು ಬಿದ್ದಿತ್ತು, ಅದಕ್ಕೆ ಅಂಥ ಡಿಸ್ಟರ್ಬ್ ಸ್ಲೀಪ್ ಇತ್ತು ಅಂತ ಹೇಳ್ತೀರ. ಇಲ್ಲ ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡಿದರೆ ಸೂಪರಾಗಿದ್ದು, ನಾನು ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದೆ, ಚೆನ್ನಾಗಿ ನಿದ್ದೆ ಬಂತು ಅಂತಂತೀರ. ನಿದ್ದೆಯಲ್ಲಿ ಕನಸನ್ನ ನೋಡಿದಾಗ ನಿಮಗೆ ಎಚ್ಚರ ಇತ್ತು. ಒಂದು ಪ್ರಜ್ಞೆ ನಿಮ್ಮಲ್ಲಿ ಜಾಗೃತ ಅವಸ್ಥೆಯಲ್ಲಿಂಥ ಪ್ರಜ್ಞೆ ಎಚ್ಚರ ಇದ್ದು ಕನಸನ್ನ ಕಂಡಿತು. ಸೊ ಅದು ನಿಂತೋಗಿ ಡೀಪ್ ಸ್ಲೀಪಿಗೆ ಹೋದ್ರಿ. ಡೀಪ್ ಸ್ಲೀಪ್ನ ಅಬ್ಸರ್ವ್ ಮಾಡಿರೋವಂಥ ಪ್ರಜ್ಞೆ ಯಾವುದು? ನನ್ನ ಕ್ವಶನ್ನು. ಇವಾಗ ಎದ್ದಾಗ ನಾನು ನಿದ್ದೆ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾ ಇದ್ದೀರಲ್ವಾ, ಡ್ರೀಮ್ಸ್ ಇರಲಿಲ್ಲ ಅಂದರೆ ಚೆನ್ನಾಗಿ ಮಾಡಿದೆ ಅಂತ ಯಾರು ಹೇಳ್ತಾ ಇರೋದು? ಹೇಗೆ ಅನುಭವ ಆಯಿತು? ಇಲ್ಲ, ನಮ್ಮೊಳಗೆ ಇದೆಲ್ಲ, ಅದೆಲ್ಲ ಕಾನ್ಷಿಯಸ್ ಮೈಂಡೇ ಅಲ್ಲ. ಇರಲಿಲ್ವಲ್ಲ ಡೀಪ್ ಸ್ಲೀಪಲ್ಲಿ. ಯು ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಔಟ್ಸೈಡ್. ಎಸ್. ಹಾಂ, ನೀವೇ ಹೇಳಿ. ಯು ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಔಟ್ಸೈಡ್. ಸೊ ಯು ಆರ್ ನಾಟ್ ಇನ್ ಎ ಡ್ರೀಮ್ ಸ್ಟೇಟ್ ಆಲ್ಸೋ ವೇರ್ ಯು ಆರ್ ವಾಚಿಂಗ್ ಸಮಥಿಂಗ್. ಡ್ರೀಮ್ ಕನಸನ್ನ ನೋಡ್ತಾ ಇದ್ದೀರಾ, ಅದು ಇಲ್ಲ. ಸೊ ಯು ಆರ್ ಕಂಪ್ಲೀಟ್ಲಿ ಇನ್ ಡೀಪ್ ಸ್ಲೀಪ್. ಸೊ ಎದ್ದ ಮೇಲೆ ಡೀಪ್ ಸ್ಲೀಪಲ್ಲಿ ಇದ್ದ ನೀವು ಡೀಪ್ ಸ್ಲೀಪ್ ನೀವು ಅನುಭವಿಸಿದ್ರೆ ಬಂದು ಹೇಳ್ತೀರಾ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ಇವತ್ತು ಖುಷಿಯಾಗಿದೆ, ಎನರ್ಜೆಟಿಕ್ ಆಗಿದ್ದೀನಿ ಅಂತ ಹೇಳ್ತೀರಾ. ಹೂ ಈಸ್ ದಟ್ ಆರ್ ವಾಟ್ ಈಸ್ ದಟ್ ವಿಚ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಡೀಪ್ ಸ್ಲೀಪ್? ಕಾನ್ಷಿಯಸ್ ಮೈಂಡೇ ಇರಬೇಕಲ್ಲ.
ಗೊತ್ತಿಲ್ಲ, ಅದೇ ಕ್ವಶನ್ನು. ಓಕೆ. ಸೊ ಆ ಕ್ವಶನ್ಗೆ ಅರ್ಥ ಗೊತ್ತಾಗ್ತಾ ಹೋಗುತ್ತೆ. ಹೂ ಆಮ್ ಐ ಇರೋದು ಅಲ್ಲಿ. ಇದು ಸಿಂಪಲ್ ಅನಿಸುತ್ತೆ ಕೇಳೋದಕ್ಕೆ, ಭಾಳ ಕಾಂಪ್ಲಿಕೇಟೆಡ್ ಇದೆ. ಹೂ ಆಮ್ ಐ ಇರೋದೇ ಅಲ್ಲಿ. ಸಾಧುಗಳು ಸನ್ಯಾಸಿಗಳು ಅಂತ ಹೇಳಿದ್ರಲ್ಲ, ಧ್ಯಾನ ಮಾಡ್ತಾರೆ ಅಂತ. ಧ್ಯಾನ ಅವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ, ನಾನು ವಿಜಯ್, ನಾನು ವೈಸ್ ಪ್ರಿನ್ಸಿಪಲ್, ನಾನು ಆ್ಯನಿಮೇಷನ್ ಮಾಡಿದ್ದೀನಿ, ನಾನು ಮ್ಯೂಸಿಕ್ ಮಾಡ್ತೀನಿ, ನನಗೆ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ. ದೀಸ್ ಆರ್ ಆಲ್ ಸಿಚುವೇಶನ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಮೈಂಡ್. ಸೊ ವಾಟ್ ಆಮ್ ಐ, ಹೂ ಆಮ್ ಐ ರಿಯಲಿ, ಇವನ್ನೆಲ್ಲ ರೆಸಿಸ್ಟೆನ್ಸ್ನ ಬಿಟ್ಬಿಟ್ಟು ಸುಮ್ಮನೆ ಕೂತು ಯೂನಿವರ್ಸ್ ಜೊತೆ ಅಲೈನ್ ಆಗೋದೇ ಮೆಡಿಟೇಷನ್. ಸೊ ದೆನ್ ವಾಟ್ ಹ್ಯಾಪನ್ಸ್, ಯು ವಿಲ್ ಬಿಕಮ್ ಎ ಟೂಲ್ ಫಾರ್ ದ ಯೂನಿವರ್ಸ್. ಪ್ರಕೃತಿ ಜೊತೆ, ನಮ್ಮ ವಿಶ್ವದ ಜೊತೆ, ನಾವು ದೇವರಂತ ಕರೆದ್ರೆ ದೇವ್ರ ಜೊತೆ ಅಲೈನ್ ಆಗಿ ಹೋಗ್ತೀವಿ. ಅದು ಮಾಡೋದೇ ಸಾಧುಗಳು ಸನ್ಯಾಸಿಗಳು. ಅವ್ರಿಗೆ ಯೋಗ ಅಂದರೆ ಅದೇ, ಧ್ಯಾನ ಅಂದರೆ ಅದರ ಯೋಗದ ಏನಂತಾರೆ ಹೈಯೆಸ್ಟ್ ಪೀಕ್ ಈಸ್ ದಟ್. ಸೊ ಯು ವಿಲ್ ವ್ಯಾನಿಷ್, ದ ಯೂನಿವರ್ಸ್ ವಿಲ್ ವರ್ಕ್ ಥ್ರೂ ಯು. ದಟ್ ಈಸ್, ಅದು ಸಪ್ರೇಟ್ ರೆಲ್ಮ್. ಸೊ ಅದ್ರ ಬಗ್ಗೆ ನಾವು ತುಂಬ ಹೋದರೆ ಡಿಫ್ರೆಂಟ್ ಟಾಪಿಕ್ ಆಗುತ್ತೆ. ಯೋಗ ಅನ್ನೋದನ್ನು ಏನಾಗಿದೆ ಅಂದರೆ, ಒಂದು ಮಿಸ್ ಪರ್ಸೆಪ್ಷನ್ ಏನಪ್ಪ ಅಂತಂದರೆ, ಈಗ ಅದೇ ನಾ ಹೇಳಿದ್ನಲ್ಲ, ಸೂರ್ಯ ನಮಸ್ಕಾರ ಆಗಿರ್ಬೋದು, ಡಿಫ್ರೆಂಟ್ ಆಸನ. ನಂದು ಫೇವ್ರೇಟ್ ಆಸನ ಶವಾಸನ, ಆರಾಮಾಗಿ ಮಲ್ಕೊಂಬಿಡೋದು ಅಂತೇಳಿ. ತುಂಬ ಒಳ್ಳೆ ಆಸನ ಅದು. ಓಕೆ. ಸೊ ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಯೋಗ ಮಾಡ್ಬೇಕಂತಂದರೆ ಇಲ್ಲ ಯಾವುದರ ಕ್ಲಾಸ್ಗೆ ಹೋಗ್ಬೇಕು, ಇಲ್ಲ ಅಂದರೆ ಯಾವುದರ ಒಂದು ಪೋಸ್ ಮಾಡ್ಬೇಕಂತೇಳಿ ಅಷ್ಟೇ ಅಂದ್ಕೊಂಬಿಟ್ಟಿದ್ದೀವಿ. ಸೊ ಇನ್ ಸಿಂಪಲ್ ವೇ, ಆ್ಯಸ್ ಅನ್ ಇಂಡಿವಿಜುವಲ್, ಯಾವುದು ಬೆಸ್ಟ್ ಪ್ರಾಕ್ಟೀಸ್ ಯೋಗ ನಾವು ಮಾಡಬೇಕಾಗಿದ್ದು, ಅದು ಒಂಥರ ಬರ್ಡನ್ ಥರನೂ ಆಗಬಾರ್ದು. ಅದನ್ನೇನಾಗ್ಬಿಟ್ಟಿದೆ, ಒಂಥರ ಟಾಸ್ಕ್ ಥರ ಅಂದ್ಕೊಂಬಿಟ್ಟಿದ್ದೀವಿ ನಾವು. ಈಗ ಹೆಂಗೆ ನಾವು ಜಿಮ್ಗೆ ಹೋಗಿ ಒಂದು ಹಾಫ್ ಆನ್ ಅವರ್ 1 ಅವರ್ ಸ್ಪೆಂಡ್ ಮಾಡ್ತೀವಲ್ಲ, ಹಾಗೆ ಒಂದು 10-15 ನಿಮಿಷ ಕೂತು ಯೋಗ ಪ್ರಪೋಸ್ ಮಾಡೋದಾಗಿರ್ಬೋದು. ಆ್ಯಂಡ್ ಅಫ್ಕೋರ್ಸ್ ಮೆಡಿಟೇಷನ್ ಒಂದು 5 ನಿಮಿಷ ಕೂತ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿ ಇದೆ. ನೀವೇನು ಹೇಳ್ತಾರೆ ಇದ್ರ ಬಗ್ಗೆ? ನೋಡಿ, ಅದನ್ನೇ ನಾನು ಹೇಳ್ತಾ ಇರೋದು. ಏನು ಹೇಳ್ತೀನಿ ಅಂತಂದರೆ, ಯೋಗ ಅನ್ನೋದು 5 ನಿಮಿಷ 10 ನಿಮಿಷ ಮಾಡೋದಲ್ಲ. ಯೋಗ ಈಸ್ ಎ ವೇ ಆಫ್ ಲೈಫ್. ಅಲ್ಲ ರೀ, ಎನಿ ಯೋಗ ಸೆಷನ್, ಎಲ್ಲ ಯೋಗ ಟೀಚರ್ ಅದನ್ನೇ ಹೇಳೋದಲ್ಲ. ನೀವು ಸರ್ಟಿಫೈಡ್ ಯೋಗ ಟ್ರೈನರು, ಡೈಲಿ ಒಂದು ಹಾಫ್ ಆನ್ ಅವರ್ ಸೆಷನ್ ಇಡ್ತೀರಾ, 1 ಅವರ್ ಸೆಷನ್ ಇಡ್ತೀರಾ, ಹಿಂಗೆ ನಡೆಯೋದಲ್ಲ. ನೀವೇನು ಪೂರಾ ದಿನ ಮಾಡ್ಬೇಕಂತ ಹೇಳ್ತೀರಾ? ಪೂರಾ ದಿನ ನಾವು ಆಸನಗಳು ಮಾಡಲ್ಲ. ಓಕೆ. ಬಟ್ ವಿ ಲಿವ್ ವಿತ್ ಅವೇರ್ನೆಸ್. ನಾವು ಕುತ್ಕೊಂಡಿರೋ ಶೈಲಿ ಹೇಗಿದೆ, ಮಾತಾಡೋ ಶೈಲಿ ಹೇಗಿದೆ, 4 ಜನಕ್ಕೆ ನಾವು ನೋವು ಕೊಡ್ತಾ ಇದ್ದೀವ, ಉಪಯೋಗ ಆಗ್ತಾ ಇದ್ದೀವ, ನಮ್ಮ ಇಂಟೆನ್ಷನ್ ಟುವರ್ಡ್ಸ್ ದ ಯೂನಿವರ್ಸ್, ಟುವರ್ಡ್ಸ್ ಅವರ್ ಸೆಲ್ಫ್, ಸಕ್ಸಸ್ ಓರಿಯೆಂಟೇಷನ್ ಇದೆಯಾ ನಮ್ಮ ಮೈಂಡಲ್ಲಿ, ಅಥವಾ ಡಿಸ್ಟ್ರಾಕ್ಷನ್ಸ್ ಇದ್ದಾವ, ಅಥವಾ ಅಡಿಕ್ಷನ್ಸ್ ಕಡೆ ನಮ್ಮ ಮನಸ್ಸು ತಿರುಗ್ತಾ ಇದೆಯಾ, ಇದನ್ನೆಲ್ಲ ತಿಳ್ಕೊಂಡು ಒಂದು ಅವೇರ್ನೆಸ್ಸಲ್ಲಿ ಬದುಕೋದೇ ಯೋಗ. ಯೋಗ ಅನ್ನೋದು 5 ನಿಮಿಷ ಕುತ್ಕೊಂಡು ಮಾಡೋದಲ್ಲ. ಅಲ್ಲಿ ಅದು ನಾವು ಮಾಡ್ತಾ ಇರೋದು ಒಂದು ಟೂಲ್. ಬ್ರೀದಿಂಗ್ ಅನ್ನೋದು ಒಂದು ಟೂಲ್, ಆಸನ ಅನ್ನೋದು ಒಂದು ಟೂಲ್ ಟು ಅಚೀವ್ ಯೋಗ. ಇಟ್ ಈಸ್ ನಾಟ್ ಯೋಗ. ಯೋಗ ಅಲ್ಲಿ ನಾವು ಪತಂಜಲಿ ಯೋಗ ಸೂತ್ರಗಳು, ಪತಂಜಲಿ ಯೋಗ ಮಹರ್ಷಿ ಅವರ ಯೋಗ ಸೂತ್ರಗಳು ನಾವು ಯೋಚನೆ ಮಾತಾಡೋಕ್ಕೆ ಹೋದರೆ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಅದರಲ್ಲಿ 8 ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸೊ ಆಸನ ಪ್ರಾಣಾಯಾಮ ಈಸ್ 2nd and 3rd and 4th ಸ್ಟೆಪ್ ಇನ್ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಹೆಜ್ಜೆಗಳು ಬರ್ತವೆ. ಅದಿಷ್ಟು ನಾವು ಮಾತಾಡೋದು ಬೇಡ. ಬರೀ ಆಸನ ಪ್ರಾಣಾಯಾಮ ಅನ್ನೋದು ದೇ ಆರ್ ಜಸ್ಟ್ 2 ಸ್ಟೆಪ್ಸ್. ಅದನ್ನು ಮಾಡೋದ್ರಿಂದ ನಿಮಗೆ ಈ ಅವೇರ್ನೆಸ್ ಬರುತ್ತೆ. ಈ ಅವೇರ್ನೆಸ್ಗೋಸ್ಕರ ನಾವು ಯೋಗ ಮಾಡ್ತಾ ಇದ್ದೀವಿ ಹೊರತು, ಅಂದರೆ ಆಸನ ಮತ್ತು ಪ್ರಾಣಾಯಾಮ ಮಾಡ್ತಾ ಇದ್ದೀವಿ ಹೊರತು ಅದೇ ಯೋಗ ಅಲ್ಲ. ಟು ಗೆಟ್ ದಿಸ್ ಅವೇರ್ನೆಸ್, to get aligned in your work, whatever you are doing, you are singing a song, you should be aligned properly. You should be peaceful in yourself. ನಿಮ್ಮಲ್ಲಿ ನೀವು ಶಾಂತಿ ಕಾಣದೆ ನೀವು ಯಾವುದೇ ಕೆಲಸನ ನೆಟ್ಟಿಗೆ ಮಾಡೋಕ್ಕಾಗೋದಿಲ್ಲ. ಬಿ ಪಿ ಜಾಸ್ತಿ ಆಗುತ್ತೆ. ಬಿ ಪಿ ಹೈ ಇಟ್ಕೊಂಡು ಸಿಟ್ಟಲ್ಲಿ ಇದ್ಕೊಂಡು ಯಾವುದಾದ್ರು ಕೆಲಸ ಮಾಡೋಕ್ಕಾಗತ್ತಾ? ಸೊ ಟೂಲ್ಸ್ ಕೊಡ್ತಾ ಇದ್ದೀನಿ ನಾನು. ಆಸನ ಅನ್ನೋದು ಒಂದು ಟೂಲ್, ಪ್ರಾಣಾಯಾಮ ಅನ್ನೋದು ಒಂದು ಟೂಲ್, ಅಂದರೆ ಬ್ರೀದಿಂಗ್ ಪ್ರಾಕ್ಟೀಸಸ್ ಈಸ್ ಎ ಟೂಲ್. ಅದನ್ನು ಯೂಸ್ ಮಾಡಿಕೊಂಡು ಕಮ್ ಟು ದಿಸ್ ಅವೇರ್ನೆಸ್ ಆಫ್ ಅಲೈನಿಂಗ್ ವಿತ್ ದ ಯೂನಿವರ್ಸ್. ಸೊ ದಟ್ ಈಸ್ ಯೋಗ. ಸೊ ಮಾತಾಡೋ ಶೈಲಿಯಿಂದ ಹಿಡಿದು ಬದುಕೋ ಶೈಲಿವರೆಗೂ ಎವ್ರಿಥಿಂಗ್ ಈಸ್ ಯೋಗ ಆ್ಯಂಡ್ ಇಟ್ ಈಸ್ ಎ ಪ್ರಾಪರ್ ಸ್ಕಿಲ್. ಈಗ ಸ್ಕಿಲ್ ನೀವು ಹೇಳಿದ್ದೇನಪ್ಪ ಅಂದರೆ, ಒಂದು ಸಿಂಪಲ್ಲಾಗಿ ನಾನು ಆ್ಯಸ್ ಎ ಬಿಗಿನರ್ ಹೇಗೆ ನಾನು ಇದನ್ನು ಅಡಾಪ್ಟ್ ಮಾಡ್ಕೊಳ್ಬೋದು, ಆ ಸಿಂಪಲ್ ಹ್ಯಾಕ್ಸ್ ಡೇ ಟು ಡೇ ರೊಟೀನ್ ಲೈಫಲ್ಲಿ ನಾನು ಹೆಂಗೆ ಅಡಾಪ್ಟ್ ಮಾಡಿ, ನೀವು ಹೇಳಿದ್ರಿ ಸೊ ಯೋಗ ಅನ್ನೋದು ಲಿಮಿಟ್ ಇಲ್ಲ.
ಸೊ ಇಟ್ಸ್ ಅ ವೇ ಆಫ್ ಲೈಫ್ ಅಂದಾಗ ಸೊ ನಾನು ಏನು ಅಡಾಪ್ಟ್ ಮಾಡ್ಕೋಬೋದು ಈ ಮೇ ಬಿ ನಮ್ಮ ವ್ಯೂವರ್ಸ್ಗೂ ಕೂಡ ಏನು ಸಜೆಸ್ಟ್ ಮಾಡ್ತೀರಾ? ಸೊ ಸೈಂಟಿಫಿಕಲಿ ನಾನು ಅದಕ್ಕೂ ಒಂದು ನಿಮಗೆ ಬೇಸ್ ಕೊಡ್ತೀನಿ. ಮಗು ಹೊಟ್ಟೆಯಲ್ಲಿ, ತಾಯಿ ಹೊಟ್ಟೆಯಲ್ಲಿ ಫಾರ್ಮ್ ಆಗ್ತಿರುವಾಗ ಫಸ್ಟ್ ಫಾರ್ಮ್ ಆಗೋದು ಬ್ರೈನಿಂದ ಕೆಳಗಡೆ ಸ್ಪೈನ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸ್ಪೈನ್ ಆದಮೇಲೆ ಹಾರ್ಟ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬೀಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ದ ಫಸ್ಟ್ ಆರ್ಗನ್ ಈಸ್ ದ ಬ್ರೈನ್, ದ ಸೆಕೆಂಡ್ ಆರ್ಗನ್ ಈಸ್ ದ ಸ್ಪೈನ್ ಕನೆಕ್ಟೆಡ್. ಡೂ ಎನಿ exercises which will keep your spine flexible. Any exercises, okay, any exercises ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾವುದಾದ್ರೂ ಮಾಡ್ಬೋದು ನೀವು, ಇದೇ ಮಾಡಬೇಕು ಅಂತ ಏನಿಲ್ಲ. ಯೋಗದ ಪ್ರಕಾರ ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳ್ತೀನಿ. ಎನಿ ಎಕ್ಸರ್ಸೈಸ್ ವಿಚ್ ಕೀಪ್ಸ್ ಯುವರ್ ಸ್ಪೈನ್ ಫ್ಲೆಕ್ಸಿಬಲ್ ಆ್ಯಂಡ್ ಹೆಲ್ತಿ, ಅದನ್ನು ಯಾವುದಾದ್ರೂ ಮಾಡಿ. ಓಕೆ, ನಾನು ಯೋಗದ ಪ್ರಕಾರ ನಾನು ಒಂದು ಆ್ಯಡ್ ಮಾಡೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಬ್ರೀದಿಂಗ್ ಆ್ಯಡ್ ಮಾಡಿ. ಸೊ ಒಂದು ಸಿಂಪಲ್ ಎಕ್ಸರ್ಸೈಸು, ಸಿಂಪಲ್ಲಾಗಿ ನಾನು ಒಂದು ಎಕ್ಸಾಂಪಲ್ ಏನು ಹೇಳ್ತೀನಿ ಅಂತಂದರೆ, ಇವಾಗ ಕೈಗಳು ಹಿಂಗೆ ಇಟ್ಕೊಂಡು ಸ್ಟ್ರೆಚ್ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಳ್ಳಿ, ಕೈಗಳು ಹಿಂಗೆ ಸ್ಟ್ರೆಚ್ ಮಾಡಿ, ಇನ್ಹೇಲ್ ಮಾಡ್ತಾ ಉಸಿರು ಎಳ್ಕೊಳ್ಳಿ, ಎಕ್ಸೇಲ್ ಮಾಡ್ತಾ ಬಿಡಿ. ಸೊ ಈ ಥರ ಬ್ರೀದಿಂಗ್ನ ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಸೂರ್ಯ ನಮಸ್ಕಾರ ಅಲ್ಲಿ ಒಂದು ರೂಲ್ ಹೇಳ್ತೀನಿ. ಸ್ಟ್ರೆಚ್ ಮಾಡಿದಾಗ ಬ್ರೀದ್ ಇನ್ ಮಾಡಿ, ಕಂಪ್ರೆಸ್ ಮಾಡಿದಾಗ ಬ್ರೀದ್ ಔಟ್ ಮಾಡಿ, ಇಷ್ಟೇ ರೂಲು. ಇನ್ನೊಂದು ಏನು ರೂಲ್ ಆ್ಯಡ್ ಮಾಡ್ಕೋಬೇಕಂದ್ರೆ ಸ್ಟ್ರೈನ್ ಮಾಡ್ಕೋಬೇಡಿ. ಇದು ಎಕ್ಸರ್ಸೈಸ್ ಫಾರ್ ದ ಫಿಸಿಕಲ್ ಬಾಡಿ. ಸೊ ಹ್ಯಾಕ್ ನೀವು ಕೇಳ್ತೀರಾ ಅಂತಂದರೆ, ಹ್ಯಾಕ್ ಏನು ಅಂತಂದರೆ ಬ್ರೀದಿಂಗ್. ಏನು ಮಾಡಿ, ನೀವು ಯಾವುದೇ ಮೀಟಿಂಗ್ ಹೋಗೋಕ್ಕಿಂತ ಮುಂಚೆ, ಯಾವುದಾದ್ರೂ ಈ ಕಾನ್ಫರೆನ್ಸ್, ಯಾವುದಾದ್ರೂ ಪಾಡ್ಕಾಸ್ಟ್ ಮಾಡೋಕ್ಕಿಂತ ಮುಂಚೆ, ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್. ಅಬ್ಸರ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಬ್ಸರ್ವೇಷನ್ ಇನ್ ಲೈಫ್, ಅಬ್ಸರ್ವೇಷನ್ ಇನ್ ಟು whom you are speaking, what you are talking, everything comes from that awareness and observation. ಸೊ ಬ್ರೆತ್ನ ಅಬ್ಸರ್ವ್ ಮಾಡಿ ಜಸ್ಟ್ ಫಾರ್ 2 to 3 minutes. ಹೇಗೆ ಅಬ್ಸರ್ವ್ ಮಾಡ್ತೀರಾ ಅಂದರೆ, ಕೂತ್ಕೊತೀರಾ, ಸ್ಪೈನ್ನ ಸ್ಟ್ರೈಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆಗಲಿಲ್ವಾ ನಾರ್ಮಲಾಗಿ ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಬ್ರೆತ್ ಮೂಗಿಂದ ಎಲ್ಲಿಗೆ ಹೋಗ್ತಾ ಇದೆ, ಲಂಗ್ಸ್ವರೆಗೂ ಹೋಗ್ತಾ ಇದೆಯಾ, ಲಂಗ್ಸಿಂದ ಹೊರಗಡೆ ಬರ್ತಾ ಇದೆ, ಮೂಗಿಂದ ಲಂಗ್ಸ್ವರೆಗೂ ಹೋಗ್ತಾ ಇದೆ, ಲಂಗ್ಸಿಂದ ಮೂಗಿಂದ ಹೊರಗೆ ಬರ್ತಾ ಇದೆ. ಅಬ್ಸರ್ವ್ ಮಾಡಿ. ಸೊ ಮೈಂಡ್ ಕಾಮ್ ಆಗ್ತಾ ಹೋಗುತ್ತೆ. ದೆರ್ ಆರ್ 2 ನರ್ವಸ್ ಸಿಸ್ಟಮ್ಸ್. ನರ್ವಸ್ ಸಿಸ್ಟಮ್ನ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, SNS, PNS ಅಂತ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ 2 ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು, ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಫಿಯರ್, ಇದಕ್ಕೆ ರಿಲೇಟೆಡ್ ಅದು. ಸೊ ಇವಾಗ ನಿಮಗೆ ನಿಮ್ಮ ಬಾಸಿಂದನೋ ಯಾರಿಂದನೋ ಒಂದು ಮೇಲ್ ಬಂತು, ಪ್ರೆಸೆಂಟೇಷನ್ ಮಾಡಬೇಕು, ಅರ್ಜೆಂಟಾಗಿ ಮಾಡಬೇಕು ಅಂತ ಮೇಲ್ ಬಂತು. ಸೊ SNS ಆ್ಯಕ್ಟಿವೇಟ್ ಆಗೋಯ್ತು. ಅಯ್ಯೋ ಮೇಲ್ ಮಾಡ್ಬೇಕು, ಏನು ಮಾಡ್ಬೇಕು, ಇವಾಗ ಸಡನ್ನಾಗಿ ಕಳಿಸ್ಬಿಟ್ರು ನಮ್ಮ ಬಾಸು ಅಂತೇಳಿ SNS ಆ್ಯಕ್ಟಿವೇಟ್ ಆಯಿತು. ಇಫ್ ಯು ಸ್ಟಾರ್ಟ್ ಬ್ರೀದಿಂಗ್ ನಾರ್ಮಲಿ, ಡೀಪ್ಲಿ, ಇಫ್ ಯು ಅಬ್ಸರ್ವ್ ದ ಬ್ರೆತ್, PNS ಆ್ಯಕ್ಟಿವೇಟ್ ಆಗುತ್ತೆ. PNS ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ವಿಚ್ ಈಸ್ ರಿಲೇಟೆಡ್ ಟು ಕ್ಲಾರಿಟಿ, ರೆಸ್ಟ್, ಡೈಜೆಸ್ಟ್, ಕಾಮ್ನೆಸ್. ಸೊ ಕಾಮ್ನೆಸ್ ಇದ್ದಾಗ ಆಲ್ ದ ವರ್ಕ್ ವಿಲ್ ಬಿಕಮ್ ಎಫಿಷಿಯೆಂಟ್. ಸೊ ಅಬ್ಸರ್ವ್ ಮಾಡಿ. ಇನ್ನೊಂದು ಇದನ್ನು ಕೊಡ್ತೀನಿ ನಿಮಗೆ, ಇನ್ನೊಂದು ಸಣ್ಣ ಎಕ್ಸರ್ಸೈಸ್. 4 seconds ಇನ್ಹೇಲ್ ಮಾಡಿ, 6 seconds ಎಕ್ಸೇಲ್ ಮಾಡಿ. ಇವಾಗ ಟ್ರೈ ಮಾಡಿ. ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಸ್ಟ್ರೈಟಾಗಿ ಕೂತ್ಕೊಂಡು ಮುಖಾನ ಕ್ರಂಚ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ದಿಸ್ ವಿ ಶುಡ್ ನಾಟ್ ಡೂ, ದಟ್ ವಿಲ್ ಎಫೆಕ್ಟ್ ದ ನರ್ವಸ್ ಸಿಸ್ಟಮ್. ಸೊ ನಾರ್ಮಲ್ಲಾಗಿ, ಗ್ರ್ಯಾಜುವಲ್ ಆಗಿ, ಸ್ಲೋಲಿ ಬ್ರೀತ್ ಫಾರ್ 4 seconds ಇನ್, 6 seconds ಔಟ್. ಸೊ ಇನ್ಹೇಲ್ 1, 2, 3, 4, exhale 1, 2, 3, 4, 5, 6. Inhale 1, 2, 3, 4, exhale 1, 2, 3, 4, 5, 6. Inhale 1, 2, 3, 4, exhale 1, 2, 3, 4, 5, 6. Relax. So this activates the parasympathetic nervous system where you will become so calm. ಕಾಮ್ನೆಸ್ ಯಾಕೆ ಬೇಕಂತಲೂ ಹೇಳ್ತೀನಿ ನಾನು. ಸೊ ಕಾಮ್ ಆದಾಗ ನಿಮ್ಮ ಕೆಲಸ ಎಫಿಷಿಯೆಂಟಾಗುತ್ತೆ.
ನಿಮಗೆ ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ರೀಡಿಸೈನಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್. ಸೊ ನೀವು ರೆಗ್ಯುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಸೊ ಏನಂತಾರೆ, ನಾಟ್ ಬೈ ಡಿಫಾಲ್ಟ್, ಬೈ ಡಿಸೈನ್. ಸೊ ಡಿಫಾಲ್ಟಾಗಿ ನೀವು ಬ್ರೀತ್ ಮಾಡ್ತಾ ಇಲ್ಲ, ಡಿಸೈನ್ ಮಾಡ್ತಾಯಿದ್ರಿ ನಿಮ್ಮ ಬ್ರೀದಿಂಗ್ ಪ್ಯಾಟ್ರನ್ನ. ಸೊ ಯುವರ್ ಲೈಫ್ ಸ್ಟಾರ್ಟ್ಸ್ ಗೆಟ್ಟಿಂಗ್ ರೀಡಿಸೈನ್ಡ್ ಬೈ ಯು, ಬೈ ಯುವರ್ ವಿಲ್. ಸೊ ಕಾಮ್ನೆಸ್ಸಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವೈ ಶುಡ್ ಪೀಪಲ್ ಬಿ ಕಾಮ್ ಅಂತ. ನ್ಯೂಟನ್ ಅವರು ಗ್ರಾವಿಟಿ ಕಂಡುಹಿಡಿದ್ರು ಅಂದರು. ಯಾವಾಗ ಕಂಡುಹಿಡಿದ್ರು ಅನ್ನೋದು ಕ್ವಶನ್. ಕತೆ ಓದಿದ್ದೀರಲ್ವಾ, ಯಾವಾಗ ಕಂಡುಹಿಡಿದ್ರು? ಗಿಡದ ಮರದ ಕೆಳಗೆ ಕೂತಾಗ ಮೇಲಿಂದ ಆ್ಯಪಲ್ ಬಿತ್ತು. ಅವರೇನು ಸ್ಟ್ರಗಲ್ ಪಟ್ಕೊಂಡು ಪ್ರೆಷರೈಸ್ ಮಾಡಿಕೊಂಡು ಗ್ರಾವಿಟಿ 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 ಅಂತ ಹುಡುಕ್ತಿರ್ಲಿಲ್ಲ. ಕಾಮಾಗಿದ್ದಾಗೆ ಬಂದಿದ್ದದು. ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿದ್ದರು, ಟಕ್ ಅಂತೇಳಿ ಒಂದು ಆನ್ಸರ್ ಬಂತು. ನಿಕೋಲಸ್ ಟೆಸ್ಲಾ ಮತ್ತೆ, ಬಿಕಾಸ್ ಹೀ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ ಆಲ್ ಸೈಂಟಿಸ್ಟ್, ಒನ್ ಆಫ್ ಗ್ರೇಟೆಸ್ಟ್ ಪರ್ಸನ್. ಹಿಸ್ ಇನ್ವೆನ್ಷನ್ಸ್ ಇವತ್ತು ಅದು ಹೆಂಗೆ ಮಾಡಿದ್ರು ಹೇಗೆ ಮಾಡಿದ್ರು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರು ಒಂದು ಇದರಲ್ಲಿ ಹೇಳ್ತಾರೆ, ನನಗೇನಾದರೂ ಕ್ವಶನ್ಸ್ ಬಂದು ಏನೋ ಡಿಸ್ಕವರಿ ಇನ್ವೆನ್ಷನ್ ಮಾಡಬೇಕು ಅಂತಂದರೆ ನಾನು ನನ್ನ ಡೈಲಿ ರೊಟೀನ್ ಅಂತ ಹೇಳ್ತಾರೆ ಅವರು. ಸೊ ಒಂದು ಡೈರಿ ತೊಗೊಂಡು ಅವ್ರಿಗೇನು ಬೇಕು ಅದನ್ನು ಕ್ವಶನ್ ಬರೆದು ಬುಕ್ಕು ಮತ್ತು ಪೆನ್ನನ್ನು ಮಲ್ಕೋವಾಗ ಪಕ್ಕದಲ್ಲಿ ಮಲ್ಕೊಂಡಿದ್ದು ಪಕ್ಕದಲ್ಲಿ ಇಟ್ಕೊಂಡು ಮಲಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಯಾರೋ ಆನ್ಸರ್ ಬರೆದಿಟ್ಟಿರ್ತಾರೆ. ಇದು ಅವ್ರು ಹೇಳೋದು. ವೆನ್ ಗಾಡ್ ಸ್ಪೀಕ್ಸ್ ಅಂತ ಏನೋ ಇದೆ, ಒಂದು ಯೂಟ್ಯೂಬಲ್ಲಿದೆ, ಯು ಚೆಕ್. ಹೇಗಾಯ್ತು ಇದು? ನಾವು ಒಂದು ಕ್ವಶನ್ ಹಾಕಿ ರಿಲ್ಯಾಕ್ಸ್ ಆದರೆ ದ ಯೂನಿವರ್ಸ್ ಟಾಕ್ಸ್ ಟು ಯು. ವೆನ್ ಯು ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೇ ಅಂತ. ದ ಹೋಲ್ ಯೂನಿವರ್ಸ್, ಆ್ಯಸ್ ದ ಹೋಲ್ ಯೂನಿವರ್ಸ್ ಈಸ್ ದ ಇಂಡಿವಿಜುವಲ್ ದಿಸ್ ಥಿಂಗ್. ಅಂದರೆ ಈ ಬಾಡಿಯಲ್ಲಿ ಏನಿದೆಯೋ ಅದೇ ಯೂನಿವರ್ಸಲ್ಲಿರೋದು. ದ ಹೋಲ್ ಯೂನಿವರ್ಸ್ ಈಸ್ ಇನ್ಸೈಡ್ ಯು ಅಂತ ಅದರ ಅರ್ಥ. ಸೊ ಅವರು ಅದನ್ನೇ ಅವರೇ ಎದ್ದು ಬರಿತಾ ಇರೋದು. ಅದು ಆ್ಯಕ್ಚುಲಿ ಯಾರೋ ಬರೆದಿಡ್ತಾ ಇಲ್ಲ. ದ ಆನ್ಸರ್ಸ್ ವಿಲ್ ಕಮ್ ದೇರ್ ವೆನ್ ಹೀ ಸ್ಲೀಪಿಂಗ್ ಇನ್ ಟೋಟಲ್ ರಿಲ್ಯಾಕ್ಸೇಷನ್, ಇನ್ ಟೋಟಲ್ ಕಾಮ್ನೆಸ್. ಬ್ರೈನ್ದು 4ರಿಂದ 5 ಸ್ಟೇಟ್ಸ್ ಇದೆ, ಅಂದರೆ ವೇವ್ ಪ್ಯಾಟ್ರನ್ಸ್ ಇದ್ದಾವೆ. ಸೊ 0.5ಇಂದ 4ವರೆಗೂ ಒಂದು ಸ್ಟೇಟ್ ಇದೆ, ಡೆಲ್ಟಾ. 4ಇಂದ 8ವರೆಗೂ ಥೀಟಾ ಇರಬೇಕು. 8 to 12 is alpha, I think. 12 to 20 or 30 is beta, and 30 to 100, 200 is gamma. So what he is telling is, ನಾನು ಕಾಮಾಗಿದ್ದೆ, ಮಲ್ಕೊಂಡಾಗ ನನಗೆ ಆನ್ಸರ್ಸ್ ಬರ್ತಾ ಇದೆ, ಯಾರೋ ಬುಕ್ಕಲ್ಲಿ ಬರೆದಿಟ್ರು ಅಂದರೆ ಅವರೇ ಎದ್ದು ಬುಕ್ಕಲ್ಲಿ ಬರೆದಿಡ್ತಾ ಇರೋದು. ಬಿಕಾಸ್ ಹೀ ಈಸ್ ಗೋಯಿಂಗ್ ಇನ್ ಟು ದಟ್ ಸ್ಟೇಟ್ ಆಫ್ ಡೆಲ್ಟಾ ವೇವ್ಸ್. ಬ್ರೀದಿಂಗ್ ಡಸ್ ದಟ್. ಆ ಡೆಲ್ಟಾ ವೇವ್ಸ್ಗೆ ನಾವು ಟಚ್ ಮಾಡಿದ್ವಿ ಅಂತಂದರೆ ಡೆಲ್ಟಾ ವೇವ್ಸ್ ಈಸ್ ಈಕ್ವಲ್ ಟು ಡೀಪ್ ಸ್ಲೀಪ್, ಟ್ರಾನ್ಸೆಂಡೆನ್ಸ್ ಆ್ಯಂಡ್ ಮೆಡಿಟೇಷನ್. ಸೊ ಡೆಲ್ಟಾ ವೇವ್ಸ್ ಅದು. ಅದ್ರ ಸ್ವಲ್ಪ ಮೇಲೆ ಬಂತು ಅಂತಂದರೆ ಥೀಟಾ ವೇವ್ಸ್, ದಟ್ ಈಸ್ ಸ್ಲೀಪ್ ಸ್ಟೇಟಲ್ಲಿರ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದರೆ ರೀಜನ್ರೇಷನಿಂದ ಹಿಡಿದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಥೀಟಾ ಡೆಲ್ಟಾ ಅಲ್ಲಿ ನಾವು ಹೋಗಿ ಬರ್ತಾ ಇರ್ತೀವಿ. ಕನಸು ಮತ್ತು ಪೂರ್ತಿ ನಿದ್ರಾವಸ್ಥೆ, ಕನಸು ನಿದ್ರಾವಸ್ಥೆ. ರೀಜನ್ರೇಷನ್ ಆಫ್ ದ ಸೆಲ್ಸ್ ಹ್ಯಾಪನ್ಸ್ ದೇರ್. ರೀಜನ್ರೇಷನ್ ಆಫ್ ದ DNA ಕಂಪ್ಲೀಟಾಗಿ ರೀವೈರ್ ಆಗುತ್ತೆ, ಪ್ರೋಗ್ರಾಮ್ ಆಗುತ್ತೆ. ಬಾಡಿ, ಮೈಂಡ್, ಎವ್ರಿಥಿಂಗ್ ಗೆಟ್ಸ್ ರೀಪ್ರೋಗ್ರಾಮ್ಡ್. ಸೊ ಆ ಸ್ಟೇಟ್ಸ್ ಈಸ್ ಕಾಲ್ಡ್ ಮೆಡಿಟೇಷನ್. ಕಾಮಾಗಿ ಯಾಕಿರಬೇಕು ಅಂತಂದರೆ ಯು ವಿಲ್ ಗೆಟ್ ಆಲ್ ದ ಆನ್ಸರ್ಸ್ ಇನ್ ಲೈಫ್. ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಇಂಟೆಲೆಕ್ಚುಯಲಿ, ಫೈನಲಿ ಸ್ಪಿರಿಚುವಲಿ. 5 stages. ಎವ್ರಿಥಿಂಗ್, ಯು ವಿಲ್ ಬಿ ಎ ಹೋಲ್ ಪರ್ಸನ್. ಇಷ್ಟಿದೆ. ಓಹ್, ನೀವು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ರಿ. ಎಸ್, ಭಾಳ ಮೀನಿಂಗ್ಫುಲ್ ಇದೆ ನೀವು ಹೇಳ್ತಾ ಇರೋದು. ಓಕೆ, ಈಗ ಇದನ್ನು ಹೇಳಿದ್ರಿ. ಮೆಡಿಟೇಷನ್ ಅಂತ ಬಂದರೆ ನನ್ನದೇ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತಂದರೆ, ಈಗ ಪಿರಮಿಡ್ ಟೆಂಪಲ್ ಇದೆ ಇಲ್ಲೇ ಬೆಂಗಳೂರಲ್ಲಿ. ಓಕೆ, ಸೊ ನಾನು ಮತ್ತು ನನ್ನ ವೈಫ್ ಹೋಗಿದ್ವಿ. ಅಲ್ಲಿ ಕೆಳಗಡೆ ಧ್ಯಾನ ಮಾಡೋದಕ್ಕೆ ಎಲ್ಲ ಕಾಮ್ ಇದೆ. ಅಲ್ಲಿ ಕುಂತ ಮೇಲೆ ಒಂದು ಕಿಂಗ್ ಸ್ಟೇಜ್ ಅಂತಿದೆಲ್ಲ, ಕಿಂಗ್ ಚೇಂಬರ್ ಇದೆ. ಸೊ ನಾನೇನು ಹೇಳಿದೆ, ನಾನು ಮೇಲೆ ಹೋಗಿ ಕುಂತು ಧ್ಯಾನ ಮಾಡ್ತೀನಿ ಅಂತೇಳಿ ಮೇಲೆ ಹೋದೆ. ನಾನು ಹೋಗಿ ಆ್ಯಕ್ಚುಲಿ ನನಗೆ ಒಂದು 5 ನಿಮಿಷನೂ ಕೂರೋಕ್ಕಾಗಲಿಲ್ಲ. ದೆನ್ ಐ ಅಂಡರ್ಸ್ಟುಡ್ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಮೈಂಡಲ್ಲಿ ಅಂತೇಳಿ. ನಾನು ಯಾವಾಗ ಸೈಲೆಂಟ್ ಇದ್ದರೆ ಭಾಳಷ್ಟು ಡಿಸ್ಟರ್ಬೆನ್ಸು. ಯಾಕೆ ಹಿಂಗಾಯಿತು ಅಂತ ನನಗೂ ಇನ್ನೂ ಫೈಂಡ್ ಔಟ್ ಮಾಡಿಲ್ಲ. ಸೊ ಮೇ ಬಿ ಇವತ್ತೊಂದು ಈ ಒಂದು ಇದರಲ್ಲಿ ನನಗೆ ಅರ್ಥ ಆಗ್ತಿದೆ ಅದು ಆ್ಯಕ್ಚುಲಿ. ಸೊ ನನಗಷ್ಟೇ ಅಲ್ಲದೆ ಆಲ್ಮೋಸ್ಟ್ ಆಲ್ ಈಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ ಫೋಮೋ ಆಗಿರ್ಬೋದು, ಫಿಯರ್ ಆಫ್ ಮಿಸ್ಸಿಂಗ್ ಔಟು, ಕಾಂಪಿಟೇಷನ್ ಆಗಿರ್ಬೋದು, ಎನಿ ಇಂಡಿವಿಜುವಲ್
ಸ್ಟೂಡೆಂಟ್ ಆಗಿರ್ಬೋದು, ಪ್ರೊಫೆಷ್ನಲ್ಸು, ಏಜ್ ಓಲ್ಡ್ ಆಗಿರ್ಬೋದು, ಪ್ರತಿಯೊಬ್ಬರು ಏನಾಗಿದೆ ಅಂದರೆ ಏನೋ ಮಿಸ್ ಆಗಿದೆ ಅನ್ನೋ ಒಂದು ಸೈಲೆಂಟಾಗಿ ಒಂದು 5 ನಿಮಿಷ ಕೂರಕ್ಕೆ ಆಗಿಲ್ಲ. ಏನೋ ಒಂದು ಡಿಸ್ಟರ್ಬೆನ್ಸ್ ಬೇಕು, ಏನೋ ಒಂದು ಅಟೆನ್ಷನ್ ಬೇಕು. ಅದಕ್ಕೋಸ್ಕರ ಎಲ್ಲ ರೀಲ್ಸ್ಗಳೆಲ್ಲ ವೈರಲ್ ಆಗ್ತಿದೆ. ಒಂದು 5 ನಿಮಿಷದಲ್ಲಿ ಒಂದು 10 ರೀಲ್ ನೋಡ್ಬಿಡ್ತೇವೆ ನಾವು, ಹೌದಾ? ಹಿಂಗಾಗ್ಬಿಟ್ಟಿದೆ. ಹಾಗಾಗಿ ಸೊ ಇದನ್ನು ನಾವು ಹೆಂಗೆ ಟ್ಯಾಕಲ್ ಮಾಡ್ಬೋದು ಈ ಒಂದು ಪ್ರೆಸೆಂಟ್ ಸಿಚುವೇಶನ್? ಮೇ ಬಿ ನಂದು ಒಬ್ಬಂದೇ ಎಲ್ಲ ಇದು ಪ್ರಾಬ್ಲಮ್, ಎಲ್ಲರದ್ದು ಇರ್ಬೋದು. ಕಲೆಕ್ಟಿವ್ಲಿ ಇದನ್ನು ಹೆಂಗೆ ನಾವು ಓವರ್ಕಮ್ ಮಾಡ್ಬೋದು ಅಂತ. ಫಸ್ಟ್ ಥಿಂಗ್ ಈಸ್ ದ ಸ್ಟೇಟ್ಮೆಂಟ್, ನಾಟ್ ಬೈ ಡಿಫಾಲ್ಟ್ ಬೈ ಡಿಸೈನ್. ಅದನ್ನು ನಾವು ಅರ್ಥ ಮಾಡಿಕೊಂಡು ಅಳವಡಿಸೋಕ್ಕೆ ಪ್ರಯತ್ನ ಪಡಬೇಕು. ಬೈ ಡಿಸೈನ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರ್ದದು ಮೈಂಡು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಇರೋದು? ನಮ್ಮದೇ. ಮತ್ತು ನಿಮ್ಮದು ನೀವೇ ತಾನೇ ಕಂಟ್ರೋಲ್ ಮಾಡಬೇಕು, ನಾನು ಮಾಡೋಕ್ಕಾಗತ್ತಾ? ಕರೆಕ್ಟ್ ಅಲ್ವಾ ಕ್ವಶನ್ನು? ಯಾರ್ದಾದ್ರೂ, ನಾನು ಎಲ್ಲರಿಗೂ ಜನರಲಿ ಕೇಳ್ತಾ ಇರೋದು, ಯಾರ್ದದು ಮೈಂಡು? ನಂದೇ ಮೈಂಡು. ನಾನೇ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ 5 ನಿಮಿಷ. ಯಾರಿಗೆ ಹೇಳ್ತಾ ಇದ್ದೀರಾ? ಅದಕ್ಕೆ ನಾನು ಟೂಲ್ ಕೊಡ್ತೀನಿ. ಸೊ ಯು ಕೆನಾಟ್ ಕಂಟ್ರೋಲ್ ದ ಮೈಂಡ್. ಮೈಂಡ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ಮೈಂಡ್ದು ಪ್ರಕೃತಿನೇ ಚಂಚಲ. ವಿವೇಕಾನಂದರು ಒಂದು ಹೇಳ್ತಾರೆ, ವೆರಿ ವೆರಿ ಫನ್ನಿ ಇದೆ. ಕುಡ್ದಿರೋ ಕೋತಿ ಕಾದಿರೋ ಹೆಂಚ ಮೇಲೆ ಕೂತಿದೆ, ಅದಕ್ಕೆ ಚೇಳು ಬಂದು ಕುಡುಕ್ತು. ಇದು ಮೈಂಡ್ ಸ್ಟೇಟ್ ಅಂತ ಹೇಳ್ತಾರೆ. ಸೊ ಕೋತಿ ಅಂದ್ರೇ ಫಸ್ಟು ಚಂಚಲ. ಕೋತಿಗೆ ಕುಡಿಸ್ಬಿಟ್ಟಿದ್ದಾರೆ, ಅದು ಹೋಗಿ ಕಾದಿರೋ ಹೆಂಚ ಮೇಲೆ ಕೂತಿದೆ, ಅದಕ್ಕೆ ಚೇಳು ಬಂದು ಕಡಿಯತ್ತಂತೆ. ಅಂದರೆ ಅವರು ಎಷ್ಟು ಸ್ಟಡಿ ಮಾಡಿದ್ದಾರೆ ಮೈಂಡ್ನ ಅಂತ ಅರ್ಥ ಆಗತ್ತೆ ಇದರಲ್ಲಿ. ಸೊ ಮೈಂಡ್ ಅಂದರೆ ಆ ಸ್ಟೇಟಲ್ಲಿದೆ. ಸೊ ವಿವೇಕಾನಂದರು ಹೋಗಿ ಆಲ್ಮೋಸ್ಟ್ 100 ಇಯರ್ಸ್ ಆಯಿತು, ಅವಾಗಲೇ ಅವರು ಮೈಂಡ್ ಬಗ್ಗೆ ಇದನ್ನು ಹೇಳ್ಬಿಟ್ರು. ಓಕೆ, ಮೈಂಡ್ ಕೆನಾಟ್ ಬಿ ಕಂಟ್ರೋಲ್ಡ್ ವೆರಿ ಈಸಿಲಿ. ಅದಕ್ಕೋಸ್ಕರನೇ ಯೋಗ ಇರೋದು, ಯೋಗದ ಟೂಲ್ಸ್, ಸ್ಟೆಪ್ಸ್ ಇರೋದು. ನಾನು ಏನು ಇದನ್ನು ಮಾಡಿದೆ, ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇರುವಾಗ ಏನಾಯಿತು, ಮೈಂಡ್ ಎಲ್ಲ ಕಡೆ ಹೋಗ್ತಾ ಇರೋ ಮೈಂಡನ್ನ ನಾನು ಕೈಗಳಿಗೆ ತೊಗೊಂಬಂದೆ. ಇನ್ಹೇಲ್ ಎಕ್ಸೇಲ್ ಮಾಡ್ತಾಯಿದ್ದೀನಿ. ಸೊ ಕೈಗಳಿಗೆ ತೊಗೊಂಡು ಬಂದಿದ್ದೀನಿ. ಮೈಂಡ್ ಎಲ್ಲೂ ಹೋಗಬೇಡ ಅಂತ ಇಂಡೈರೆಕ್ಟಾಗಿ ಅಂದರೆ ಕಂಟ್ರೋಲಿಗೆ ತರ್ತಾಯಿದ್ದೀನಿ. ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಿಡಿ, ಮೈಂಡು ಕಂಟ್ರೋಲ್ ಆಗೋಲ್ಲ ಅದು. ಅದಕ್ಕೆ ಇಂಡೈರೆಕ್ಟ್ ಬೇಸಲ್ಲಿ ಹೋಗಬೇಕು. ಸೊ ಬ್ರೆತ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ದ ಮೈಂಡ್ ಆ್ಯಂಡ್ ದ ಬಾಡಿ. ಬ್ರೆತ್ ಈಸ್ ದ ಓನ್ಲಿ ಬ್ರಿಡ್ಜ್. ಅದು ಒಂದೇ ನಿಮ್ಮ ಮೈಂಡ್ನ ಬಾಡಿನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ನಾಟ್ ದ ಬಾಡಿ, ಮೈಂಡ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗೋದು ಬ್ರೀದಿಂಗ್ ಪ್ರಾಕ್ಟೀಸಸ್, ಪ್ರಾಣಾಯಾಮದಿಂದ ಒಂದೇ. ಕೆಲವೊಂದು ಬ್ರೀದಿಂಗ್ ಪ್ರಾಕ್ಟೀಸಸ್ ಇದ್ದಾವೆ, ನಾನು ಅದನ್ನು ಹೇಳೋಕ್ಕಾಗೋದಿಲ್ಲ, ಅಂದರೆ ತೋರ್ಸೋಕ್ಕಾಗೋದಿಲ್ಲ. ಐ ವಿಲ್ ಟೆಲ್ ಯು ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ 3 ಮಿನಿಟ್ಸ್ 4 ಮಿನಿಟ್ಸ್ ಮಾಡಿದ್ರೆ ಬಾಡಿಯೆಲ್ಲ ಶೇಕ್ ಆಗಿಬಿಡುತ್ತೆ. ದ ಹೋಲ್ ಬಾಡಿ ಗೆಟ್ಸ್ ಆಕ್ಸಿಜನೇಟೆಡ್ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟಾಗುತ್ತೆ ಅಂತಂದರೆ, ನೀವು ಕೈ ಹಿಂಗೆ ಮುಚ್ಕೊಂಡಿದ್ರೆ ಹಿಂಗೆ ಓಪನ್ ಆಗಿಬಿಡುತ್ತೆ ಕೈ. ಯು ವಿಲ್ ಬಿ ಶಿವರಿಂಗ್ ಲೈಕ್ ದಿಸ್. ಯು ವಿಲ್ ಬಿ ಇನ್ ಎ ನೋ ಮೈಂಡ್ ಸ್ಟೇಟ್ ಇನ್ ಜಸ್ಟ್ 4 to 5 minutes. ಬಟ್ ಅದನ್ನು ಮಾಡಬೇಕು ಅಂತಂದರೆ ಕೆಲವೊಂದು ಪ್ರಾಣಾಯಾಮಗಳು ಮಾಡ್ಕೊಂಡು ಬಂದರೆ ಆ ಸ್ಟೇಟ್ಗೆ ವಿತಿನ್ 5 minutes ನಾವು ಹೋಗ್ಬೋದು. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಾಮ್ನೆಸ್ ಈಸ್ ಆಲ್ ಅಬೌಟ್. ಶಾಂತಿ ಅಂದರೆ ಏನು ಅಂತ ಪ್ರಾಣಾಯಾಮ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ ಶಾಂತಿ ಅಂದರೆ ಏನು ಅಂತ. ನಮಗೆಲ್ಲ ಗೊತ್ತೇ ಇಲ್ಲ ಶಾಂತಿ ಅಂದರೆ ಏನು ಅಂತ. ಸೊ ನಮ್ಮ ಗುರುಗಳು, ಈಗ ನೀವು ಶಾಂತಿ ಅಂತಂದರೆ ಏನು, ಅದನ್ನು ಎನ್ಲೈಟ್ಮೆಂಟಾ? ಮತ್ತು ನೀವು ಹೇಳ್ತಾ ಇರೋದು ಏನು ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ? ನನಗೆ ಆ್ಯಸ್ ಎ ಸಿಂಪಲ್ ಮನುಷ್ಯ ನನಗೆ ಅವೆಲ್ಲ ಬೇಕಾಗಿಲ್ಲ ಜಾಸ್ತಿ. ನಾನು ನಿಮಗೆ ಶಾಂತಿ, ಸ್ಪಿರಿಚುಯಾಲಿಟಿ, ಎನ್ಲೈಟನ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಓಕೆ, ಯಾವ ಶಾಂತಿ ಬೇಕು, ಯಾವ ಪೀಸ್ ಬೇಕು ಅಂತಂದರೆ ಟು ಡೂ ಯುವರ್ ವರ್ಕ್, ಟು ಲಿವ್ ಯುವರ್ ಲೈಫ್ ಹ್ಯಾಪಿಲಿ. ಅದ್ರ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು. ಟು ಲಿವ್ ಯುವರ್ ಲೈಫ್ ಹ್ಯಾಪಿಲಿ, ಯು ವಾಂಟ್ ಕಾಮ್ನೆಸ್, ಯು ವಾಂಟ್ ರಿಲ್ಯಾಕ್ಸೇಷನ್, ಯು ವಾಂಟ್ ಫೋಕಸ್, ಯು ವಾಂಟ್ ವಾಟ್ ಯು ಸೇ ಕಾನ್ಸಂಟ್ರೇಷನ್, ಇಂಪ್ರೂವ್ಡ್ ಮೆಮೊರಿ. All this happens. So to live a holistic, fulfilled life, you need yoga. These are all tools. To come to that state. ಅಷ್ಟು ಮಾಡಿದ್ರೆ ನೀವು ನೆಕ್ಸ್ಟ್ ಅದು ಕರ್ಕೊಂಡು ಹೋಗುತ್ತೆ, ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಸೊ ಸ್ಪಿರಿಚುಯಾಲಿಟಿ ಇಸ್ ದ ಗೋಲ್ ಆಫ್ ಹ್ಯೂಮನ್ ಲೈಫ್. ಸ್ಪಿರಿಚುಯಾಲಿಟಿ ಇಸ್ ದ ಫೈನಲ್ ಗೋಲ್ ಆಫ್ ಹ್ಯೂಮನ್ ಲೈಫ್. ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಯಾಕಂದರೆ ನಾವು ಹೆಜ್ಜೆ ಇಡ್ತಾ ಇರೋರು, ಮೊದಲು 1-2 ಹೆಜ್ಜೆ ಇಡೋಣ, ಆಮೇಲೆ ಬೇಕಾದರೆ ಸ್ಪಿರಿಚುಯಾಲಿಟಿ ಅದರಿಂದ ಏನಾಗುತ್ತೆ ಅವೆಲ್ಲ ತಿಳ್ಕೊಳ್ತಾ ಹೋಗೋಣ. ನನ್ನ ಲೈಫಲ್ಲಿ ನಾನು 2 ಸತಿ ಹಿಮಾಲಯಕ್ಕೆ ಹೋಗಿ ಬಂದಿದ್ದೀನಿ.
ಸರ್ ಈಗ ಹಿಮಾಲಯ ಅಂತ ಹೇಳಿದ್ರೆ ಈಗ ರಜನಿಕಾಂತ್ ಅಲ್ಲಿಗೆ ಹೋಗ್ತಾನೆ, ಯಾರೋ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ನು ಹಿಮಾಲಯಕ್ಕೆ ಹೋಗ್ತಾರೆ. ಯಾಕೆ ಅಲ್ಲೇ ಯಾಕೆ ಹೋಗ್ಬೇಕು? ಯಾಕಂದರೆ ಎಲ್ಲ ಕಡೆ ಸಿಗ್ತಾರಲ್ಲ. ಈಗ ನೀವು ಹೇಳಿದ್ರಿ ಮೆಡಿಟೇಷನ್ ಮಾಡೋದ್ರಿಂದ ಆರಾಮಾಗಿ ಇಲ್ಲೇ ಕಾಮ್ನೆಸ್ ಸಿಗುತ್ತೆ, ಪೀಸ್ ಸಿಗುತ್ತೆ ಅಂತೇಳಿ. ಹಿಮಾಲಯಕ್ಕೆ ಯಾಕೆ ಹೋಗ್ಬೇಕು ನಾವು? ಅದು ಕರೆಕ್ಟು. ಹಿಮಾಲಯ ಒಂದೇ ಕಡೆ ಅಲ್ಲ. ಐ ಹ್ಯಾವ್ ಟ್ರಾವೆಲ್ಡ್ ಆಲ್ಮೋಸ್ಟ್ ಲೈಕ್ ಸೌತ್ ಇಂಡಿಯಾದಲ್ಲಿ ತುಂಬ ಕಡೆ ಓಡಾಡಿದ್ದೀನಿ. ಮತ್ತು ತಮಿಳ್ನಾಡಲ್ಲಿ ಸಿದ್ಧರುಗಳನ್ನ ಭೇಟಿಯಾಗಿದ್ದೀನಿ. ಮತ್ತು ಹಿಮಾಲಯಕ್ಕೆ ಹೋಗಿದ್ದೀನಿ. ಹಿಮಾಲಯ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಕೈಲಾಸ ಪರ್ವತ. ಸೊ ಇವತ್ತಿನವರೆಗೂ ಮೌಂಟ್ ಕೈಲಾಶ್ ಅಲ್ಲಿ ನಡೀತಾ ಇರೋವಂಥ ಮ್ಯಾಗ್ನೆಟಿಕ್ ರೆಸೊನೆನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಲ್ಲಿಂದ ಬರ್ತಾ ಇದೆ, ಅಲ್ಲಿ 5 ನಿಮಿಷ 10 ನಿಮಿಷಕ್ಕೆ ಒಂದು ಸತಿ ಎನ್ವೈರ್ಮೆಂಟ್ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ. ಮತ್ತು ಮೌಂಟ್ ಕೈಲಾಶ್ನ ಇದುವರೆಗೂ ಯಾರೂ ಹತ್ತಕ್ಕಾಗಿಲ್ಲ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹಿಮಾಲಯಾಸ್. ಅಲ್ಲಿ ನಾನು ಯಾಕೆ ಹೋದೆ ಅಂತಂದರೆ ನಮ್ಮ ಪರಂಪರೆಯಲ್ಲಿ ಶ್ರೀ ಗುರು ಮಹಾವತಾರ ಬಾಬಾಜಿ ಅಂತ ನನ್ನ ಪರಮಗುರುಗಳು, ಆ ಯೋಗಿಯ ಆತ್ಮಕಥೆಯಲ್ಲಿ ಅವರ ಉಲ್ಲೇಖ ಇದೆ. ಅಂತಂದರೆ ಹೇಗೆ ಹೇಳ್ಬೇಕಂದ್ರೆ ತುಂಬ ಫೇಮಸ್ ಪರ್ಸನಾಲಿಟಿ ಅವರು, ಹಂಗೆ ಮಾಡಿಬಿಟ್ಟಿದ್ದಾರೆ. ಸೊ ಕ್ರಿಯಾಯೋಗ ಅನ್ನೋದು, ನಾನು ಕ್ರಿಯಾಯೋಗ ಪರಂಪರೆಯಿಂದ ಬರ್ತೀನಿ. ಅದಕ್ಕೋಸ್ಕರ ನಮ್ಮ ಪರಮಗುರುಗಳು ಶ್ರೀ ಗುರು ಮಹಾವತಾರ ಬಾಬಾಜಿ ಅಂತ. ಅವ್ರದ್ದು ಫಸ್ಟು ಮೆನ್ಷನ್ ಇದ್ದಿದ್ದು ಆಟೋಬಯೋಗ್ರಫಿ ಆಫ್ ಯೋಗಿಯಲ್ಲಿ. ಒಬ್ಬರು ಗುರುಗಳು ಶ್ಯಾಮಚರಣ್ ಲಹರಿ ಮಹಾಶಯ ಅಂತೇಳಿ, ಅವ್ರಿಗೆ ಭೇಟಿಯಾಗಿ ಕ್ರಿಯಾಯೋಗ ಅಂತ ಒಂದು ಅಡ್ವಾನ್ಸ್ಡ್ ಪ್ರಾಕ್ಟೀಸ್ನ ರಿವೈವ್ ಮಾಡ್ತಾರೆ ಅವರು. ಸೊ ಅಲ್ಲಿಂದ ಅವರು ಬೆಳಕಿಗೆ ಬಂದಿದ್ದು. ಅವರ ತಪಸ್ಥಳ ಅಲ್ಲಿತ್ತು ಅಂತ ಹೇಳಿದ್ದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಸೊ ಅದು ಒಂದೇ ಕಾರಣಕ್ಕೆ ಹೋಗಿದ್ದೆ ಹೊರತು ಬೇರೆ ಅಲ್ಲೇ ಸ್ಪೆಸಿಫಿಕ್ಕಾಗಿ ಇದಿರುತ್ತೆ ಆ ಥರ ಅಲ್ಲ. ಬಟ್ ದಟ್ ಪ್ಲೇಸ್ ಆ್ಯಂಡ್ ದ ಎನರ್ಜಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ. ನೀವು ಊಟ ಮಾಡೋ ರೀತಿ, ನೀವು ಥಿಂಕಿಂಗ್ ಪ್ಯಾಟ್ರನ್ನೇ ಚೇಂಜ್ ಆಗಿಬಿಡುತ್ತೆ ಅಲ್ಲಿ. ಅಂದರೆ ಹೇಗೆ ಅಂತಂದರೆ ದೆರ್ ಆರ್ ಸಮ್ ಎಪಿಸೆಂಟರ್ಸ್ ಆಫ್ ಎನರ್ಜಿ ಇನ್ ಇಂಡಿಯಾ, ಇನ್ ದ ವರ್ಲ್ಡ್. ಸೊ ಹಿಮಾಲಯಸ್ ಈಸ್ ಒನ್ ಮೇಜರ್ ಪಾಯಿಂಟ್. ಎಲ್ಲರೂ ಸ್ಪಿರಿಚುವಲಿ ಆಗಿ, ಯೋಗ ಆಗಲಿ, ಯಾರಾದರೂ ಪ್ರತಿಯೊಬ್ಬ ಮನುಷ್ಯರು ಹಿಮಾಲಯಕ್ಕೆ ಒಂದು ಸತಿ ಭೇಟಿ ಕೊಡಬೇಕು. ಹಿಮಾಲಯಕ್ಕಿರ್ಬೋದು, ನಮ್ಮ ತಮಿಳ್ನಾಡಲ್ಲಿ ತುಂಬ ಜಾಗಗಳಿದ್ದಾವೆ. ಮತ್ತು ನಮ್ಮ ಸಿದ್ಧರ ಬೆಟ್ಟ, ಇಲ್ಲೇ ತುಮಕೂರು ಹತ್ರ ಇರೋವಂಥ ಸಿದ್ಧರ ಬೆಟ್ಟ, ವೆರಿ ಪವರ್ಫುಲ್ ಪ್ಲೇಸಸ್. ಸೊ ನೀವು ಏನಾದರೂ ಸಕ್ಸಸ್ ಬೇಕು, ಅಚೀವ್ ಮಾಡಬೇಕು ಅಂತಂದರೆ ಆ ಥರ ಜಾಗಗಳಿಗೆ ಹೋಗಿ ಬನ್ನಿ. ನಿಮ್ಮ ಕಂಪ್ಲೀಟ್ ಬಾಡಿ ಆರ್ಕಿಟೆಕ್ಚರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ಸೊ ಒಂದು ಸೀಡ್ ಬೀಳುತ್ತೆ ಅಲ್ಲಿ. ಸೊ ದೀಸ್ ಪ್ಲೇಸಸ್ ಆರ್ ವೆರಿ ಇಂಪಾರ್ಟೆಂಟ್. ನಮ್ಮ ಜ್ಯೋತಿರ್ಲಿಂಗಗಳು ಅಂತ ಹೇಳ್ತಾರೆ. 12 ಜ್ಯೋತಿರ್ಲಿಂಗಗಳಿದ್ದಾವೆ, 12 ಜ್ಯೋತಿರ್ಲಿಂಗಗಳಿದ್ದಾವೆ. ದೋಸ್ ಆರ್ ಆಲ್ ಎನರ್ಜೆಟಿಕ್ ಪ್ಲೇಸಸ್. ಅದಿನ್ನ ದೊಡ್ಡ ಟಾಪಿಕ್ ಆಗಿಬಿಡುತ್ತೆ. ಹಾಂ, ಈಗ ಇದು ಅಲ್ಲದೆ ನೀವು ಸೌಂಡ್ ಹೀಲಿಂಗ್ ಬಗ್ಗೆ ಅದು ಕೂಡ ಇದ್ದೀರಾ, ನೀವು ಟ್ರೈನರ್ ಇದ್ದೀರಾ. ಏನು ಎಕ್ಸಾಕ್ಟ್ಲಿ ಏನು ವರ್ಕ್ ಆಗುತ್ತೆ ಅದರಲ್ಲಿ ಸೌಂಡ್ ಹೀಲಿಂಗ್? ಮತ್ತೆ ನಾನು ನಿಕೋಲಸ್ ಟೆಸ್ಲಾನೇ ಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಮಿಸ್ಟ್ರೀಸ್ ಆಫ್ ದ ಯೂನಿವರ್ಸ್, ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ಸ್. ವಿ ಆರ್ ಮೇಡ್ ಅಪ್ ಆಫ್ ಫ್ರೀಕ್ವೆನ್ಸೀಸ್ ಆ್ಯಂಡ್ ವೈಬ್ರೇಷನ್ಸ್. ಸೈನ್ಸ್ ಇವಾಗ ಕಾಪಪ್ ಆಗ್ತಾ ಇದೆ. ಸ್ಟ್ರಿಂಗ್ ಥಿಯರಿ ಅಂತ ಒಂದು ಬಂದಿದೆ. ಸೊ ವಾಟ್ ಆರ್ ಬಿ ಮೇಡ್ ಅಪ್ ಆಫ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಅದರೊಳಗಡೆ ಹೋದರೆ ಫೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಎಲ್ಲ ಬರುತ್ತೆ. ಅದರ ಒಳಗಡೆ ಹೋದರೆ ಕ್ವಾರ್ಕ್ಸ್ ಅಂತ ಬರುತ್ತೆ. ಸೊ ಫೈನಲಿ ದೇ ಆರ್ ಟೆಲ್ಲಿಂಗ್ ವಿ ಆರ್ ಜಸ್ಟ್ ಪಾರ್ಟಿಕಲ್ಸ್ ವೈಬ್ರೇಟಿಂಗ್ ಆ್ಯಸ್ ಅ ಸ್ಟ್ರಿಂಗ್. ಗಿಟಾರ್ ಸ್ಟ್ರಿಂಗ್ ಇರುತ್ತಲ್ಲ, ಸೊ ದಟ್ ಈಸ್ ದ ಎಸೆನ್ಸ್ ಆಫ್ ಅಸ್. ಪ್ರತಿಯೊಂದು ದೇಹದಲ್ಲೂ ಒಂದೊಂದು ಆರ್ಗನ್ಗೂ ಒಂದು ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಇದೆ. ನಮ್ಮ ಅರ್ತ್ ರೊಟೇಟ್ ಆಗ್ತಾ ಇರೋದ್ರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಿಂದ 7.83 ಅಂತ ಸ್ಕ್ಯೂಮನ್ ಫ್ರೀಕ್ವೆನ್ಸಿ ಅಂತ ಏನೋ ಕರೀತಾರೆ. 7.83 ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸೀಸ್ ನಾವೇನಾದರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಅವರ್ ಬಾಡಿ ವಿಲ್ ಸ್ಟಾರ್ಟ್ ಗೆಟಿಂಗ್ ಲೈಕ್ ಹೀಲಿಂಗ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಸೊ 532 ಹರ್ಟ್ಸ್ ಅಂತ ಒಂದು ಫ್ರೀಕ್ವೆನ್ಸಿ ಇದೆ, 432 ಹರ್ಟ್ಸ್ ಇದೆ. ನಾವು ಇವಾಗ ಮ್ಯೂಸಿಕ್ ಕೇಳ್ದಿಲ್ದಿರೋರು ಯಾರಿದ್ದಾರೆ? ದಟ್ ಈಸ್ ಫ್ರೀಕ್ವೆನ್ಸಿ. ಮ್ಯೂಸಿಕ್ಕಿಂದ ನಮ್ಮ ಮೂಡ್ಸು ಸ್ವಿಂಗ್ ಆಗುತ್ತಲ್ಲ ಸರ್. ಸೊ ಇಟ್ ಡೈರೆಕ್ಟ್ಲಿ ವರ್ಕ್ಸ್ ಆನ್ ಯುವರ್ ಫಿಸಿಕಲ್ ಸಿಸ್ಟಮ್, ಎಮೋಷ್ನಲ್ ಸಿಸ್ಟಮ್ ಆ್ಯಂಡ್ ಮೆಂಟಲ್ ಸಿಸ್ಟಮ್ ಕಂಪ್ಲೀಟ್ಲಿ. ಮೈಂಡ್ ಮೇಲೆ ಡೈರೆಕ್ಟಾಗಿ ವರ್ಕ್ ಆಗುತ್ತೆ ಮ್ಯೂಸಿಕ್. ಸೊ ವಿ ಆರ್ ಗೋಯಿಂಗ್ ಒನ್ ಸ್ಟೆಪ್ ಡೀಪರ್ ಇಂಟು ಪ್ಯೂರ್ ಫ್ರೀಕ್ವೆನ್ಸೀಸ್. ಅದನ್ನು ಸಿಂಗಿಂಗ್ ಬಾಲ್ಸ್ ಅಂತ ಕರೀತಾರೆ, ಟಿಬೆಟಿಯನ್ ಸಿಂಗಿಂಗ್ ಬಾಲ್ಸ್ ಅಂತ. ನಮ್ಮಲ್ಲಿ ಗಂಟೆಗಳಿದ್ದಾವೆ, ಪ್ರಾಚೀನ ಕಾಲದಿಂದ ಗಂಟೆಗಳಿದ್ದಾವೆ.
ಸೊ ವಿ ಹ್ಯಾವ್ ಒನ್ ಎನರ್ಜಿ ಫೀಲ್ಡ್ ವಿಚ್ ಇಸ್ ಹೌದು, ಸರೌಂಡಿಂಗ್. ಯಾಕೆ ಬೆಲ್ಸ್ ಇರ್ತವೆ ಟೆಂಪಲ್ಸಲ್ಲಿ? ಗುಡ್ ಕ್ವಶನ್. ಸೊ ಯಾಕೆ ಟೆಂಪಲ್ಸ್ ಇರ್ತವೆ? ಅದು ಸಣ್ಣ ಟೆಂಪಲ್ಸಲ್ಲಿ ಗಂಟೆ ಇರ್ತವೆ ಅಂತ. ಸಣ್ಣ ಗಂಟೆಗಳು ಇರಲಿಲ್ಲ, ದೊಡ್ಡವಿದ್ದು, ಅದನ್ನೆಲ್ಲ ಹೊಡೆದಾಕ್ಬಿಟ್ರು ಬ್ರಿಟಿಷ್ ಕಾಲದಲ್ಲಿ. ಎಷ್ಟು 8,000 ಸಮಥಿಂಗ್ ಆಡ್. ಇಂಟರ್ನೆಟ್ಟಲ್ಲಿ ಇದೆ ಅದೆಲ್ಲ ಇನ್ಫಾರ್ಮೇಷನ್. ಎಲ್ಲ ಗಂಟೆಗಳ್ನೂ ಹೊಡೆದಾಕಿದ್ದಾರೆ. ವೈ? ಬಿಕಾಸ್ ಇಟ್ ಕ್ಲೆನ್ಸಸ್ ಯುವರ್ ಎನರ್ಜಿ ಇನ್ ಮಿನಿಟ್ಸ್ ಕ್ಲೆನ್ಸ್ ಮಾಡುತ್ತೆ. ಅದೇ ನಾನು ಸಿಂಗಿಂಗ್ ಬೋಲ್ ತಂದಿದ್ದೀನಿ, ನಿಮ್ಗೊಂದು ಡೆಮೋ ತೋರಿಸ್ತೀನಿ. ಇಫ್ ಯು ಪುಟ್ ವಾಟರ್ ಇನ್ ಇಟ್ ಆ್ಯಂಡ್ ದರ್ ಇಸ್ ಒನ್ ಪ್ರಾಸೆಸ್ ಕಾಲ್ಡ್ ರಿಮ್ಮಿಂಗ್. ವಾಟರ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ದಿಸ್ ಸೈನ್ಸ್ ಇಸ್ ಕಾಲ್ಡ್ ಸಿಮ್ಯಾಟಿಕ್ಸ್ ಅಂತ ಕರೀತಾರೆ, ಸೈಮ್ಯಾಟಿಕ್ಸ್ ಅಂತ ಕರೀತಾರೆ. ವೇರ್ ಯು ಕನ್ವರ್ಟ್ ಸೌಂಡ್ ಇಂಟು ವಿಷನ್. ಸೊ ಹೌ ಇಟ್ ವರ್ಕ್ಸ್ ಅಂತ ಸಿಂಪಲಾಗಿ ಹೇಳ್ತೀನಿ. ಒಂದು ಥಿನ್ ಮೆಮ್ಬ್ರೇನ್ ತೊಗೊಳ್ಳೋಣ, ಒಂದು ಲೆದರ್ದೋ ಯಾವುದಾದ್ರು ಕ್ಲಾತ್ ಅಂತ ಇಟ್ಕೊಳ್ಳಿ. ಅದನ್ನು ತೊಗೊಂಡು ಕೆಳಗಡೆ ಒಂದು ಸ್ಪೀಕರ್ ಇಟ್ಟಿದ್ದೀವಿ. ಸೊ ಫೈನ್ ಪೌಡರ್ಡ್ ಪಾರ್ಟಿಕಲ್ಸ್ ಈ ಮೆಮ್ಬ್ರೇನ್ ಮೇಲೆ ಹಾಕಿ, ಕೆಳಗಡೆಯಿಂದ ರ್ಯಾಂಡಮಾಗಿ ಹಾಕಿ, ಅಂದರೆ ಚಿಮಿಕ್ಸಿದೆ, ಸ್ಪ್ರಿಂಕಲ್ ಮಾಡಿದ್ದೀರ. ಕೆಳಗಡೆ ಸ್ಪೀಕರಿಂದ ನೀವು ಒಂದು ಫ್ರೀಕ್ವೆನ್ಸಿ ಕೊಡಿ, 432 ಹರ್ಟ್ಸು ಅಥವಾ 530, 528 ಹರ್ಟ್ಸು, 7 ಹರ್ಟ್ಸ್, 8 ಹರ್ಟ್ಸ್, ಆ ಥರ ಫ್ರೀಕ್ವೆನ್ಸೀಸ್ ಕೊಡಿ. ದಟ್ ದ ಪಾರ್ಟಿಕಲ್ಸ್, ರ್ಯಾಂಡಮಾಗಿ ಹಾಕಿರೋ ಪಾರ್ಟಿಕಲ್ಸು, ದೇ ವಿಲ್ ಅರೇಂಜ್ ದೆಮ್ಸೆಲ್ಫ್ ಇನ್ ಎ ಪರ್ಟಿಕ್ಯುಲರ್ ಜಾಮೆಟ್ರಿಕ್ ಫಾರ್ಮ್. ಸೊ ದಟ್ ಹ್ಯಾಪನ್ಸ್ ಇನ್ ಅವರ್ ಬಾಡಿ ಆಟೋಮೆಟಿಕಲಿ. That happens in sound healing. So what I spoke about the brain pattern 0.5 to 4 delta waves, all these waves can be controlled, organized using frequencies. This is the science of frequency and sound healing. ಸೊ ಇದು ಅಲ್ಲದೆ ನೀವು ನಿಮ್ಮ ಒಂದು ಆ್ಯನಿಮೇಷನ್ ಎಕ್ಸ್ಪೀರಿಯನ್ಸ್ ಮೇಲೆ ಇನ್ನರ್ ವರ್ಸ್ ವಿಷನ್ ಅಂತ ನೀವು ಮಾಡ್ತಾ ಇದ್ದೀರಲ್ಲ, ಸೊ ಅದ್ರ ಥ್ರೂ ಯೋಗ ಆ್ಯಸ್ ಅ ಸ್ಕಿಲ್, ಯೋಗ ಆ್ಯಸ್ ಅ ವೇ ಆಫ್ ಲೈಫ್ ಅಂತ ಏನು ಮಾಡ್ತಿರಲ್ಲ, ಸೊ ವಾಟ್ ಈಸ್ ದಟ್ ವಿಷನ್, ಏನಿದೆ ಇದ್ರ ಮೇಲೆ? ನಾನು ಸುಮಾರು 18-20 ವರ್ಷದಿಂದ ಎಜುಕೇಷನ್ ಸೆಕ್ಟರಲ್ಲಿ ಇದ್ದಿದ್ದರಿಂದ ತುಂಬ ಜನ ಸ್ಟೂಡೆಂಟ್ಸು ಈ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್, ಲೋನ್ಲಿನೆಸ್ಸಿಂದ ಒದ್ದಾಡೋದು ತುಂಬ ನೋಡಿದ್ದೀನಿ. ಅದರಿಂದ ಅಡಿಕ್ಷನ್ಸ್ಗೆ, ಆಲ್ಕೋಹಾಲ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇದಕ್ಕೆಲ್ಲ ಅಡಿಕ್ಟ್ ಆಗೋದು ತುಂಬ ಜನ ನೋಡಿದ್ದೀನಿ. 1-2-3 ಜನನ ಹೊರಗಡೆ ಕರ್ಕೊಂಬಂದಿದ್ದೀನಿ, ಅದು ಖುಷಿ ಇದೆ. 1-2-3 ಜನ ಅಷ್ಟೇ ಆಗಿರೋದು ನನ್ನ ಕೈಯಲ್ಲಿ. ಐ ವಾಂಟ್ ಟು ರೀಚ್ ದೆಮ್ ಥ್ರೂ ನಾಟ್ ಟೆಲ್ಲಿಂಗ್ ದ್ಯಾಟ್ ದಿಸ್ ಇಸ್ ಸಮಥಿಂಗ್ ರಿಲಿಜಿಯಸ್. ದೇವರು, ದಿಂಡ್ರು, ಸ್ಪಿರಿಚುಯಾಲಿಟಿ, ನಥಿಂಗ್. ಪ್ಯೂರ್ ಸೈನ್ಸ್, ಪ್ಯೂರ್ ಫ್ರೀಕ್ವೆನ್ಸೀಸ್, ಪ್ಯೂರ್ ಇಂಗ್ಲೀಷ್. ಓಕೆ. ಸೊ ಅದಕ್ಕೆ ನಾರ್ಮಲಿ ಯೋಗ ಟ್ರೈನರ್ಸ್ ಅದೆಲ್ಲ ಕುರ್ತಾ ಪೈಜಾಮದಲ್ಲಿ ಇರ್ತಾರೆ, ನೀವು ನೋಡ್ತಾ ಇದ್ದೀರಾ ಬ್ಲೇಸರಲ್ಲಿ ಬಂದಿದ್ದೀರಾ, ಬ್ಲೇಸರ್ ಹಾಕ್ಕೊಂಡು ಅವ್ರಿಗೋಸ್ಕರ ಈ ಥರ ಬಂದಿರೋದು. ಓಕೆ. ಸೊ ಮೈ ನ್ಯಾಚುರಲ್ ಸ್ಟೇಟ್ ಇಸ್ ಕ್ವೈಟ್ ಡಿಫ್ರೆಂಟ್. ಸೊ ಇದು ಅವ್ರು ಕನೆಕ್ಟ್ ಆಗಬೇಕಲ್ವಾ. ಸೊ ಈ ಥರ ಕನೆಕ್ಟ್ ಆಗಿ, ವೈ ಡು ವಿ ವಾಚ್ ಓನ್ಲಿ ಇಂಗ್ಲೀಷ್ ಪೀಪಲ್, ಲೈಕ್ ಇಂಗ್ಲೀಷ್ ಸೈಂಟಿಸ್ಟ್ ಹೇಳೋದು. ಕಣದ ಮಹರ್ಷಿ ಆ್ಯಟಮ್ ಬಗ್ಗೆ 2,000-3,000 ವರ್ಷದ ಹಿಂದೆನೇ ಹೇಳಿದ್ದಾರೆ. ಇವಾಗ ಆ್ಯಟಮ್ ಕಂಡುಹಿಡ್ದಿರೋರು ಯಾರೋ ಹೇಳ್ತೀವಿ ಸೈಂಟಿಸ್ಟ್ಗಳ ಹೆಸರು. ನಾವು ನಮ್ಮ ಶಾಸ್ತ್ರಗಳನ್ನ, ನಮ್ಮ ವೇದಗಳನ್ನ ಓದೇ ಇಲ್ಲ. ಸೊ ನಮ್ಮ ಋಷಿಗಳ ಥರ ಬಂದರೆ ನಾವು ಕನೆಕ್ಟ್ ಆಗೋದಿಲ್ಲ, ರಿಲಿಜನ್ನ ತರಕ್ಕೆ ಹೋಗೋದಿಲ್ಲ ಆದಷ್ಟು ಮಟ್ಟಿಗೆ. ಬಟ್ ವಿಚ್ ಇಸ್ ಸೈಂಟಿಫಿಕಲಿ ಪ್ರೂವನ್, ಲೈಕ್ ಚಾಂಟಿಂಗ್ಸ್, ಅದನ್ನು ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಆ್ಯಂಡ್ ದೇ ವಿಲ್ ಎಕ್ಸ್ಪೀರಿಯನ್ಸ್ ಇಟ್. ಸೊ ಹೇಗೆ ಅಂತಂದರೆ ಫ್ರೀಕ್ವೆನ್ಸೀಸ್, ಪ್ಯೂರ್ ಫ್ರೀಕ್ವೆನ್ಸೀಸ್, ಅಲಾಂಗ್ ವಿತ್ ಅವರ್ ಚಾಂಟಿಂಗ್ಸ್, ಅಲಾಂಗ್ ವಿತ್ ಸರ್ಟೆನ್ ಮ್ಯೂಸಿಕ್ ರಿಲೇಟೆಡ್ ಮ್ಯೂಸಿಕ್ ರಾಗಾಸ್ ಇದ್ದಾವೆ, ವಿಚ್ ವಿಲ್ ಹೆಲ್ಪ್ ಯು ಎಲಿವೇಟ್ ಯುವರ್ ಎಮೋಷನ್ಸ್, ರೆಗ್ಯುಲೇಟ್ ಯುವರ್ ಮೈಂಡ್, ಥಾಟ್ಸ್. ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು ಆ್ಯಪ್ ಮಾಡಬೇಕಂತ ಒಂದು ಪ್ರಯತ್ನದಲ್ಲಿದ್ದೀನಿ. ಬರೀ ಇಂಡಿಯಾ ಅಷ್ಟೇ ಅಲ್ಲದೆ ಪ್ಯಾನ್ ಗ್ಲೋಬಲ್ ಪ್ಲ್ಯಾನ್ ಇದೆ ಅದನ್ನು? ಓಕೆ. ಸ್ಟಾರ್ಟಿಂಗ್ ಫ್ರಮ್ ಬ್ಯಾಂಗ್ಳೂರ್, ಕರ್ನಾಟಕ, ಇಂಡಿಯಾ, ಆಮೇಲೆ ಗ್ಲೋಬ್ ಹೋಗೋಣ. ಸೊ ನಿಮ್ಮ ಜೊತೆ ಮಾತಾಡ್ತಾ ನನಗೂ ಒಂದು ಹೊಸ ಪರ್ಸ್ಪೆಕ್ಟಿವ್ ಅಂತು. ಯಾಕೆ ಅಂತಂದರೆ ಇಲ್ಲಿವರೆಗೂ ನಾನು ಯೋಗ ಅಂತ ಅಂದ್ಕೊಂಡಿದ್ದೇನೆ ಅಂದರೆ, ಇಲ್ಲ ಮೆಡಿಟೇಷನ್ ಮಾಡಬೇಕು ದಿನಕ್ಕೊಂದು 5 ನಿಮಿಷ 10 ನಿಮಿಷ, ಆಮೇಲೆ ಯೋಗ ಪೋಸಸ್ ಮಾಡಬೇಕು. ಸೀರಿಯಸ್ಲಿ ನಾನು ಎಕ್ಸಸೈಸೇ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಆ್ಯಸ್ ಯು ಸೆಡ್, ಯೋಗ ಈಸ್ ಅ ವೇ ಆಫ್ ಲೈಫ್. ಸೊ ನಮ್ಮ ಒಂದು ಬ್ರೀತ್ ನಾವು ಕಂಟ್ರೋಲ್ ಮಾಡಿದರೆ, ಅಫ್ಕೋರ್ಸ್ ಸೊ ಮೈಂಡಿಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಬ್ರೆತ್ಗಷ್ಟೇ ಇದೆ ಅಂತ. ಸೊ ಇವನ್ ನಮಗೂ ಇಲ್ಲ ನಮ್ಮ ಮೈಂಡ್ ಕಂಟ್ರೋಲ್ ಮಾಡೋದು. ನಾವು ಒಂದು ಬ್ರೀದಿಂಗ್ ಅಬ್ಸರ್ವೇಷನ್ ಮಾಡಬೇಕು, ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ, ರೆಗ್ಯುಲೇಟ್ ಮಾಡೋದ್ರಿಂದ ಸೊ ಡೆಫಿನೆಟ್ಲಿ ಕಾಮಾಗಿರೋದೇ ದೊಡ್ಡದು ಅಚೀವ್ಮೆಂಟ್ ಅಂತೀರ ಈಗಿನ ಸಿಚುವೇಷನಲ್ಲಿ. ಕಾಮಾಗಿದ್ದರೆ ಎಲ್ಲ ಕೆಲಸ ನೀಟಾಗತ್ತೆ. ಎಲ್ಲ ಕೆಲಸ ಇನ್ ಎ ರಿಲ್ಯಾಕ್ಸ್ ಸ್ಟೇಟ್ ಆಫ್ ಮೈಂಡ್ದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಆಮೇಲೆ ನೀವು ನಿಮ್ಮ ತಾಯಿಯವ್ರ ಬಗ್ಗೆ ಹೇಳೋ ಟೈಮಲ್ಲಿ
ಫೋಕಸ್ಸು ಮತ್ತು ಕಾನ್ಸಂಟ್ರೇಷನ್ ಕಳಿಸಿದ್ರು ಅಂತ ಹೇಳಿದ್ರಿ. ಅದು ಹೆಂಗೆ ಕಲಿಯೋದು ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ನು? ಯಾರು ಹೇಳ್ಕೊಡಲ್ಲ. ಈಗ ನಮ್ಮ ಮನೇಲೂ ನಿನ್ನ ಕಾನ್ಸಂಟ್ರೇಷನ್ ಎಲ್ಲ ಫೋಕಸ್ ಮಾಡಿ ಓದು ಅಂತ ಹೇಳ್ತಾರೆ. ಹೆಂಗೆ ಅದು? ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ನಮ್ಮ ತಾಯಿ ರೀತಿ ಏನು ಅಂದರೆ ಮೂವೀಸ್ ತೋರಿಸ್ತಾ ಇದ್ರಲ್ಲ, ಶಾವ್ಲಿನ್ ಮಾಂಗ್ಸು ಅವ್ರು ಏನು ಮಾಡ್ತಾಯಿದ್ರು, ಜಾಕಿ ಚಾನು ನಮ್ಮ ಫೇವ್ರೇಟ್ ಅವರೆಲ್ಲ, ಅವ್ರು ನೋಡ್ಕೊಂಡು ಬೆಳೆದವ್ರು ನಾವು. ಸೊ ನಾನೊಂದು ಸಿಂಪಲ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ, ಕಾನ್ಸಂಟ್ರೇಷನ್ ಫೋಕಸ್ ಇಂಪ್ರೂವ್ ಆಗುವಂಥದ್ದು. ಇದು ಎಲ್ಲರಿಗೂ ಆಗುತ್ತಲ್ಲ, ನಾಟ್ ಫಾರ್ ಓನ್ಲಿ ಸ್ಟೂಡೆಂಟ್ಸ್, ಎಲ್ಲರೂ ಪ್ರತಿಯೊಬ್ಬರಿಗೂ ಯು ಕ್ಯಾನ್ ಡೂ ದಿಸ್ ಪ್ರಾಕ್ಟೀಸ್. ಟೇಕ್ ಎ ವೈಟ್ ಪೇಪರ್, A3 ಶೀಟ್ ಇದ್ದರೆ ದೊಡ್ಡದಿದ್ದರೆ ಒಳ್ಳೆಯದು, A4 ಇದ್ರೂ ನಡೆಯುತ್ತೆ. A3 ಇದ್ದರೆ ಯಾಕೆ ಅಂತ ಹೇಳ್ತೀನಿ. ಸೊ ಆ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಹಾಕಿ, ಮಾರ್ಕರ್ ತೊಗೊಂಡು ದೊಡ್ಡದೊಂದು ಬ್ಲ್ಯಾಕ್ ಡಾಟ್ ಹಾಕಿ, ಒಂದು ಸಣ್ಣದಿಷ್ಟು ಇಷ್ಟಾದರೆ ಸಾಕು. ಸ್ಟಾರ್ಟ್ ಫೋಕಸಿಂಗ್ ಆನ್ ದ್ಯಾಟ್, ಕೀಪ್ ಇಟ್ ಇನ್ ಐ ಲೆವೆಲಲ್ಲಿ ಇಟ್ಟು ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿ. 5 ಮಿನಿಟ್ಸ್ 10 ಮಿನಿಟ್ಸ್ಗೆ ಕಣ್ಣು ಬ್ಲಿಂಕ್ ಮಾಡಬೇಡಿ, ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಣ್ಣೀರು ಬಂದಾಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಮತ್ತೆ ಸ್ಟಾರ್ಟ್ ಮಾಡಿ. ಪ್ರಾಕ್ಟೀಸ್ ದಿಸ್ ಫಾರ್ ಜಸ್ಟ್ 15 ಮಿನಿಟ್ಸ್. ಯುವರ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ವಿಲ್ ಇಂಪ್ರೂವ್ ಲೈಕ್ ಎನಿಥಿಂಗ್. ವೈ? ಬಿಕಾಸ್ ಯು ಆರ್ ಡೂಯಿಂಗ್ ಸಮಥಿಂಗ್ ಇಂಟೆನ್ಷನಲಿ ಆ್ಯಂಡ್ ಐಸ್ ಆರ್ ದ ಡೋರ್ಸ್ ಟು ದ ಸೋಲ್ ಅಂತ ಹೇಳ್ತಾರೆ. ಸೊ ಐಸ್ ನಾವು ಒಂದು ಕಡೆ ಇಡೋಕ್ಕಾಗಲ್ಲ. ಐಸ್ನ ನಾವು ನಿಮ್ಮನ್ನು ನೋಡ್ತಾ ಇದ್ರು, ಇದು ನನ್ನ ಸೈಡ್ ಇದರಿಂದ ಎಲ್ಲ ನೋಡ್ತಿರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಒನ್ಸ್ ಯು ಸ್ಟಾರ್ಟ್ ಫೋಕಸಿಂಗ್ ಯುವರ್ ಐಸ್ ಆನ್ ಎ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ನಿಮ್ಮ ಕಾನ್ಸಂಟ್ರೇಷನ್ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ. ಸೊ ಇದೊಂದು ತ್ರಾಟಕ ಅಂತ ಕರೀತಾರೆ ಇದನ್ನು. ಸೊ ಗೇಜಿಂಗ್, ಸೊ ಡಾಟ್ ಗೇಜಿಂಗ್ ಸಿಂಪಲ್ ಎಕ್ಸರ್ಸೈಸ್, ಎವ್ರಿ ಒನ್ ಕ್ಯಾನ್ ಡೂ. ಎಲಾಂಗ್ ವಿತ್ ದಿಸ್ ನೀವು ಬ್ರೀದಿಂಗ್ ಪ್ರಾಕ್ಟೀಸಸ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಪ್ರಾಕ್ಟೀಸ್ ಹೇಳ್ಕೊಡ್ಬೇಕು ನಾನು, ಅದು ತುಂಬ ವೆರಿ ಇಂಪಾರ್ಟೆಂಟ್. ಇಫ್ ಯು ಆರ್ ಅಲೋನ್, ಯಾಕಂದರೆ ಬೇರೆ ಉಳಿದಿದ್ದನ್ನೆಲ್ಲ ನೀವು ಜೊತೆಗಿದ್ದಾಗಲೇ ಯಾರು ಗೊತ್ತಿಲ್ದಂಗೆ ಮಾಡ್ಬೋದು. ಬಟ್ ದಿಸ್ ಒನ್ ಪ್ರಾಕ್ಟೀಸ್ ಇಸ್ ಸೈಂಟಿಫಿಕಲಿ ಪ್ರೂವನ್ ಲೈಕ್ ಎನಿಥಿಂಗ್. ಅಂದರೆ ಎಲ್ಲ ಕಡೆ ನೀವು ಯು ಕ್ಯಾನ್ ಚೆಕ್ ದ ರಿಸಲ್ಟ್ಸ್. ಏನು ಮಾಡಿ ಅಂತಂದರೆ ಸ್ಟ್ರೇಟಾಗಿ ಕೂತ್ಕೊಳ್ಳಿ, ಸ್ಪೈನ್ ಸ್ಟ್ರೇಟಾಗಿ ಇಟ್ಕೊಳ್ಳಿ, ಉಸಿರು ಹೇಳ್ಕೊಳ್ಳಿ. ಉಸಿರು ಹೇಳ್ಕೊಂಡು ಉಸಿರು ಬಿಡುವಾಗ ಸೌಂಡ್ ಮಾಡಿ ಟ್ರೈ ಮಾಡಿ. ಉಸಿರು ಬಿಡುವಾಗ ಆ ಸೌಂಡ್ ಬರುತ್ತೆ, ನೇಸಲ್ ಸೌಂಡು. ಟ್ರೈ ಮಾಡಿ. ಉಸಿರು ಹೇಳ್ಕೊಳ್ಳಿ, ಎಕ್ಸೇಲ್ ವಿತ್ ದ ಹಮ್ಮಿಂಗ್ ಸೌಂಡ್. ಜೋರಾಗಿ, ಜೋರಾಗಿ. ಮತ್ತೆ ಉಸಿರು ಹೇಳ್ಕೊಳ್ಳಿ. ಜೋರಾಗಿ. Relax. What this does is only one practice. ಒಂದು ಸತಿ ಹೇಳ್ಕೊಂಡು ಒಂದು ಸತಿ ಹಮ್ಮಿಂಗ್ ಮಾಡಿದ್ರೆ, ಹಮ್ಮಿಂಗ್ ಇದು ಭ್ರಮರಿ ಪ್ರಾಣಾಯಾಮ ಅಂತ, ಬಮಲ್ ಬಿ ಅನ್ನತ್ತಲ್ಲ, ಆ ಥರ ನಾವು ಉಸಿರು ಬಿಡುತ್ತಾ ನಾವು ಆ ಸೌಂಡ್ ಮಾಡಿದ್ರೆ ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ನಮ್ಮ ಮೂಗ್ ನೇಸಲ್ ಕ್ಯಾವಿಟಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಎಷ್ಟು ಟೈಮ್ಸು? 200 ಟೈಮ್ಸ್ ಮೋರ್ ದ್ಯಾನ್ ನಾರ್ಮಲ್. 200 ಟೈಮ್ಸ್. ಆ್ಯಂಡ್ ನೈಟ್ರಿಕ್ ಆಕ್ಸೈಡ್ ಏನಕ್ಕೆ ಉಪಯೋಗ ಅಂತಂದರೆ, ಪೈಪ್ಗಳು ನಮ್ಮ ನೇಸಲ್ ಪ್ಯಾಸೇಜಿಂದ ನರ್ವ್ಸ್ ಹೋಗೋದೆಲ್ಲ ಅಂಟ್ಕೊಂಡಿದ್ದರೆ ಅದನ್ನು ಟಕ್ ಅಂತೇಳಿ ರಿಲೀಸ್ ಮಾಡುತ್ತೆ. ಸೊ ದಟ್ ಆಕ್ಸಿಜನ್ ಟ್ರಾವೆಲ್ಸ್ ಮೋರ್ ಈಸಿಲಿ ಆ್ಯಂಡ್ ಎಫೆಕ್ಟಿವ್ಲಿ. ಇದನ್ನು ಹಮ್ಮಿಂಗ್ ಬ್ರೆತ್ ಅಂತಲೇ ಕರೆಯೋದು, ಭ್ರಮರಿ ಪ್ರಾಣಾಯಾಮ ಸಂಸ್ಕೃತದಲ್ಲಿ. ಸೊ ದಿಸ್ ಈಸ್ ಒನ್ ವೆರಿ ಗುಡ್ ಎಕ್ಸರ್ಸೈಸ್. 3 to 5 ಟೈಮ್ಸ್ ಮಾಡಿ, ಇಟ್ ವಿಲ್ ಇಂಪ್ರೂವ್ ಎವ್ರಿಥಿಂಗ್. ಓಕೆ, ಈ ಒಂದು ಇದರಲ್ಲಿ ಈಗ ಯೋಗ ಮಾಡ್ಬೇಕಂತಂದರೆ, ಧ್ಯಾನ ಮಾಡ್ಬೇಕಂತಂದಾಗ ಕಾಲೆಲ್ಲ ಕರೆಕ್ಟಾಗಿ ಕುಂತು ಸ್ಪೈನ್ನ ಈ ರೀತಿ ಇದು ಮಾಡಿಕೊಂಡು ಯಾಕೆ? ಅದೇ ಹೇಳಿದ್ನಲ್ಲ ನಾನು, ಮಗು ಹುಟ್ಟುವಾಗ ಬ್ರೇನು, ಆಮೇಲೆ ಸ್ಪೈನ್ ಈಸ್ ಕನೆಕ್ಟೆಡ್ ಟು ಆಲ್ ದ ಆರ್ಗನ್ಸ್. ಇಟ್ ಈಸ್ ದ ಮದರ್ ಆ್ಯಕ್ಚುಲಿ. ಸ್ಪೈನ್ನ ನಾವು ಸ್ಟ್ರೇಟಾಗಿ ಇಟ್ಟಾಗ, ಇವಾಗ ಪೈಪ್ ಇರುತ್ತೆ, ಪೈಪ್ನ ನಾವು ಹಿಂಗೆ ಸುತ್ತಾಕ್ಬಿಟ್ಟು ಎನರ್ಜಿ ಫ್ಲೋ ಆಗಾದರೆ ಹೇಗೆ ಫ್ಲೋ ಆಗುತ್ತೆ ಎಫಿಷಿಯೆಂಟಾಗಿ? ಸೊ ಸ್ಪೈನ್ನ ಸ್ಟ್ರೇಟಾಗಿ ಇಡಬೇಕು, ಪೈಪ್ನ ಸ್ಟ್ರೇಟಾಗಿ ಇಡಬೇಕು. ಅವಾಗ ನೀರು ಚೆನ್ನಾಗಿ ಹರಿಯುತ್ತೆ, ಬ್ಲಡ್ ಚೆನ್ನಾಗಿ ಹರಿಯುತ್ತೆ, ಆಕ್ಸಿಜನ್ ಚೆನ್ನಾಗಿ ಹರಿಯುತ್ತೆ. ವಾಟ್ ಎವರ್ ಪ್ರೋಟೀನ್ಸ್, ಮಿನರಲ್ಸ್, ವಾಟ್ ಎವರ್ ಯು ನೆಸೆಸರಿ ಟು ದ ಬಾಡಿ, ಎವ್ರಿಥಿಂಗ್ ಗೋಸ್
ಈಸಿಲಿ. ಸೊ ಅದಕ್ಕೆ ಸ್ಟ್ರೈಟಾಗಿ ಇಡಬೇಕು. ಆಗೋದಿಲ್ಲ ಅಂತಂದಾಗ ನಾವು ಬೇರೆ ಬೇರೆ ರೀತಿಗಳು ಕೊಡ್ತೀವಿ. ಆಸನ ಅಂತಂದರೆ ಡೆಫಿನಿಷನ್ನೇ ಸ್ಥಿರಂ ಸುಖಂ ಆಸನಂ ಅಂತ. ಸ್ಥಿರವಾಗಿ ಸುಖವಾಗಿ ಒಂದು ಪೋಸಲ್ಲಿ ನೀವು ಕುತ್ಕೊಳ್ಳೋಕ್ಕಾಗಿದ್ರೆ ಫಾರ್ ಎ ಲಾಂಗರ್ ಟೈಮ್, ದಟ್ ಈಸ್ ಕಾಲ್ಡ್ ಆಸನ. ಇಟ್ ಈಸ್ ನಾಟ್ ಎ ಪೋಸ್, ಒಂದು ಎಕ್ಸರ್ಸೈಸ್ ಇದನ್ನೇ ಇದು ಅಲ್ಲ. ಆಸನ ಅಂದರೆ ಸ್ಥಿರಂ ಸುಖಂ ಆಸನಂ. ಸ್ಥಿರವಾಗಿ ಒಂದೇ ಪೊಸಿಷನ್ನಲ್ಲಿ ಸುಖಾಸನ ಇರ್ಬೋದು, ಅಥವಾ ಪದ್ಮಾಸನ ಇರ್ಬೋದು, ಅಥವಾ ನಿಮಗೆ ಮೋಸ್ಟ್ಲಿ ಸೂರ್ಯ ನಮಸ್ಕಾರದಲ್ಲಿ ಬ್ಯಾಕ್ವರ್ಡ್ ಬೆಂಡ್ ಇಷ್ಟ ಇರ್ಬೋದು, ಅಲ್ಲಿ ನೀವು ರಿಲ್ಯಾಕ್ಸ್ಡ್ ಸ್ಟೇಟ್ ಫೀಲಿಂಗ್ ಆಗ್ತಾ ಇರ್ಬೋದು. ಅದರಲ್ಲೇ ನೀವು 1 hour ಇರೋಕ್ಕಾಗತ್ತಾ? ದಟ್ ಈಸ್ ಗುಡ್ ಆಸನ. ವಿಜಯ್ ಸರ್, ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವಶನ್ ಇದೆ. ಜಸ್ಟ್ ಐ ನೀಡ್ 1 word ಆನ್ಸರ್, ನೋ ನೀಡ್ ಎಕ್ಸ್ಪ್ಲನೇಷನ್ ಸರಿಯಾಗಿ ಕೊಟ್ಟಿದ್ದೀರಾ. ಇನ್ನೂ ಏನು ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ. ಓಕೆ, ನಿಮ್ಮ ಒಂದು ಅಬ್ಸರ್ವೇಷನ್ ಪ್ರಕಾರ 1 wordಲ್ಲಿ ಯೋಗ ಅಂದರೆ ಏನು? ಸಮತ್ವಂ ಯೋಗ ಮುಚ್ಯತೆ. ಬ್ಯಾಲೆನ್ಸ್ ಈಸ್ ಯೋಗ. ಪೋಸ್ ಮಾಡ್ಬೇಕಾ ಅಥವಾ ಧ್ಯಾನ ಮಾಡ್ಬೇಕಾ? ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಯೋಗದ ಬಗ್ಗೆ ಯಾವ ಒಂದು ಪರ್ಸೆಪ್ಷನ್ನ ಬ್ರೇಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ನೀವು? 2 ಪರ್ಸೆಪ್ಷನ್ಸ್ನ ಬ್ರೇಕ್ ಮಾಡ್ತೀನಿ, ಇಫ್ ಯು ಅಲೋ ಮಿ. ಯೋಗ ಅಂದರೆ ಆಸನಗಳಲ್ಲ, ಯೋಗ ಈಸ್ ಎ ವೇ ಆಫ್ ಲೈಫ್. ಇನ್ನೊಂದು, ಯೋಗ ಬರೀ ಸನ್ಯಾಸಿಗಳು ಬರೀ ಸಾಧುಗಳಿಗಲ್ಲ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನೀಡ್ಸ್ ಯೋಗ. ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾದಂಥ ಒಂದು ಸಿಂಪಲ್ ಹ್ಯಾಕ್. ಬ್ರೀದಿಂಗ್ ವಿತ್ ಅವೇರ್ನೆಸ್. ಆಲ್ವೇಸ್ ಬ್ರೀದ್ ಇನ್ ಬ್ರೀದ್ ಔಟ್ ವಿತ್ ಅವೇರ್ನೆಸ್. ಎಷ್ಟು ಸೆಕೆಂಡ್ಸ್ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಕೌಂಟ್ ಇಟ್ಕೊಳ್ಳಿ. ಯಾವಾಗ ನಿಮಗೆ ಟೈಮ್ ಸಿಕ್ಕರು ಲೈಫಲ್ಲಿ, ಅಂದರೆ ನಿಮ್ಮ ಇಡೀ ದಿವಸ ಅಲ್ಲಿ ಯಾವಾಗ ಟೈಮ್ ಸಿಕ್ಕರು ಅದೊಂದು ಪ್ಯಾಟ್ರನ್ ಇಟ್ಕೊಳ್ಳಿ. ಒಂದು 4 seconds ಮಾಡಿದ್ರೆ 4 seconds ಇನ್ಹಲೇಷನ್, 4 seconds ಎಕ್ಸಿಲೇಷನ್ ಮಾಡೋಕ್ಕಾಗತ್ತಾ? ಅದನ್ನು ಪ್ರಯತ್ನ ಮಾಡ್ತಾಯಿರಿ, ಅದು ಕರ್ಕೊಂಡು ಹೋಗುತ್ತೆ. ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡ್ತಾ ಇವನ್ ನನಗೂ ಪ್ರಾಕ್ಟೀಸ್ ಮಾಡಿಸಿದ್ರಿ. ಆ್ಯಕ್ಚುಲಿ ಪಾಡ್ಕಾಸ್ಟ್ ನೀವು ನನ್ನ ಜೊತೆ ಮಾಡ್ದಂಗೆ ಆಯಿತು. ಎಸ್, ದಿಸ್ ಈಸ್ ಗುಡ್ ಆ್ಯಂಡ್ ಅಫ್ಕೋರ್ಸ್ ನಾನು ಫಾಲೋ ಮಾಡ್ತೀನಿ ಇನ್ನು ಮುಂದೆ. ಸೊ ಆ ಒಂದು ಸಿಂಪಲ್ ಹ್ಯಾಕ್ ಈಸ್ ಮೋರ್ ದೆನ್ ಎನಫ್, ಐ ಥಿಂಕ್. ಯಾಕಂದರೆ ಪ್ರತಿಯೊಂದು ಡೇ ಟು ಡೇ ಲೈಫಲ್ಲಿ ಆಲ್ಮೋಸ್ಟ್ ಹಸ್ಲಿಂಗಲ್ಲೇ ಇರ್ತೀವಿ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕು ಅಂದ್ಕೊಂಡು. ಸೊ ಏನಾಗಿದೆ ಅಂತಂದರೆ ನಾವು ನಮಗೆ ನೋಡ್ಕೊಳ್ತಾ ಇಲ್ಲ ಒಂದಷ್ಟು ವಿಷಯದಲ್ಲಿ. ಈಗ ಭಾಳಷ್ಟು ಜನ ಹೇಳ್ತಾರೆ, ನಿಮ್ಮ ಸಲುವಾಗಿ ಕೀಪ್ ಟೈಮ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಸಲುವಾಗಿ ಟೈಮ್ ತೆಗಿತಾನಲ್ಲ. ಆಲ್ವೇಸ್ ಕೆಲಸ ಮಾಡ್ತೀವಿ, ಇಲ್ಲ ಮೊಬೈಲಲ್ಲಿ ಇರ್ತೀವಿ. ಸೊ ಹೀಗೆ ಆಗಿದೆ ಲೈಫು. ಎಸ್, ಇಟ್ ಈಸ್ ಗುಡ್. ಈ ಒಂದು ಪ್ರಾಕ್ಟೀಸಿಂದ ಮೇ ಬಿ ಚೇಂಜಸ್ ಅಂತೂ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇವನ್ ಎಸ್, ಫ್ರಮ್ ನೌ ಆನ್ವರ್ಡ್ಸ್ ಐ ವಿಲ್ ಆಲ್ಸೋ ಸ್ಟಾರ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್ ಮೀ. ಪ್ರಶಾಂತ್ ಅವರು ನಮ್ಮ 6-7 months ಇದನ್ನು ಕರೀತಾ ಇದ್ದರು. ಅವರು ಪ್ರೀತಿಯಿಂದ ಕರೆದಿದ್ದಕ್ಕೆ, ಮತ್ತು ಇನ್ಸ್ಪೈರ್ ಮಾಡ್ಬೋದು, ಮತ್ತು ಯೋಗದ ಬಗ್ಗೆ ಮಿತ್ಸ್ನ ನಾವು ಬ್ರೇಕ್ ಮಾಡ್ಬೋದು ಅಂತ ಅಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದೆ. ಇದು ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್. ಭಾಳ ಮೀನಿಂಗ್ಫುಲ್ ಥಾಟ್ಸ್ ಸರ್ ನಿಮ್ಮ ಒಂದು. ಆ್ಯಕ್ಚುಲಿ ಏನಂದರೆ ಇಲ್ಲಿವರೆಗೂ ನಾನು ಯಾರಿಗೂ ಹೇಳಿದ್ದು ಕೇಳಿಲ್ಲ, ಯೋಗ ಆ್ಯಸ್ ಅ ಸ್ಕಿಲ್ ಅಂತ ಕೇಳಿಲ್ಲ ನಾನು ಯಾರಿಗೂ ಕೂಡ. ಒಂದು ಏನಪ್ಪ ಅಂದರೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಎಂಡಪ್ ಆಗುತ್ತೆ, ಇಲ್ಲ ಒಂದು ಮ್ಯಾಸಿವ್ ಕಾಂಪಿಟೇಷನ್ ಮಾಡಿಬಿಟ್ಟಿದ್ದಾರೆ. ಬಟ್ ಇನ್ ರಿಯಾಲಿಟಿ ನೀವು ಹೇಳಿದ್ದು ಭಾಳ ಇಂಪಾರ್ಟೆಂಟ್ ಇದೆ. ಯೋಗ ಅನ್ನೋದು 5 ನಿಮಿಷ 10 ನಿಮಿಷ ಮಾಡುವಂಥದ್ದಲ್ಲ. ಇಟ್ಸ್ ಅ ಲೈಫ್ ಲಾಂಗ್ ಪ್ರಾಕ್ಟೀಸ್. ಎಸ್, ಕರೆಕ್ಟ್ ಇದೆ. ಲೈಫ್ ಲಾಂಗ್ ಲೈಫ್ ಸ್ಟೈಲ್ ಅದು. ಲೈಫ್ ಸ್ಟೈಲ್ ಅದು. ಅದನ್ನು ಮಾಡ್ತಾ ನೀವು ತುಂಬ ಖುಷಿಯಾಗಿರಬೇಕು, ಒಂದು ಪರಿಪೂರ್ಣ ಜೀವನ ಮಾಡ್ಬೋದು. ಯೋಗ ನೀವು ನಿಮ್ಮ ಮಿಸ್ಸಸ್ಸು, ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು 4 ಇದ್ದರೆ ಎಲ್ಲರೂ ತುಂಬ ಖುಷಿಯಾಗಿರುವಂಥ ಜೀವನ ನಡೆಸ್ಬೋದು. ಶಾಂತಿಯುತವಾದ ಒಂದು ಸಂಸಾರ ಇರುತ್ತೆ. ಅದಕ್ಕೆ ಯೋಗ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಫೋರ್ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ಸೊ ನಿಮ್ಮ ಒಂದು ಲೈಫ್ಗೆ ಯಾವುದಾದ್ರೂ ಒಂದು ಸಾಂಗ್ ಆಗಿರ್ಬೋದು, ಇಲ್ಲ ಶ್ಲೋಕ ಆಗಿರ್ಬೋದು ಇತ್ತಂದರೆ, ಎಸ್ ಪ್ಲೀಸ್ ಪ್ರೊಸೀಡ್ ವಿತ್ ದಸ್. ವಿತ್ ದ್ಯಾಟ್ ವಿಲ್ ಕನ್ಕ್ಲೂಡ್ ದಿಸ್ ಪಾಡ್ಕಾಸ್ಟ್. ಓಕೆ, ಥ್ಯಾಂಕ್ ಯು. ಥಿಂಕಿಂಗ್ ಆಫ್ ಎ ಶ್ಲೋಕ ಅಂತಂದರೆ, ಐ ಆಮ್ ಇನ್ ದ ಪ್ರಾಸೆಸ್ ಆಫ್ ದ್ಯಾಟ್. ಸೊ ಇದು ಶಂಕರಾಚಾರ್ಯರು ರಚಿಸಿದ ನಿರ್ವಾಣ ಶತಕಂ ಅಂತ, ಅವರ ಲಾಸ್ಟ್ ಡೇಸಲ್ಲಿ ಅದರದ್ದು ಒಂದು ಶ್ಲೋಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರಜಿಹ್ವೆ ನ ಚ ಘ್ರಾಣನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯುಃ ಚಿದಾನಂದರೂಪಃ ಶಿವೋಹಂ ಚಿದಾನಂದರೂಪಃ ಶಿವೋಹಂ.